ಶ್ರೀಗುರುಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾತ್ಸನ್ಮನೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯಮಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಬಂಧುಸ್ತುಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂಗ್ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ವೇದೇಶಮುನಿಸತ್ಪಾದಸೇವಾ ಸಂಪ್ರಾಪ್ತವೈ ಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ವಯನ್ ನುಮಃ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದ್ಯರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ ಅಖಿಲಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಪೂತೆ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಅಧ್ಯಕಥಾಪ್ರಸಕ್ತೋ ಕಿಂಚಿತ್ ಪೂರ್ವಪ್ರಸಕ್ತಪ್ರಮೇಯಾನುವಾದಃ. ಹರಿ ಓಂ. ನಿಶಮ್ಯ ವಾಚಂ ವದತೋ ಮುನೇಃ ಪುಣ್ಯತಮಾಂ ನೃಪ ಭೂಯಃ ಪಪ್ರಚ್ಛ ಕೌರವ್ಯೋ ವಾಸುದೇವಕಥಾಧೃತಃ. ವಿದುರ ತಾನು ತೀರ್ಥಯಾತ್ರೆಗೆ ಹೋಗಿರುವಂತಹ ವಿಚಾರವನ್ನು ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ತಿಳಿಸಿಕೊಟ್ಟಿದ್ದಾರೆ. ಅಲ್ಲಿ ಮಹಾಭಾಗವತರಾದಂತಹ ಮೈತ್ರೇಯರ ಸಂಘ ಅಂತನ್ನೋದು ವಿದುರನಿಗೆ ಆಗಿದೆ. ಅಲ್ಲಿ ಮೈತ್ರೇಯರ ಜೊತೆಗೆ ಅನೇಕ ತತ್ವಗಳನ್ನು ಉಪದೇಶವನ್ನು ಪಡೆಯುತ್ತಾ ಇದ್ದಾನೆ ವಿದುರ. ಆಗ ಬ್ರಹ್ಮದೇವರು ಅನೇಕ ಪ್ರಜೆಗಳ ಸೃಷ್ಟಿಯನ್ನು ಹೇಗೆ ಮಾಡಿದರು ಅನ್ನುವಂತಹ ಪ್ರಶ್ನೆ ಅಂತನ್ನೋದನ್ನು ವಿದುರ ಮಾಡಿದಾಗ ಆಗ ಮೈತ್ರೇಯರು ಅದಕ್ಕೆ ಉತ್ತರವನ್ನಾಗಿ ಬ್ರಹ್ಮದೇವರ ಶರೀರವು ಎರಡು ಭಾಗವಾಗಿದೆ. ಒಂದು ಬ್ರಹ್ಮದೇವರ ಶರೀರ, ಮತ್ತೊಂದು ಸರಸ್ವತೀ ದೇವಿಯ ಶರೀರ. ಅವರಿಬ್ಬರಿಂದಾಗಿ ಸ್ವಯಂಭುವಮನು ಹಾಗೂ ಶತರೂಪಾದೇವಿಯು ಹುಟ್ಟಿದ್ದಾರೆ. ಅವರಲ್ಲಿ 5 ಜನ ಮಕ್ಕಳು ಹುಟ್ಟಿದ್ದಾರೆ ಅನ್ನುವಂತಹ ಆ ಕಥೆಯನ್ನು ಪ್ರಾರಂಭವನ್ನು ಮಾಡಿದ್ದಾರೆ. ಆಗ ವಿದುರನು ಮತ್ತೆ ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾನೆ. ಸ್ವಯಂಭುವಮನು ತಾನು ಶತರೂಪಾದೇವಿಯನ್ನು ಹೊಂದಿದ ಮೇಲೆ, ಶತರೂಪಾದೇವಿಯನ್ನು ವಿವಾಹವಾದ ಮೇಲೆ ತಾನು ಏನು ಮಾಡಿದ, ತಾನು ಆ ಪ್ರಜೆಗಳ ಸೃಷ್ಟಿಯನ್ನು, ಆ ಪ್ರಜಾಭಿವೃದ್ಧಿಯನ್ನು ಸೃಷ್ಟಿಯನ್ನು ಹೇಗೆ ಮಾಡಿದ್ದಾನೆ ಅದನ್ನು
ನನಗೆ ತಿಳಿಸಿಕೊಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾನೆ. ನಾನು ಅತ್ಯಂತ ಶ್ರದ್ಧೆಯಿಂದಾಗಿ ಆ ಭಗವಂತನ ಕಥೆಯನ್ನು ನಾನು ಕೇಳಬೇಕು ಎಂಬುದಾಗಿ ನಾನು ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದೇನೆ. ಹಾಗಾಗಿ ಆ ಭಗವದ್ಭಕ್ತನಾದಂತಹ ಮಹಾನುಭಾವನಾದಂತಹ ಆ ರಾಜರ್ಷಿಯಾದಂತಹ ಸ್ವಯಂಭುವ ಮನುವಿನ ಚರಿತ್ರೆಯನ್ನು ನನಗೆ ತಿಳಿಸಿಕೊಡು ಎಂಬುದಾಗಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾನೆ. ಯಾಕೆ ಅಂತಂದರೆ ಒಂದು ಮಾತನ್ನು, ಪ್ರಧಾನವಾದಂತಹ ಒಂದು ಮಾತನ್ನು ಹೇಳುತ್ತಾನೆ. ಶ್ರುತಸ್ಯ ಪುಂಸಸ್ಸು ಚಿರಶ್ರಮಸ್ಯ ತನ್ವಂಜಸಾ ಸೂರಿಭಿರೀಡಿತೋರ್ತಃ ಎತ್ತದ್ಗುಣಾಶ್ರವಣಂ ಮುಕುಂದ ಪಾದಾರವಿಂದಂ ಹೃದಯೇಶು ಯೇಷಾಮ. ಮನುಷ್ಯ ತಾನು ಬಹಳ ಕಾಲದಿಂದಾಗಿ ಅತ್ಯಂತ ಶ್ರಮಪೂರ್ವಕವಾಗಿ ಏನು ಶಾಸ್ತ್ರಶ್ರವಣಾದಿಗಳನ್ನು ಏನು ಮಾಡಿರುತ್ತಾನೆಯೋ ಆ ಶ್ರವಣಾದಿಗಳ ಫಲವೇನು ಅಂತ ಕೇಳಿದಾಗ ಜ್ಞಾನಿಗಳು ಇದನ್ನು ಫಲವನ್ನಾಗಿ ಹೇಳುತ್ತಾರೆ. ಯಾವುದು ಅಂತಂದರೆ, ಯಾರ ಹೃದಯದಲ್ಲಿ ಪರಮಾತ್ಮನ ಪಾದಾರವಿಂದವು ಇರುತ್ತದೆಯೋ ಅಂತಂದರೆ ಯಾರು ಸದಾಕಾಲ ಭಗವಂತನ ಧ್ಯಾನದಲ್ಲಿ ಆಸಕ್ತರಾಗಿರುತ್ತಾರೆಯೋ ಅಂತಹ ಮಹಾನುಭಾವರ ಗುಣಗಳ ಶ್ರವಣವೇನಿದೆಯೋ ಅದೇ ಅವರು ಅತ್ಯಂತ ಶ್ರಮಪಟ್ಟು ಶಾಸ್ತ್ರಾದಿಗಳ ಶ್ರವಣವನ್ನು ಮಾಡಿದ್ದರ ಫಲ ಎಂಬುದಾಗಿ ಜ್ಞಾನಿಗಳು ಹೇಳುತ್ತಾರೆ. ಹಾಗಾಗಿ ಸದಾ ಭಗವಂತನ ಧ್ಯಾನದಲ್ಲಿ ನಿರತನಾದಂತಹ ಆ ಸ್ವಯಂಭುವ ಮನುವಿನ ಚರಿತ್ರೆಯನ್ನು ನನಗೆ ತಿಳಿಸಿಕೊಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಆಗ ಮೈತ್ರೇಯರು ಆ ಉಪದೇಶವನ್ನು ಪ್ರಾರಂಭ ಮಾಡುತ್ತಾ ಇದ್ದಾರೆ. ಯಾವಾಗ ಸ್ವಯಂಭುವನು ತಾನು ತನ್ನ ಹೆಂಡತಿಯ ಜೊತೆಗೆ ಶತರೂಪೆಯಿಂದಾಗಿ ತಾನು ವಿವಾಹವನ್ನು ಮಾಡಿಕೊಂಡ ಮೇಲೆ ಎರಡೂ ಕೈಯನ್ನು ಜೋಡಿಸಿ ಬ್ರಹ್ಮದೇವರಿಗೆ ತಾನು ನಿವೇದನೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾನೆ. ತಂದೆ, ನೀನೇ ಎಲ್ಲ ಪ್ರಜೆಗಳ ಸೃಷ್ಟಿಯನ್ನು ಮಾಡುವವ, ಹಾಗಾಗಿ ನಿನ್ನ ಸೇವೆಯನ್ನು ಮತ್ತು ಪ್ರಜೆಗಳ ಸೇವೆಯನ್ನು ಹೇಗೆ ಮಾಡಬೇಕು ಅಂತನ್ನೋದನ್ನು ತಿಳಿಸಿಕೊಟ್ಟರೆ ನಾನು ಅವಶ್ಯವಾಗಿಯೂ ಕೂಡ ನಿನ್ನ ಶಾಸನೆಯನ್ನು ನಾನು ಪರಿಪಾಲನೆ ಮಾಡುತ್ತೇನೆ. ಹೇಗೆ ನಿನ್ನ ಸೇವೆಯನ್ನು ಮಾಡಬೇಕು ಹೇಳು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಆಗ ಬ್ರಹ್ಮದೇವರು ಭಳೆ ಭಳೆ ಅಂತ ಹೇಳುತ್ತಾ ಇದ್ದಾರೆ. ನೀನು ಏನು ನಿಷ್ಕಪಟವಾದಂತಹ ಮನಸ್ಸಿನಿಂದಾಗಿ ನಿನ್ನ ಸರ್ವಸ್ವವನ್ನು ಕೂಡ ನನಗೆ ಸಮರ್ಪಣೆಯನ್ನು ಮಾಡಿ ನನ್ನ ಸೇವೆಯನ್ನು ಮಾಡುತ್ತೇನೆ ಅಂತ ಹೇಳುತ್ತಾ ಇದೆಯೋ ಇದೇ ಮಗನಾದಂತಹ ಅವನು ಸೇವೆಯನ್ನು ಮಾಡುವಂತಹ ವಿಧಾನ ಇದೆ. ಏತಾವತ್ಯಾತ್ಮಜೈರೇವಂ ಕಾರ್ಯ ಹ್ಯಪಚಿತಿರ್ಗುರೌ ಶಕ್ತ್ಯಾಪ್ರಮತ್ತೆ ಗೃಹ್ಯೇತ ಶಾಸನಂ ಗತಮತ್ಸರೈಹಿ. ತನ್ನ ಶಕ್ತಿ ಎಷ್ಟಿದೆಯೋ ಅಷ್ಟು ಶಕ್ತಿಯನ್ನು ಕೂಡ ಪ್ರಯೋಗವನ್ನು ಮಾಡಿ ತಂದೆ ತಾಯಂದಿರ ಗುರುಗಳ ಸೇವೆಯನ್ನು ಮಾಡಬೇಕು, ಅವರ ಶಾಸನವನ್ನು ಪರಿಪಾಲನೆ ಮಾಡೋದೇ ಮಗನ ಕರ್ತವ್ಯ ಎಂಬುದಾಗಿ ಹೇಳಿ, ನೋಡು, ನೀನು ನಿನ್ನ ಹೆಂಡತಿಯಾದಂತಹ ಶತರೂಪಾದೇವಿಯಲ್ಲಿ ನಿನಗೆ ಸದೃಶರಾದಂತಹ ಅನೇಕ ಜನ ಮಕ್ಕಳನ್ನು ಪಡಿ, ಅವರನ್ನು ಹೊಂದಿ ಅನೇಕ ಮಕ್ಕಳನ್ನು ಹೊಂದಿ ನೀನು ಈ ಭೂಮಿಯನ್ನು ಚೆನ್ನಾಗಿ ಪರಿಪಾಲನೆಯನ್ನು ಮಾಡಬೇಕು, ಎಲ್ಲ ಪ್ರಜೆಗಳ ರಕ್ಷಣೆಯನ್ನು ಮಾಡಬೇಕು. ಹೀಗೆ ಪ್ರಜಾರಕ್ಷಣೆಯನ್ನು ಏನು ಮಾಡೋದಿದೆಯೋ ಅದೇ ನನ್ನ ಸೇವೆ ಎಂಬುದಾಗಿ ತಿಳಿ. ಮತ್ತು ಹೀಗೆ ನೀನು ಪ್ರಜೆಗಳ ರಕ್ಷಣೆಯನ್ನು ಮಾಡಿದಿ ಅಂತಂದರೆ ಭಗವಾಂಸ್ತೆ ಪ್ರಜಾಭರ್ತು ಹೃಷಿಕೇಶೋ ಅನುತುಷ್ಯತಿ. ನೀನು ಹೀಗೆ ಪ್ರಜೆಗಳ ರಕ್ಷಣೆ ಮಾಡಿದರೆ ಎಲ್ಲ ಪ್ರಜೆಗಳಿಗೂ ಕೂಡ ಸ್ವಾಮಿಯಾದಂತಹ ಪರಮಾತ್ಮನು ತಾನು ತುಷ್ಟನಾಗುತ್ತಾನೆ. ಅದು ಎಲ್ಲದಕ್ಕಿಂತಲೂ ಪ್ರಧಾನವಾದಂತಹ ಫಲ. ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೇಣಿಕೇತನೆ. ಹಾಗಾಗಿ ಪರಮಾತ್ಮ ಸಂತುಷ್ಟನಾದ ಅಂತಂದರೆ ಯಾವ ಪುರುಷಾರ್ಥ ತಾನೇ ದೊರೆಯೋದಿಲ್ಲ, ಎಲ್ಲವೂ ಕೂಡ ಸುಲಭವಾಗಿ ದೊರೆಯುತ್ತದೆ. ಯೇಷಾಂನ ತುಷ್ಟೋ ಭಗವಾನ್ ಯಜ್ಞಲಿಂಗೋ ಜನಾರ್ದನಃ ತೇಷಾಂ ಶ್ರಮೋಪ್ಯಪಾರ್ಥಾಯ ಯದಾತ್ಮಾನ್ ಆದೃತ ಸ್ವಯಂ. ಯಾರಿಗೆ ಭಗವಂತ ತುಷ್ಟನಾಗೋದಿಲ್ಲವೋ ಅವರ ಶ್ರಮವೆಲ್ಲವೂ ಕೂಡ ವ್ಯರ್ಥವಾದಂತೆ. ಅವರು ಶ್ರಮಪಟ್ಟರೂ ಕೂಡ ಆ ಶ್ರಮಕ್ಕೆ ಯಾವ ಅರ್ಥವೂ ಕೂಡ ಇಲ್ಲದೆ ಹೋಗುತ್ತದೆ. ಹಾಗಾಗಿ ನೀನು ಹೀಗೆ ಪ್ರಜೆಗಳ ರಕ್ಷಣೆ ಮಾಡಿದರೆ ಭಗವಂತನ ಪ್ರಸಾದವಾಗುತ್ತದೆ. ಹಾಗಾಗಿ ಭಗವಂತನ ಪ್ರಸಾದಕ್ಕಾಗಿ ನೀನು ಅವಶ್ಯವಾಗಿಯೂ ಕೂಡ ಪ್ರಜೆಗಳ ಸೃಷ್ಟಿಯನ್ನು ಮಾಡಿ ಅವರ ರಕ್ಷಣೆಯನ್ನು ಮಾಡು ಎಂಬುದಾಗಿ ಹೇಳಿದಾಗ ಸ್ವಯಂಭುವನು ಹೇಳುತ್ತಾ ಇದ್ದಾನೆ, ಅವಶ್ಯವಾಗಿಯೂ ಕೂಡ ನಿಮ್ಮ ಆದೇಶವನ್ನು ಪರಿಪಾಲನೆ ಮಾಡುತ್ತೇನೆ. ಆದರೆ ನಾನು ಪ್ರಜೆಗಳನ್ನು ಸೃಷ್ಟಿಸಿದರೆ ಆ ಪ್ರಜೆಗಳು ಇರೋದಕ್ಕೆ ನಿವಾಸವೇ ಇಲ್ಲ. ಭೂಮಿ ಅನ್ನೋದು ಅದು ಸಮುದ್ರದಲ್ಲಿ ಮಗ್ನವಾಗಿ ಬಿಟ್ಟಿದೆ, ಅದಕ್ಕೆ ಏನೂ ಆಶ್ರಯವೇ ಇಲ್ಲದೇ ಇದ್ದದರಿಂದಾಗಿ ಭೂಮಿ ಅನ್ನೋದು ನೀರಿನಲ್ಲಿ ಹೊರಟು ಹೋಗಿದೆ. ಹಾಗಾಗಿ ನಾನು ಪ್ರಜೆಗಳು ಎಲ್ಲರೂ ಕೂಡ ಎಲ್ಲಿರಬೇಕು, ನಮಗೆ ಸ್ಥಾನವನ್ನು ಕಲ್ಪನೆ ಮಾಡಿಕೊಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಆಗ ಬ್ರಹ್ಮದೇವರ ಆಲೋಚನೆಯನ್ನು ಮಾಡಿದರು. ನಾನು ನೀರಿನಲ್ಲಿ ಮಗ್ನವಾದಾಗ, ಭೂಮಿ ಅನ್ನೋದು ನೀರಿನಲ್ಲಿ ಮಗ್ನವಾದಾಗ ಇಡೀ ನೀರನ್ನೆಲ್ಲ ಕುಡಿದು ಬಿಟ್ಟಿದ್ದೆ, ಮತ್ತು ಭೂಮಿಯನ್ನು ಮೇಲೆ ಬರುವಂತೆ ಮಾಡಿದ್ದೆ. ಈಗ ಮತ್ತೆ ಅದು ಭೂಮಿ ನೀರಿನಲ್ಲಿ ಹೋಗಿದೆಯಲ್ಲ, ಏನು ಮಾಡಬೇಕು ಎಂಬುದಾಗಿ, ಅದನ್ನು ಹೇಗೆ ಮೇಲಕ್ಕೆ ತರೋದು ಎಂಬುದಾಗಿ ತಾನು ವಿಚಾರವನ್ನು ಮಾಡುತ್ತಾ ಇದ್ದಾನೆ. ಆಗ
ಆ ಭೂಮಿ ಇದ್ದರೆ ನಾವು ಅನೇಕ ವಿಧವಾದಂತಹ ಸೃಷ್ಟಿಯನ್ನು, ಪ್ರಜೆಗಳ ಸೃಷ್ಟಿಯನ್ನು ಮಾಡಬಹುದು. ದೇವತೆಗಳು, ಅಸುರರು, ಪಿತೃಗಳು, ಮನುಷ್ಯರು, ಪಶುಗಳು, ಪಕ್ಷಿಗಳು, ಹೀಗೆ ಅನೇಕ ವಿಧವಾದಂತಹ ಸೃಷ್ಟಿಯನ್ನು ಮಾಡಬೇಕು ಅಂದರೆ ಮೊದಲಿಗೆ ಆಶ್ರಯವಾದಂತಹ ಭೂಮಿ ಇರಬೇಕು. ಆ ಭೂಮಿಯೇ ಇಲ್ಲ ಅಂತಂದರೆ ನಾವೆಲ್ಲಿಂದ ಸೃಷ್ಟಿ ಮಾಡೋದು ಅಂತ ಈ ರೀತಿಯಾಗಿ ಚಿಂತಾಕ್ರಾಂತನಾದಾಗ ಆಗ ಪರಮಾತ್ಮ ಒಮ್ಮಿಂದೊಮ್ಮೆ ಆ ಬ್ರಹ್ಮದೇವರ ಮೂಗಿನಿಂದಾಗಿ, ಆ ನಾಸಾಪುಟದಿಂದಾಗಿ, ವರಾಹ ರೂಪದಿಂದಾಗಿ ಪರಮಾತ್ಮ ಬರುತ್ತಾನೆ. ಅಂಗುಷ್ಟ ಪರಿಮಾಣ, ಸಣ್ಣ ಅಂಗುಷ್ಟದ ಪರಿಮಾಣದಲ್ಲಿ ಪರಮಾತ್ಮ ಮೂಗಿನಿಂದಾಗಿ ಹೊರಗೆ ಬರುತ್ತಾನೆ. ಬಂದದ್ದೇ ಬಂದು ಪರಮಾತ್ಮ ಒಂದೇ ಕ್ಷಣದಲ್ಲಿ ಆಕಾಶದವರೆಗೆ ದೊಡ್ಡ ಪರಿಮಾಣವನ್ನು ಹೊಂದುತ್ತಾನೆ. ಹಾಗೆ ಸಣ್ಣ ರೂಪದಿಂದಾಗಿ ಹೊರಗೆ ಬಂದು ಗಜಮಾತ್ರದಷ್ಟು ದೊಡ್ಡ ಪರ್ವತಾಕಾರದಲ್ಲಿ ಪರಮಾತ್ಮ ತಾನು ಸೂಕರ ರೂಪವನ್ನು ತೆಗೆದುಕೊಳ್ಳುತ್ತಾನೆ. ಆಗ ಬ್ರಹ್ಮದೇವರು ಹಾಗೂ ಅಲ್ಲಿರುವಂತಹ ಮರೀಚಿ ಮೊದಲಾದಂತಹ ಅನೇಕ ಜನ ಋಷಿಗಳು ಅವರೆಲ್ಲರೂ ಕೂಡ ಆಶ್ಚರ್ಯಪಡುತ್ತಾರೆ. ಇದೇನು, ಇದ್ಯಾವ ಸೂಕರ ರೂಪ, ನಮಗೆ ಗೊತ್ತೇ ಇಲ್ಲ ಎಂಬುದಾಗಿ ಆಶ್ಚರ್ಯವನ್ನು ಪಡುತ್ತಾ ಇರುತ್ತಾರೆ. ಅಷ್ಟರಲ್ಲಿ ಬ್ರಹ್ಮದೇವರು ಆಲೋಚನೆ ಮಾಡುತ್ತಾರೆ, ಪ್ರಾಯ ಭಗವಂತನೇ ನಮ್ಮ ಪ್ರಾರ್ಥನೆಗೆ ಮೆಚ್ಚಿ ನಮ್ಮನ್ನು ರಕ್ಷಣೆ ಮಾಡೋದಕ್ಕಾಗಿ ಅಂತ ಈ ರೂಪದಲ್ಲಿ ಬಂದಿದ್ದಾನೆ ಎಂಬುದಾಗಿ ತಾನು ವಿಚಾರವನ್ನು ಮಾಡಿ ನಿಶ್ಚಯವನ್ನು ಮಾಡಿಕೊಳ್ಳುತ್ತಾನೆ. ಆಗ ಆ ಭಗವಂತನು ಯಜ್ಞಪುರುಷನಾದಂತಹ, ವರಾಹರೂಪಿಯಾದಂತಹ, ಸೂಕರ ರೂಪಿಯಾದಂತಹ ಪರಮಾತ್ಮನು ಜೋರಾಗಿ ಗರ್ಜನೆಯನ್ನು ಮಾಡುತ್ತಾ ಅಲ್ಲಿರುವಂತಹ ಎಲ್ಲ ಋಷಿಮುನಿಗಳಿಗೆ, ಬ್ರಹ್ಮದೇವರಿಗೆ ಆ ಸಂಶಯವನ್ನು ಪರಿಹಾರ ಮಾಡುತ್ತಾನೆ. ಹೌದು, ನಾನು ಪರಮಾತ್ಮನೇ ಆಗಿದ್ದೇನೆ ಅಂತನ್ನುವಂತಹ ಒಂದು ನಿಶ್ಚಯವನ್ನು ಅವರಿಗೆ ತಂದುಕೊಡುತ್ತಾನೆ. ಆಗ ಅಲ್ಲಿರುವಂತಹ ಋಷಿಮುನಿಗಳು ಅವರೆಲ್ಲರೂ ಕೂಡ ಭಗವಂತನನ್ನು ವೇದಮಂತ್ರಗಳಿಂದಾಗಿ ಸ್ತೋತ್ರವನ್ನು ಮಾಡುತ್ತಾರೆ. ಆಗ ಜನೋಲೋಕ, ತಪೋಲೋಕ, ಸತ್ಯಲೋಕ ಅಲ್ಲಿರುವಂತಹ ಅನೇಕ ಋಷಿಮುನಿಗಳು ಬಂದು ಸ್ತೋತ್ರವನ್ನು ಮಾಡಿದಾಗ ಅದರಿಂದಾಗಿ ಪ್ರಸನ್ನನಾದಂತಹ ಪರಮಾತ್ಮನು ಸಕಲ ವೇದ ಪ್ರತಿಪಾದ್ಯನೂ ತಾನೇ. ಹಾಗಾಗಿ ಅಂತಹ ವೇದ ಮಂತ್ರಗಳಿಂದಾಗಿ ತಾವು ಸ್ತೋತ್ರವನ್ನು ಮಾಡಿದಾಗ ಇನ್ನೂ ಸಂತೋಷದಿಂದಾಗಿ ಪರಮಾತ್ಮ ಗರ್ಜನೆಯನ್ನು ಮಾಡಿದ್ದಾನೆ. ಗರ್ಜನೆಯನ್ನು ಮಾಡಿ ಯಾವ ರೀತಿಯಾಗಿ ಗಜೇಂದ್ರನು ನೀರಿನಲ್ಲಿ ಧುಮುಕಿ ಕ್ರೀಡೆಯನ್ನು ಮಾಡಬೇಕೋ ಹಾಗೆ ಪರಮಾತ್ಮನು ಆ ನೀರಿನಲ್ಲಿ ಧುಮುಕಿದ್ದಾನೆ. ನೀರಲ್ಲಿ ಹೋಗಿ ತಾನು ತನ್ನ ದಂಷ್ಟಗಳಿಂದಾಗಿ, ಕೋರೆ ಹಲ್ಲುಗಳಿಂದಾಗಿ ಪರಮಾತ್ಮ ಆ ನೀರಿನಲ್ಲಿ ಮಗ್ನವಾದಂತಹ ಭೂಮಿಯನ್ನು ಮೇಲಕ್ಕೆ ಎತ್ತಿದ್ದಾನೆ. ಹಾಗೆ ಮೇಲಕ್ಕೆ ತರುವಾಗ ಹಿರಣ್ಯಾಕ್ಷರು ಇಬ್ಬರಿದ್ದಾರೆ. ಒಬ್ಬನು ಹಿರಣ್ಯಾಕ್ಷ, ಮತ್ತೊಬ್ಬನು ದಿತಿಪುತ್ರನಾದಂತಹ ಹಿರಣ್ಯಾಕ್ಷ. ಅವನ ಕಥೆ ಇಲ್ಲೇ ಬರೋದಿದೆ. ಆ ಹಿರಣ್ಯಾಕ್ಷನು ತಾನು ಗದೆಯನ್ನು ಹಿಡಿದುಕೊಂಡು ಪರಮಾತ್ಮನಿಗೆ ವಿಘ್ನವನ್ನು ಉಂಟು ಮಾಡೋದಕ್ಕಾಗಿ ಅಂತ ಬರುತ್ತಾನೆ. ಆಗ ಪರಮಾತ್ಮನ ಸುದರ್ಶನ ಚಕ್ರ, ಆ ಸುದರ್ಶನ ಚಕ್ರಾಭಿಮಾನಿಯಾದಂತಹ ದೇವತೆಯು ಪರಮಾತ್ಮನನ್ನು ಪ್ರಾರ್ಥಿಸುತ್ತಾನೆ, ಭಗವಂತ ಶೀಘ್ರದಲ್ಲಿ ಇವನನ್ನು ಸಂಹಾರ ಮಾಡಿಬಿಡು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಅತ್ಯಂತ ಅನಾಯಾಸವಾಗಿ ವರಾಹರೂಪಿಯಾದಂತಹ ಪರಮಾತ್ಮನು ಆ ದೈತ್ಯನನ್ನು ಸಂಹಾರ ಮಾಡಿದ್ದಾನೆ. ಆಗ ಎಲ್ಲ ದೇವತೆಗಳಿಗೂ ಕೂಡ ಬಹಳ ಸಂತೋಷ ಉಂಟಾಗಿದೆ. ಭಕ್ತಿಯಿಂದಾಗಿ ಆ ಎಲ್ಲ ದೇವತೆಗಳು ಕೂಡ ಆ ವರಾಹರೂಪಿಯಾದಂತಹ ಪರಮಾತ್ಮನಿಗೆ ಜಯಕಾರವನ್ನು ಹಾಕುತ್ತಾ ಇದ್ದಾರೆ. ಬೋಲೋ ಯಜ್ಞವರಾಹ ಭಗವಾನ್ ಕೀ ಜೈ. ಜಿತಂ ಜಿತಂ ತೇ ಜಿತ ಯಜ್ಞ ಭಾವನ ತ್ರಯೀತನುಂ ಸ್ವಾಂ ಪರಿಧುನ್ವತೆ ನಮಃ. ಹೀಗೆ ಎಲ್ಲ ದೇವತೆಗಳು ಕೂಡ ಜಯಕಾರವನ್ನು ಹಾಕಿ ಪರಮಾತ್ಮನ ನಾನಾ ವಿಧವಾದಂತಹ ಸ್ತೋತ್ರಗಳನ್ನು ಮಾಡುತ್ತಾ ಇದ್ದಾರೆ, ಪುಷ್ಪವೃಷ್ಟಿಯನ್ನು ಮಾಡುತ್ತಾ ಇದ್ದಾರೆ. ಹೀಗೆ ಆ ಪರಮಾತ್ಮನ ಲೀಲೆಯನ್ನು ಅವರೆಲ್ಲರೂ ಕೂಡ ಕೊಂಡಾಡಿದ್ದಾರೆ. ಹೀಗೆ ಆ ಮೈತ್ರೇಯರು ವಿದುರನಿಗೆ ಆ ವರಾಹರೂಪಿಯಾದಂತಹ ಪರಮಾತ್ಮನು ಭೂಮಿಯನ್ನು ಉದ್ಧಾರ ಮಾಡಿರುವಂತಹ ಕಥೆಯನ್ನು ಹೇಳಿದ್ದಾರೆ. ಯ ಏವಮೇತಾಂ ಹರಿಮೇಧಸೋ ಹರೇಃ ಕಥಾಂ ಸುಭದ್ರಾಂ ಕಥನೀಯಮಾಯಿನಃ ಶೃಣ್ವೀತ ಭಕ್ತ್ಯಾ ಶ್ರವಯೇತವೋಷತೀಂ ಜನೋರ್ದನೋಸ್ಯಾಶು ಹೃದಯ ಪ್ರಸೀದತಿ. ಯಾರು ಈ ಕಥೆಯನ್ನು, ವರಾಹರೂಪಿಯಾದಂತಹ ಪರಮಾತ್ಮನು ಭೂಮಿಯನ್ನು ಉದ್ಧಾರ ಮಾಡಿದಂತಹ ಕಥೆಯನ್ನು ಕೇಳುತ್ತಾರೆಯೋ ಮತ್ತು ಯಾರು ಶ್ರದ್ಧೆಯಿಂದಾಗಿ ಭಕ್ತಿಯಿಂದಾಗಿ ಶ್ರವಣವನ್ನು ಮಾಡುತ್ತಾರೆಯೋ ಅವರಿಗೆ ಪರಮಾತ್ಮನು ಕೂಡಲೇ ಪ್ರಸನ್ನನಾಗುತ್ತಾನೆ. ತಸ್ಮಿನ್ ಪ್ರಸನ್ನೇ ಸಕಲಾಶಿಷಾಂ ಪ್ರಭೋ ಹಿಂದುರ್ಲಭಂ ತಾಭಿರಲಂ ಲವಾತ್ಮಭಿಹಿ. ಇನ್ನು ಪರಮಾತ್ಮನು ಪ್ರಸನ್ನನಾದರೆ ಸಿಗದೇ ಇರುವಂತಹ ವಸ್ತುವೇ ಇಲ್ಲ, ದುರ್ಲಭವಾದಂತಹ ವಸ್ತುವೇ ಇಲ್ಲ, ಎಲ್ಲವೂ ಕೂಡ ಸಿಕ್ಕೇ ಸಿಗುತ್ತದೆ. ಪರಮಾತ್ಮನು ಕೊನೆಗೆ ಮೋಕ್ಷವನ್ನೇ ಕೊಡುತ್ತಾನೆ. ಅಂತಹ ಶ್ರೇಷ್ಠವಾದಂತಹ ಕಥೆಯನ್ನು ಮೈತ್ರೇಯರು ವಿದುರನಿಗೆ ನಿರೂಪಣವನ್ನು ಮಾಡಿದ್ದಾರೆ. ಆಗ ವಿದುರ ಮತ್ತೆ ತಾನು ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾನೆ. ತೇನೈವ ಚ ಮುನಿಶ್ರೇಷ್ಠ ಹರಿನಾ ಯಜ್ಞಮೂರ್ತಿನ ಆದಿದೈತ್ಯೋ ಹಿರಣ್ಯಾಕ್ಷಃ ಹತೈತ್ಯನುಶುಶ್ರುಮ ತಸ್ಯ ಚೋದ್ಧರ ತಕ್ಷೋಣೀಂ ಸ್ವದಂಷ್ಟ್ರಾಗ್ರೇನ ಲೀಲಯ ದೈತ್ಯರಾಜಸ್ಯ ಚ ಬ್ರಹ್ಮನ್ ಕಸ್ಮಾಧೇತೋ ರಭೋನ್ಮೃದಃ. ಈಗ ಆದಿಹಿರಣ್ಯಾಕ್ಷನ ವಧೆಯನ್ನು ಹೇಳಿದ್ದಿ, ಇದೇ ಯಜ್ಞವರಾಹರೂಪಿಯಾದಂತಹ ಪರಮಾತ್ಮನೇ ಮತ್ತೊಬ್ಬ ಹಿರಣ್ಯಾಕ್ಷನನ್ನು ಕೂಡ
ದಿತಿಪುತ್ರನಾದಂತಹ ಹಿರಣ್ಯಾಕ್ಷನನ್ನು ಕೂಡ ಸಂಹಾರ ಮಾಡಿದ್ದಾನೆ ಎಂಬುದಾಗಿ ನಾವು ಕೇಳಿದ್ದೇವೆ. ಅಲ್ಲಿ ಆ ದೈತ್ಯನನ್ನು ಹೇಗೆ ಸಂಹಾರ ಮಾಡಿದ ಪರಮಾತ್ಮ, ಆ ಕಥೆಯನ್ನು ತಿಳಿಸಿಕೊಡಬೇಕು ಎಂಬುದಾಗಿ ಕೇಳಿದಾಗ ಆಗ ಮೈತ್ರೇಯರು ಮೊದಲಿಗೆ ಆ ಪ್ರಶ್ನೆಯನ್ನು ಪ್ರಶಂಸೆ ಮಾಡುತ್ತಾ ಇದ್ದಾರೆ. ಸಾಧುವೀರ ತ್ವಯಾ ಪೃಷ್ಟಂ ಅವತಾರ ಕಥಾಮಹರೇಹೇ ಯತ್ವಂ ಪೃಚ್ಛಸಿ ಮಾರ್ತ್ಯಾನ ಮೃತ್ಯುಪಾಶ ವಿನಾಶಿನೀಂ. ನೋಡ್ರಿ, ಪ್ರತಿಯೊಂದು ಪ್ರಶ್ನೆಗೂ ಕೂಡ ಮೈತ್ರೇಯರಾಗಲಿ ಶುಕಾಚಾರ್ಯರಾಗಲಿ ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ಮೊದಲಿಗೆ ಪ್ರಶಂಸೆಯನ್ನು ಮಾಡುತ್ತಾ ಇದ್ದಾರೆ. ಆ ಕೇಳುವಂತಹ ಮನುಷ್ಯನಿಗೆ, ಪೃಚ್ಛಕನಾದಂತಹ ಪುರುಷನಿಗೆ ಮೊದಲಿಗೆ ಉತ್ಸಾಹ ಬರಬೇಕು. ಹಾಗೆ ಉತ್ಸಾಹ ಬರುವಂತೆ ಅವರ ಪ್ರಶ್ನೆಯನ್ನು ಮೊದಲಿಗೆ ತಾವು ಸ್ತೋತ್ರವನ್ನು ಪ್ರಶಂಸೆಯನ್ನು ಮಾಡುತ್ತಾ ಇದ್ದಾರೆ. ನಾವು ಯಾರಾದರೂ ಇದ್ದರೆ ಒಂದು 4 ಪ್ರಶ್ನೆಯನ್ನು ಕೇಳೋಣ, ಸುಮ್ಮನೆ ನೀನು ಪ್ರಶ್ನೆಗಳನ್ನು ಮಾಡಬೇಡ, ನಾನು ಏನು ಹೇಳ್ತೀನಿ ಸುಮ್ಮನೆ ಅದನ್ನು ಕೇಳ್ಕೊಂಡಿರು ಅಂತ ಹೇಳ್ತೀವಿ. ಆದರೆ ಆ ಮುನಿಗಳು, ಋಷಿಮುನಿಗಳು ಆ ಭಗವಂತನ ಕಥೆಯನ್ನು ಹೇಳೋದರಲ್ಲಿ ಅತ್ಯಂತ ಉತ್ಸಾಹಯುಕ್ತರಾದವರು. ಹಾಗಾಗಿ ಅವರು ಎಷ್ಟು ಪ್ರಶ್ನೆಗಳನ್ನು ಮಾಡಿದರೂ ಕೂಡ ಇನ್ನೂ ಉತ್ಸಾಹದಿಂದಾಗಿ ಅವರು ಆ ಉತ್ತರಗಳನ್ನು ಕೊಡುತ್ತಾ ಇದ್ದಾರೆ. ಮೈತ್ರೇಯರು ಹೇಳುತ್ತಾರೆ, ನೀನು ಏನು ಭಗವಂತನ ಅವತಾರ ಕಥೆಯನ್ನು ಕೇಳುತ್ತಾ ಇದ್ದೀಯೋ, ವರಾಹರೂಪಿಯಾದಂತಹ ವರಾಹಾವತಾರದ ಕಥೆಯನ್ನು ಏನು ನೀನು ಕೇಳುತ್ತಾ ಇದ್ದೀಯೋ, ಇದು ಅತ್ಯಂತ ಸಮೀಚೀನವಾದದ್ದು. ಎಲ್ಲ ಜನರ ಮೃತ್ಯುಪಾಶವನ್ನು ಕೂಡ ನಾಶ ಮಾಡುವಂತಹ ಒಂದು ಕಥೆಯನ್ನು ನೀನು ಕೇಳುತ್ತಾ ಇದ್ದೀಯಾ. ಆ ಪರಮಾತ್ಮನ ಕಥೆಯನ್ನು ಕೇಳಿದರೆ ಈ ಸಂಸಾರವೇ ನಾಶವಾಗಿ ಹೋಗುತ್ತದೆ ಅಂತಹ ಮೃತ್ಯುಪಾಶ ವಿನಾಶಿನಿ ಅಂತಹ ಕಥೆಯನ್ನು ನೀನು ಕೇಳುತ್ತಾ ಇದ್ದೀಯಾ. ಈ ವಿಷಯದಲ್ಲೂ ಕೂಡ ಹಿಂದೆ ನಾನು ಒಂದು ಇತಿಹಾಸವನ್ನು ಬ್ರಹ್ಮದೇವರಿಂದಾಗಿ ನಾನು ಕೇಳಿದ್ದೇನೆ, ಅದೇ ಇತಿಹಾಸವನ್ನು ನಿನಗೆ ಹೇಳುತ್ತೇನೆ ಎಂಬುದಾಗಿ ಆ ಇತಿಹಾಸವನ್ನು ಪ್ರಾರಂಭ ಮಾಡುತ್ತಾ ಇದ್ದಾರೆ. ದಕ್ಷಪುತ್ರಿಯಾದಂತಹ ದಾಕ್ಷಾಯಣಿ ದಿತಿದೇವಿಯು ತಾನು ಕಶ್ಯಪರನ್ನು ಮದುವೆಯನ್ನು ಆಗಿದ್ದಾಳೆ. ಅನೇಕ ಜನ ಪತ್ನಿಯರನ್ನು ದಕ್ಷ ಪ್ರಜಾಪತಿ ತನ್ನ ಅನೇಕ ಕನ್ಯೆಯರನ್ನು ಕಶ್ಯಪ ಋಷಿಗಳಿಗೆ ಕೊಟ್ಟು ವಿವಾಹವನ್ನು ಮಾಡಿದ್ದಾನೆ. ಆಗ ದಿತಿದೇವಿಯು ಒಂದು ದಿನ ಆ ಕಶ್ಯಪರ ಹತ್ತಿರ ಹೋಗಿ ಕಾಮ ತಪ್ತಳಾದಂತಹ ಆ ದಿತಿದೇವಿಯು ಸಂಧ್ಯಾವೇಳದಲ್ಲಿ ಹೋಗಿ ಕಶ್ಯಪರನ್ನು ಪ್ರಾರ್ಥನೆ ಮಾಡುತ್ತಾ ಇದ್ದಾಳೆ. ಏಷ ಮಾಂ ತತ್ಕೃತೆ ವಿದ್ವನ್ ಕಾಮ ಆತ್ಮಶರಾಸನಃ, ಕಾಮಪೀಡಿತಳಾದಂತಹ ನಾನು ನಿಮ್ಮಿಂದ ಸಂತಾನವನ್ನು ಪಡೆಯಬೇಕು ಅಂತ ಇದ್ದೇನೆ, ಹಾಗಾಗಿ ನನ್ನ ಮೇಲೆ ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಆ ಕಶ್ಯಪರು ಹೇಳುತ್ತಾ ಇದ್ದಾರೆ, ಅವಶ್ಯವಾಗಿಯೂ ಕೂಡ ನಿನ್ನ ಕಾಮನೆಯನ್ನು ಪೂರ್ಣಗೊಳಿಸುತ್ತೇನೆ, ಆದರೆ ಒಂದು ಮುಹೂರ್ತ ಕಾಲ ತಡಿ. ಯಾಕೆ ಅಂತಂದರೆ ಈ ಸಂಧ್ಯಾಕಾಲ ಅಂತನ್ನೋದೇನಿದೆಯೋ ಇದು ಅತ್ಯಂತ ಘೋರತಮವಾದಂತಹ ಕಾಲ. ನಿನ್ನ ಭಾವಂದಿರಾದಂತಹ ರುದ್ರದೇವರು ತಾವು ತಮ್ಮ ಅನುಚರರಾದಂತಹ ಭೂತಗಣಗಳಿಂದಾಗಿ ಸಹಿತರಾಗಿ ತಾವು ಸಂಚಾರವನ್ನು ಮಾಡುತ್ತಾ ಇದ್ದಾರೆ. ಏಷಾ ಘೋರತಮ ವೇಳ ಘೋರಾಣಾಂ ಘೋರದರ್ಶನ ಚರಂತಿ ಯಸ್ಯಾಂ ಭೂತಾನಿ ಭೂತೇಶಾನುಚರಾಣಿ. ಹಾಗಾಗಿ ಈ ಕಾಲದಲ್ಲಿ ನಾವು ಏಕಾಂತವಾಸವನ್ನು ಮಾಡೋದು ಸರಿಯಲ್ಲ. ಸಾಕ್ಷಾತ್ತು ರುದ್ರದೇವರು ಅಂತಹ ಮಹಾನುಭಾವರು ಸಂಚಾರ ಮಾಡುವಂತಹ ಕಾಲ. ಹಾಗಾಗಿ ಅವರ ಒಂದು ಅವಮಾನವನ್ನು, ಹೇಳನೆಯನ್ನು ಮಾಡಿದಂತೆ, ತಿರಸ್ಕಾರವನ್ನು ಮಾಡಿದಂತೆ ಆಗುತ್ತದೆ. ಹಾಗಾಗಿ ಸ್ವಲ್ಪ ಹೊತ್ತು ತಡಿ ಎಂಬುದಾಗಿ ಈ ರೀತಿಯಾಗಿ ಹೇಳಿದ್ದಾರೆ. ಆದರೆ ಕಾಮಪೀಡಿತಳಾದಂತಹ ಅವಳು ಅದನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಕಶ್ಯಪರ ಹತ್ತಿರ ಬಂದು ಕಶ್ಯಪರ ವಸ್ತ್ರವನ್ನು ಅವಳು ಎಳೆದಿದ್ದಾಳೆ. ಆಗ ಕಶ್ಯಪರು ಸರಿ ಆಯಿತು, ಇದು ದೇವ ಸಂಕಲ್ಪ ಎಂಬುದಾಗಿ ತಿಳಿದು ಅವಳ ಜೊತೆಗೆ ಏಕಾಂತವಾಸವನ್ನು ಮಾಡಿದ್ದಾರೆ. ಅನಂತರದಲ್ಲಿ ಮತ್ತೆ ಅವರು ಧ್ಯಾನಾಸಕ್ತರಾಗಿದ್ದಾರೆ ಕಶ್ಯಪ ಋಷಿಗಳು. ಅದಾದ ಮೇಲೆ ದಿತಿದೇವಿಗೂ ಪಶ್ಚಾತ್ತಾಪವಾಗಿದೆ. ಹೋಗಿ ಕಶ್ಯಪ ಋಷಿಗಳನ್ನು ಪ್ರಾರ್ಥನೆ ಮಾಡುತ್ತಾ ಇದ್ದಾಳೆ. ನಮೇ ಗರ್ಭಂ ಇಮಂ ಬ್ರಹ್ಮನ್ ಭೂತಾನಾಂ ಋಷಭೋ ವದೀತ್ ರುದ್ರಪತಿರ್ಹಿ ಭೂತಾನಾಂ ಯಸ್ಯಾಕರವಂ ಅಹಂ ಹಸಂ ಎಂಬುದಾಗಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾಳೆ. ನನ್ನ ಗರ್ಭವನ್ನು ರುದ್ರದೇವರು ಸಂಹಾರ ಮಾಡದೇ ಇರಲಿ ಎಂಬುದಾಗಿ ಆಕೆಯು ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾಳೆ. ರುದ್ರದೇವರು ನಮ್ಮೆಲ್ಲರಿಗೂ ಕೂಡ ಸ್ವಾಮಿಯಾಗಿದ್ದಾರೆ. ಹಾಗಾಗಿ ಆ ರುದ್ರದೇವರು ನನ್ನ ಗರ್ಭವನ್ನು ಪಾತ ಮಾಡಿಸದೆ, ನನ್ನ ಗರ್ಭವನ್ನು ಸಂಹಾರ ಮಾಡದೇ ಇರಲಿ. ನಮೋ ರುದ್ರಾಯ ಮಹತೆ ದೇವಾಯೋಗ್ರಾಯ ಮೀಡುಷೆ ಎಂಬುದಾಗಿ ಅಂತಹ ರುದ್ರದೇವರಿಗೆ ನಮಸ್ಕಾರ ಎಂಬುದಾಗಿ ಎಲ್ಲ ಭೂತಾಧಿಪತಿಯಾದಂತಹ ರುದ್ರದೇವರಿಗೆ ನಮಸ್ಕಾರಗಳನ್ನು ಮಾಡಿದ್ದಾಳೆ. ಆಗ ಕಶ್ಯಪರು ಹೇಳುತ್ತಾ ಇದ್ದಾರೆ, ಈಗ 3 ದೋಷಗಳು ಸಂಭವಿಸಿದೆ ಎಂಬುದಾಗಿ ಹೇಳುತ್ತಾರೆ. ಅಪ್ರಾಯತ್ಯಾತ್ ಆತ್ಮನಸ್ತೆ ದೋಷಾನ್ ಮುಹೂರ್ತಿಕಾದುತ ಮನ್ನಿರ್ದೇಶಾತಿಚಾರೇಣ ದೇವಾನಾಂ ಚೈವ ಹೇಳನಾಥ್ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಮೊದಲನೇದಾಗಿ ನಿನ್ನನ್ನು ನೀನು ನಿಗ್ರಹ ಮಾಡಿಕೊಳ್ಳಲಿಕ್ಕೆ ನಿನಗೆ ಸಾಧ್ಯವಾಗಲಿಲ್ಲ, ಅದು ಮೊದಲನೇ ಅಪಚಾರ. ಎರಡನೇದಾಗಿ ಮುಹೂರ್ತ ದೋಷವಿದೆ. ಇದು ಸಂಧ್ಯಾವೇಳ, ಅದು ಎಲ್ಲ ಘೋರವಾದಂತಹ ಭೂತಾದಿಗಳು ಸಂಚಾರ ಮಾಡುವಂತಹ ಕಾಲ. ಹಾಗಾಗಿ ಮುಹೂರ್ತ ದೋಷವೂ ಇದೆ. ಅದೆಲ್ಲ ಅಲ್ಲದೆ ನನ್ನ ಒಂದು
ನಿರ್ದೇಶವನ್ನು, ನನ್ನ ಆಜ್ಞೆಯನ್ನು ನೀನು ಉಲ್ಲಂಘಿಸಿದಿ. ನಾನು ಬೇಡ ಅಂತ ಹೇಳಿದೆ, ನೀನು ಕೇಳಲಿಲ್ಲ, ನನ್ನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದ್ದಿ, ಅದೊಂದು ದೋಷ. ಮತ್ತು ರುದ್ರದೇವರಂತಹ ಮಹಾದೇವತೆಯ ತಿರಸ್ಕಾರವನ್ನು ಕೂಡ ಮಾಡಿದ್ದೀಯಾ. ಹಾಗಾಗಿ ನಿನ್ನಲ್ಲಿ ಇಬ್ಬರು ಅತ್ಯಂತ ಅಧಮರಾದಂತಹ ದುಷ್ಟರಾದಂತಹ ಮಕ್ಕಳು ಹುಟ್ಟುತ್ತಾರೆ. ಅವರು ಎಲ್ಲ ಲೋಕಗಳನ್ನು ಕೂಡ ಪೀಡಿಸುವಂತಹ, ಸಕಲ ಲೋಕಕ್ಕೂ ಕೂಡ ಕಂಟಕಪ್ರಾಯರಾದಂತಹ ಇಬ್ಬರು ಹುಟ್ಟುತ್ತಾರೆ. ಅವರು ದೀನರಾದಂತಹ, ಯಾವ ಅಪರಾಧವನ್ನು ಮಾಡದೇ ಇರುವಂತಹ ಜನರನ್ನೆಲ್ಲರನ್ನೂ ಕೂಡ ಪೀಡಿಸುತ್ತಾರೆ. ಅವರನ್ನು ಸಾಕ್ಷಾತ್ತು ಪರಮಾತ್ಮನೇ ಬಂದು, ಅಂತಹ ಕ್ರುದ್ಧನಾಗಿ ಪರಮಾತ್ಮನು ಬಂದು ಅವರನ್ನು ಸಂಹಾರ ಮಾಡುತ್ತಾನೆ ಎಂಬುದಾಗಿ ಈ ರೀತಿಯಾಗಿ ಹೇಳಿದಾಗ ದಿತಿದೇವಿಯು ಹೇಳುತ್ತಾರೆ, ವದಂ ಭಗವತಾ ಸಾಕ್ಷಾತ್ ಸುನಾಭೋದಾರ ಬಾಹುಣ ಆಶಾಸೇ ಪುತ್ರಯೋರ್ಮಹ್ಯಂ ಮಾ ಕ್ರುದ್ಧಾತ್ ಬ್ರಾಹ್ಮಣಾತ್ ಪ್ರಭೋ. ಅವಶ್ಯವಾಗಿಯೂ ಕೂಡ ಭಗವಂತ ಬಂದು ನನ್ನ ಮಕ್ಕಳನ್ನು ಸಾಯಿಸಲಿ, ಆದರೆ ಬ್ರಾಹ್ಮಣರ ಶಾಪದಿಂದಾಗಿ, ಕ್ರುದ್ಧರಾದಂತಹ ಬ್ರಾಹ್ಮಣರಿಂದಾಗಿ ನನ್ನ ಮಕ್ಕಳು ಸಾಯೋದು ಬೇಡ. ಯಾಕೆ ಅಂತಂದರೆ, ಬ್ರಾಹ್ಮಣರು ಕ್ರುದ್ಧರಾಗಿ ಆ ಬ್ರಾಹ್ಮಣರ ಕ್ರೋಧದಿಂದಾಗಿ ತಾವು ಸತ್ತರು, ಬ್ರಾಹ್ಮಣರ ಶಾಪದಿಂದಾಗಿ ಅವರು ಮರಣವನ್ನು ಹೊಂದಿದ್ರು ಅಂತಂದರೆ ಅವರಿಗೆ ಎಂದೂ ಕೂಡ ಸದ್ಗತಿ ಆಗೋದಿಲ್ಲ. ಇಡೀ ವಂಶವೇ ಹಾಳು ಆಗಿ ಹೋಗುತ್ತದೆ. ನ ಬ್ರಹ್ಮದಂಡ ದಗ್ಧಸ್ಯ ನ ಭೂತ ಭೇದಸ್ಯ ಚ ನಾರಕ್ಯಷ್ಟಾನುಗೃಹಂತಿ ಯಾಮ್ಯಾಂ ಯೋನಿ ವಸೋಗತಃ. ಯಾರ ಮೇಲೆ ಬ್ರಾಹ್ಮಣರು ಕ್ರೋಧವನ್ನು ಮಾಡುತ್ತಾರೆ, ಬ್ರಾಹ್ಮಣರು ಸಿಟ್ಟು ಮಾಡುತ್ತಾರೆ, ಅಂತಹ ಅವರನ್ನು ನರಕದಲ್ಲಿ ಇದ್ದವರು ಕೂಡ ಅವರನ್ನು ದೂರ ಕೇಳುತ್ತಾರೆ ಅಂತ. ನಮ್ಮ ಹತ್ತಿರ ಬರಬೇಡ್ರಿ, ನೀವು ನಮಗಿಂತಲೂ ಕೂಡ ಪಾಪಿಷ್ಠರು ಎಂಬುದಾಗಿ ಅವರನ್ನು ದೂರ ಕೇಳುತ್ತಾರೆ ಅಂತೆ. ಹಾಗಾಗಿ ಅಂತಹ ಬ್ರಾಹ್ಮಣರ ದ್ರೋಹವನ್ನು, ಬ್ರಾಹ್ಮಣರ ನಿಂದೆಯನ್ನು ಮಾಡದೇ ಇರಲಿ ಎಂಬುದಾಗಿ ಆ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾಳೆ. ಹೀಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಭಾಗವತ ನಮಗೆ ಬ್ರಾಹ್ಮಣರ ಮಹಿಮೆಯನ್ನು ಬೋಧನೆ ಮಾಡುತ್ತಾ ಇರುತ್ತದೆ. ಅದನ್ನು ಕೇಳಿ ನಾವು ಯಥಾಶಕ್ತಿ ಆಚರಣೆ ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕು. ಆಗ ಕಶ್ಯಪರು ಹೇಳುತ್ತಾರೆ, ಕೃತ ಶೋಕಾನುತಾಪೇನ ಸದ್ಯ ಪ್ರತ್ಯವಮರ್ಶನಾತ್ ಭಗವತ್ಯುರುಮಾನಾಚ್ಚ ಭವೇ ಮಯ್ಯಪಿ ಚಾದರಾತ್. ನೀನು ತಪ್ಪನ್ನಾದರೂ ಮಾಡಿದ್ದೀಯಾ, ಆದರೆ ಅದರ ಜೊತೆಗೆ ನೀನು ಪಶ್ಚಾತ್ತಾಪವನ್ನು ಪಡುತ್ತಾ ಇದ್ದಿ, ನಿನಗೆ ಬಹಳ ಪಶ್ಚಾತ್ತಾಪವೂ ಆಗಿದೆ, ಮತ್ತು ಅದರ ಜೊತೆಗೆ ನೀನು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳೋದಕ್ಕೂ ಕೂಡ ಸಿದ್ಧವಾಗಿ ಇದ್ದೀಯಾ, ಮತ್ತು ನನ್ನಲ್ಲಿ ಮತ್ತು ರುದ್ರದೇವರಲ್ಲಿ ನಿನಗೆ ವಿಶೇಷವಾದಂತಹ ಗೌರವವೂ ಇದೆ. ಹಾಗಾಗಿ ಈ ಕಾರಣಗಳಿಂದಾಗಿ ಈಗಂತೂ ಪುತ್ರರು ತಾವು ದುಷ್ಟರು ಹುಟ್ಟುತ್ತಾರೆ, ಅದರಲ್ಲಿ ಸಂದೇಹವಿಲ್ಲ. ಆದರೆ ಮೊಮ್ಮಗ ಪೌತ್ರನು ಅತ್ಯಂತ ಭಗವದ್ಭಕ್ತ, ಅವನು ಪ್ರಹ್ಲಾದನಂತಹ ಭಗವದ್ಭಕ್ತನು ಹುಟ್ಟುತ್ತಾನೆ. ಯಾರ ಯಶಸ್ಸನ್ನು ಅನೇಕ ಋಷಿಮುನಿಗಳು ಕೊಂಡಾಡುತ್ತಾರೆ, ದೇವತೆಗಳು ಕೂಡ ವರ್ಣಿಸುತ್ತಾರೆಯೋ ಅಂತಹ ಯಶಸ್ಸನ್ನು ಪಡೆದಂತಹ ಭಗವದ್ಭಕ್ತನಾದಂತಹ ಪೌತ್ರನು ಹುಟ್ಟುತ್ತಾನೆ ಎಂಬುದಾಗಿ ಈ ರೀತಿಯಾಗಿ ವರವನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಶ್ರುತ್ವಾ ಭಾಗವತಂ ಪೌತ್ರಂ ಅಮೋದತ ದಿತಿರ್ಭೃಶಂ, ಈ ರೀತಿಯಾಗಿ ಪೌತ್ರನು ಮಹಾಭಾಗವತ ಹುಟ್ಟುತ್ತಾನೆ ಅಂತನ್ನೋದನ್ನು ಕೇಳಿ ಆ ದಿತಿದೇವಿಗೆ ಬಹಳ ಸಂತೋಷವಾಗಿದೆ. ಆದರೆ ಆ ದಿತಿದೇವಿಯು ಎಲ್ಲಿ ನಾನು ಗರ್ಭವನ್ನು ಪ್ರಸವಿಸಿದರೆ ಭಗವಂತ ಬಂದು ನನ್ನ ಮಕ್ಕಳನ್ನು ಸಂಹಾರ ಮಾಡುತ್ತಾನೆಯೋ ಏನೋ ಅಂತನ್ನುವಂತಹ ಭಯದಿಂದಾಗಿ ತಾನು ಪ್ರಸವಿಸುತ್ತಾನೇ ಇಲ್ಲ. 100 ವರ್ಷಗಳು ಕಳೆದು ಬಿಟ್ಟಿದೆ, ಹಾಗಿದ್ದರೂ ಕೂಡ ಪ್ರಸವಿಸುತ್ತಾ ಇಲ್ಲ. ಆ ಗರ್ಭವನ್ನು ಹಾಗೆ ಧಾರಣೆ ಮಾಡಿಬಿಟ್ಟಿದ್ದಾಳೆ. ಆಗ ಲೋಕದಲ್ಲಿ ಎಲ್ಲವೂ ಕೂಡ ತೇಜಸ್ಸಂತನ್ನೋದು ಅಪಗತವಾಗಿದೆ. ಎಲ್ಲ ಕಡೆಯೂ ಕೂಡ ಅಂಧಕಾರನೇ ಅಂಧಕಾರ, ಎಲ್ಲ ಕಡೆಗೂ ಅಂಧಕಾರ ಆವೃತವಾಗಿ ಬಿಟ್ಟಿದೆ. ಆಗ ಲೋಕಪಾಲರೆಲ್ಲರೂ ಕೂಡ ಹೋಗಿ ಬ್ರಹ್ಮದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ತಮೇತದ್ವಿಭೋವೇತ್ತ ಸಂವಿಜ್ಞ ಯದ್ವಯಂ ಭೃಶಂ. ಎಲ್ಲ ಕಡೆಗೂ ಕೂಡ ಅಂಧಕಾರ ವ್ಯಾಪಿಸಿಬಿಟ್ಟಿದೆ, ಯಾಕೋ ನಮಗೆ ಗೊತ್ತಾಗುತ್ತಾ ಇಲ್ಲ. ನೀವು ಸರ್ವಜ್ಞರು, ಅಂಧಕಾರ ಯಾಕೆ ಬಂದಿದೆ ಅಂತನ್ನೋದನ್ನು ನಮಗೆ ತಿಳಿಸಿಕೊಡಬೇಕು. ಸತ್ವಂ ವಿಧತ್ಸ ಶಂಭೂಮನ್ ತಮಸಾ ಲುಪ್ತಕರ್ಮಣ. ಈ ರೀತಿಯ ಎಲ್ಲ ಕಡೆಗೂ ಕೂಡ ತಮಸ್ಸೆಯ ಆವೃತವಾದದ್ದರಿಂದಾಗಿ ಯಾವ ಸಜ್ಜನರು ಕೂಡ ತಮ್ಮ ನಿತ್ಯ ಕರ್ಮಗಳನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಹಾಗಾಗಿ ಆ ಅಂಧಕಾರವನ್ನು ಕಳೆಯೋದಕ್ಕೆ ಉಪಾಯವೇನು ಅಂತನ್ನೋದನ್ನು ನೀನೇ ನಮಗೆ ತಿಳಿಸಿಕೊಡಬೇಕು ಎಂಬುದಾಗಿ ಬ್ರಹ್ಮದೇವರಿಗೆ ಎಲ್ಲ ಲೋಕಪಾಲಕರು ಹೋಗಿ ಪ್ರಾರ್ಥನೆಯನ್ನು ಮಾಡಿದಾಗ ಆಗ ಬ್ರಹ್ಮದೇವರು ಹೇಳುತ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಆ ದಿತಿದೇವಿಯು ತನ್ನ ಗರ್ಭದಲ್ಲಿ ಆ ಮಕ್ಕಳನ್ನು ಧಾರಣೆ ಮಾಡಿದ್ದರಿಂದಾಗಿ ಈ ರೀತಿಯಾಗಿ ಆಗುತ್ತಾ ಇದೆ. ಆ ದಿತಿದೇವಿಯ ಗರ್ಭದಲ್ಲಿ ಯಾರು ಇದ್ದಾರೆ ಅಂತನ್ನೋದಕ್ಕೆ ಪೂರ್ವ ವೃತ್ತಾಂತವನ್ನು ತಿಳಿಸುತ್ತಾರೆ. ಒಂದು ಸಲ ನನ್ನ ಮಾನಸಸುತರಾದಂತಹ ಸನಕಾದಿ ಮುನಿಗಳು, ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತರು, ಅವರು ವೈಕುಂಠ ಲೋಕಕ್ಕೆ ಭಗವಂತನ ದರ್ಶನಕ್ಕಾಗಿ ಅಂತ ಹೋಗುತ್ತಾರೆ. ಹಾಗೆ ಅವರು ಭಗವಂತನನ್ನು ನೋಡೋದಕ್ಕಾಗಿ ಅಂತ ಹೋದಾಗ ಗರ್ವದಿಂದಾಗಿ ಅಲ್ಲಿ ಜಯವಿಜಯರು, ಭಗವಂತನ ದ್ವಾರಪಾಲಕರು ಅವರನ್ನು ಒಳಗೆ ಬಿಡೋದಿಲ್ಲ, ಅವರನ್ನು ತಡೆಯುತ್ತಾರೆ. ಆಗ ಸಿಟ್ಟಿಗೆ ಬಂದಂತಹ ದ್ವಾರಪಾಲಕರಿಗೆ ಸನಕಾದಿಗಳು ಶಾಪವನ್ನು ಕೊಡುತ್ತಾರೆ. ನೀವು ಆಸುರ ಸ್ವಭಾವದಿಂದಾಗಿ ನೀವು ಈ ರೀತಿಯಾಗಿ
ನಮ್ಮನ್ನು ತಡೆಯುತ್ತಾ ಇದ್ದೀರಿ. ಹಾಗಾಗಿ ನೀವು ಕೂಡ 3 ಜನ್ಮಗಳಲ್ಲಿ ಅಸುರರಾಗಿ ಹುಟ್ಟಿರಿ ಎಂಬುದಾಗಿ ಈ ರೀತಿಯಾಗಿ ಶಾಪವನ್ನು ಕೊಡುತ್ತಾರೆ. ಆ ಪ್ರಸಂಗದಲ್ಲಿ ಆ ವೈಕುಂಠದ ವರ್ಣನೆಯನ್ನು, ಭಗವಂತನ ಲೋಕ ಎಷ್ಟು ಸುಂದರವಾಗಿದೆ ಅದೆಲ್ಲವನ್ನು ಕೂಡ ಅತಿ ದೀರ್ಘವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಒಂದು ಪ್ರಧಾನವಾದಂತಹ ಮಾತನ್ನು ಹೇಳುತ್ತಾರೆ. ಎನ್ನವ್ರಜಂತ್ಯಗಭಿದೋರಚನಾನುವಾದಾ ಶೃಣ್ವಂತಿ ಏನ್ಯ ವಿಷಯಾ ಕುಕತಾಮತಿಜ್ಞೀ ಯಾಸ್ತು ಶ್ರುತಾ ಹತ ಭಗೈರ್ನೃಭಿರಾತ್ತವೀರ್ಯಾ ತಾಂಸ್ತಾನ್ ಕ್ಷಿಪಂತ್ಯಶರಣೇಶು ತಮಸ್ಸು ಹಂತ. ಯಾರು ಪರಮಾತ್ಮನ ಕಥೆಗಳನ್ನು ಕೇಳೋದಿಲ್ಲ, ಅಗಭಿದ, ಪರಮಾತ್ಮನ ಕಥೆಗಳು ಹೇಗೆ ಅಂತಂದರೆ ಎಲ್ಲ ಪಾಪಗಳನ್ನು ಕೂಡ ನಾಶ ಮಾಡುತ್ತದೆ, ಅಂತಹ ಸಮಸ್ತ ಪಾಪಗಳನ್ನು ಕೂಡ ನಾಶ ಮಾಡುವಂತಹ ಪರಮಾತ್ಮನ ಕಥೆಗಳನ್ನು ಕೇಳೋದಿಲ್ಲ. ಪರಮಾತ್ಮನ ರಚನಾನುವಾದ, ಸೃಷ್ಟಿಯಾದಿ ರಚನಾ ಏನಿದೆ ಅದನ್ನು ಯಾರು ಕೇಳೋದಿಲ್ಲ. ಇನ್ನು ಬೇರೆ ಕಥೆಗಳನ್ನು ಯಾರು ಕೇಳುತ್ತಾರೆಯೋ, ಅನ್ಯ ವಿಷಯ, ಕೆಟ್ಟ ಕಥೆಗಳನ್ನು, ಮತಿಯನ್ನು ಹಾಳು ಮಾಡುವಂತಹ, ಬುದ್ಧಿಯನ್ನು ಹಾಳು ಮಾಡುವಂತಹ ಕೆಟ್ಟ ಕಥೆಗಳನ್ನು ಯಾರು ಕೇಳುತ್ತಾರೆಯೋ ಅವರ ಪುಣ್ಯವೆಲ್ಲವೂ ಕೂಡ ಆ ಕಥೆಗಳನ್ನು ಕೇಳಿದ್ದರಿಂದಾಗಿ ಆ ಕಥೆಗಳೆಲ್ಲವೂ ಕೂಡ ಆತ್ತವೀರ್ಯ, ತಾನು ಮಾಡಿದ್ದೇ ಅಲ್ಪಪುಣ್ಯ, ಅಲ್ಪಪುಣ್ಯವನ್ನು ಕೂಡ ಅವು ಸೆಳೆದು ಬಿಡುತ್ತವೆ ಅಂತೆ, ಸಕ್ ಮಾಡಿಬಿಡುತ್ತದೆ ಅಂತೆ. ಹಾಗಾಗಿ ಎಲ್ಲ ಭಾಗ್ಯವನ್ನು ಕೂಡ ಕಳೆದುಕೊಂಡಿರುವಂತಹ ಪುರುಷನು ಘೋರವಾದಂತಹ ಯಾವ ರಕ್ಷಕರೂ ಕೂಡ ಇಲ್ಲದೇ ಇರುವಂತಹ ತಮಸ್ಸಿಗೆ ಹೋಗಿ ಬೀಳುತ್ತಾನೆ. ಹಾಗಾಗಿ ಅಂತಹ ಅವರು ಭಗವಂತನ ಲೋಕಗಳನ್ನು ಹೊಂದೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾರು ನಿತ್ಯದಲ್ಲಿಯೂ ಕೂಡ ಭಗವಂತನ ಸೇವೆಯನ್ನು ಮಾಡುತ್ತಾ ಇರುತ್ತಾರೆ, ಭಗವಂತನ ಶ್ರವಣಾದಿಗಳನ್ನು ಮಾಡುತ್ತಾ ಇರುತ್ತಾರೆ, ಭಗವದ್ಭಕ್ತರಾಗಿರುತ್ತಾರೆ, ಅವರೇ ಅಂತಹ ಲೋಕಕ್ಕೆ ಹೋಗಬಹುದು ಎಂಬುದಾಗಿ, ಆ ವೈಕುಂಠಕ್ಕೆ ಯಾರು ಹೋಗಬಹುದು ಅಂತನ್ನೋದನ್ನು ತಿಳಿಸಿಕೊಟ್ಟು ಆ ಸನಕಾದಿಗಳು ಜಯವಿಜಯರಿಗೆ ಕೊಟ್ಟಿರುವಂತಹ ಶಾಪವನ್ನು ತಿಳಿಸಿಕೊಡುತ್ತಾರೆ. ಹೀಗೆ ಅವರು ಶಾಪವನ್ನು ಕೊಟ್ಟ ಮೇಲೆ ಅಲ್ಲಿ ಭಗವಂತ ಒಳಗಿನಿಂದಾಗಿ ಹೊರಗೆ ಬರುತ್ತಾನೆ. ಭಗವಂತ ಹೊರಗೆ ಬಂದು ಸನಕಾದಿಗಳಿಗೆ ದರ್ಶನ ಕೊಟ್ಟ ಮೇಲೆ ಸನಕಾದಿಗಳೆಲ್ಲರೂ ಕೂಡ ಭಗವಂತನ ಸ್ತೋತ್ರವನ್ನು ಮಾಡುತ್ತಾ ಇದ್ದಾರೆ. ಯೋಂತರ್ಹಿತೋ ಹೃದಿಗತೋಪಿ ದುರಾತ್ಮನಾಂತ್ವಂ ಅದ್ಯೇಷಿನೋ ನಯನ ಮೂಲ ಮನಂತರಾದ್ಧ ಯರ್ಧ್ಯೇವ ಕರ್ಣ ವಿವರೇನ ಗುಹಾಂ ಗತೋ ನಃ ಪಿತ್ರಾನುವರ್ಣಿತರಹೋ ಭವದುದ್ಭವೇನ. ಪರಮಾತ್ಮ, ನೀನು ಎಲ್ಲರ ಹೃದಯದಲ್ಲಿಯೇ ಒಳಗೆ ಇರುತ್ತೀಯ. ಹಾಗಿದ್ದರೂ ಕೂಡ ಯಾರು ದುಷ್ಟರಿದ್ದಾರೆಯೋ, ದುಷ್ಟ ಸ್ವಭಾವವುಳ್ಳವರಾಗಿದ್ದಾರೆಯೋ ಅವರಿಗೆ ನೀನು ಕಾಣಿಸೋದಿಲ್ಲ. ಹಾಗಿದ್ದರೂ ಕೂಡ ನಮ್ಮ ತಂದೆ ಬ್ರಹ್ಮದೇವರು ನಿನ್ನ ಮಹಿಮೆಯನ್ನು ಅನೇಕ ಸಲ ವರ್ಣನೆಯನ್ನು ಮಾಡಿದ್ದಾರೆ. ಅದನ್ನು ನಾವು ಕಿವಿಗಳಿಂದಾಗಿ ಕೇಳುತ್ತಾ ಇರುವಾಗ ನಮ್ಮ ಕಿವಿಗಳ ದ್ವಾರ ನೀನು ನಮ್ಮ ಹೃದಯದಲ್ಲಿ ಪ್ರವೇಶವನ್ನು ಮಾಡಿದ್ದೀಯಾ. ಆಗ ನಾವು ನಿನ್ನ ಧ್ಯಾನವನ್ನು ವಿಶೇಷವಾಗಿ ಮಾಡಿದ್ದೇವೆ. ಅಂತಹ ಪರಮಾತ್ಮನೇ ಈಗ ನೀನು ನಮಗೆ ಪ್ರತ್ಯಕ್ಷವಾಗಿ ದರ್ಶನೆಯನ್ನು ಕೊಡುತ್ತಾ ಇದ್ದೀಯಾ ಎಂಬುದಾಗಿ ಈ ರೀತಿಯಾಗಿ ಅನೇಕ ರೀತಿಯಿಂದಾಗಿ ಭಗವಂತನ ಸ್ತೋತ್ರವನ್ನು ಮಾಡಿದ್ದಾರೆ. ಆಗ ಭಗವಂತ ಸನಕಾದಿಗಳು ತಾವು ಕೊಟ್ಟಿರುವಂತಹ ಶಾಪವನ್ನು ನಿವೇದನೆ ಮಾಡಿಕೊಳ್ಳುತ್ತಾರೆ. ನಾವು ನಿಮ್ಮ ದಾಸರಿಗೆ, ನಿಮ್ಮ ದ್ವಾರಪಾಲಕರಿಗೆ ಹೀಗೆ ಶಾಪವನ್ನು ಕೊಟ್ಟಿದ್ದೇವೆ, ಅದು ಸರಿಯಾಗಿದ್ದರೆ ಅವರು ಸ್ವೀಕಾರ ಮಾಡಲಿ, ಇಲ್ಲದೇ ಇದ್ದರೆ ನೀನು ಬೇಕಾದರೆ ನಮಗೂ ಕೂಡ ಶಿಕ್ಷೆಯನ್ನು ಕೊಡಬಹುದು ಎಂಬುದಾಗಿ ಪರಮಾತ್ಮನಿಗೆ ನಿವೇದನೆಯನ್ನು ಮಾಡಿಕೊಂಡಾಗ ಆಗ ಪರಮಾತ್ಮ ಹೇಳುತ್ತಾನೆ, ನೀವು ಕೊಟ್ಟಿರುವಂತಹ ಶಾಪ ಅಂತನ್ನೋದು ಅತ್ಯಂತ ಸರಿಯಾಗಿ ಇದೆ. ಯಾಕೆ ಅಂತಂದರೆ ನಾನು ಬ್ರಾಹ್ಮಣರಿಗೆ ಅತ್ಯಂತ ಪ್ರಿಯನಾದವನು. ಬ್ರಾಹ್ಮಣರು ಅಂತಂದರೆ ನನಗೆ ಅತ್ಯಂತ ಪ್ರಿಯರಾದವರು. ಏ ಬ್ರಾಹ್ಮಣಾನ್ ಮೈಧಿಯ ಕ್ಷಿಪತೋರ್ಚಯಂತಿ ತುಷ್ಯಧ್ವದ ಸ್ಮಿತ ಸುಧೋಕ್ಷಿತ ಪದ್ಮವಕ್ತ್ರಾಹ ವಾಣ್ಯಾನುರಾಗ ಕಲಯಾತ್ಮಜ ವದ್ಗೃಣಂತಹ ಸಂಬೋಧಯಂತ್ಯಹಮಿವಾಹಮ ಉಪಾಕೃತಸ್ಥೈಹಿ. ಯಾರು ನಿಜವಾಗಿ ನನ್ನ ಪೂಜೆಯನ್ನು ಮಾಡಿದಂತೆ ಆಗುತ್ತದೆ ಅಂತಂದರೆ ಅದಕ್ಕೆ ಪರಮಾತ್ಮ ಹೇಳುತ್ತಾನೆ, ಯಾರು ಬ್ರಾಹ್ಮಣರು ಅವರಿಗೆ ಬೈದರೂ ಕೂಡ ಅವರು ಕೋಪಗೊಳ್ಳದೆ ತಾವು ಯಾವ ದುಃಖವನ್ನು ಪಡೆದೇನೆ ನಗುತ್ತಾ ಆ ಬ್ರಾಹ್ಮಣರ ಜೊತೆಗೆ ಮಾತನಾಡುತ್ತಾರೆಯೋ, ಯಾವ ರೀತಿಯಾಗಿ ತಂದೆ ಮಗನಿಗೆ ಬೈದರೂ ಕೂಡ ಮಗನು ಪ್ರೀತಿಯಿಂದಾಗಿ ಯಾವ ರೀತಿಯಾಗಿ ಮಾತನಾಡಿಸಬೇಕೋ ಹಾಗೆ ಬ್ರಾಹ್ಮಣರು ಬೈದರೂ ಕೂಡ, ಅವರು ಸಿಟ್ಟಿಗೆ ಬಂದರೂ ಕೂಡ ಅವರು ಯಾವ ವಿಧವಾದಂತಹ ಕೋಪವನ್ನು ಮಾಡಿಕೊಳ್ಳದೆ ನಗುತ್ತಾ ಯಾರು ಮಾತನಾಡಿಸುತ್ತಾರೆ, ಪ್ರೀತಿಯಿಂದಾಗಿ ಬ್ರಾಹ್ಮಣರ ಜೊತೆಗೆ ವರ್ತನೆಯನ್ನು ಮಾಡಿ ಅವರ ಅರ್ಚನೆಯನ್ನು ಮಾಡುತ್ತಾರೆಯೋ ಅವರೇ ನಿಜವಾಗಿ ನನ್ನ ಪೂಜೆಯನ್ನು ಮಾಡಿದಂತೆ ಎಂಬುದಾಗಿ ಪರಮಾತ್ಮ ಹೇಳುತ್ತಾನೆ. ಇದು ಸಾಕ್ಷಾತ್ತು ಭಾಗವತದ ವಚನ. ಅಂತಹ ಹೀಗೆ ಭಗವಂತನೇ ಆ ಬ್ರಾಹ್ಮಣರ ಮಹಿಮೆಯನ್ನು ಹೇಳುತ್ತಾ ಇದ್ದಾನೆ. ಹಾಗಾಗಿ ಬ್ರಾಹ್ಮಣರು ಸದಾಕಾಲ ನನ್ನಲ್ಲಿ ಮತಿ ಇಟ್ಟವರು. ಹಾಗಾಗಿ ನನ್ನ ಮೇಲೆ ಇರುವಂತಹ ಆದರದಿಂದಾಗಿ ನೀವು ಬ್ರಾಹ್ಮಣರು ಬೈದರೂ ಕೂಡ ಅದನ್ನು ಸಹನೆ ಮಾಡಿಕೊಂಡು ಅವರ ಜೊತೆಗೆ ಪ್ರೇಮದಿಂದಾಗಿ ಪ್ರೀತಿಯಿಂದಾಗಿ ವರ್ತನೆಯನ್ನು ಮಾಡಬೇಕು ಎಂಬುದಾಗಿ ಹೇಳುತ್ತಾ, ನೀವು ಅವರಿಗೆ ಕೊಟ್ಟಿರುವಂತಹ ಶಾಪ ಅಂತನ್ನೋದು ಅತ್ಯಂತ ಉಚಿತವಾಗಿದೆ. ಯಾಕೆ ಅಂತಂದರೆ ನನ್ನ ಒಂದು ಮತಿಯನ್ನು ತಿಳಿಯದೇನೆ ಅವರು ನಿಮಗೆ ಈ ರೀತಿಯಾಗಿ ತಡೆದಿದ್ದಾರೆ. ಅವರು ಮಾಡಿದಂತಹ ಅಪರಾಧ ಅಂತಂದರೆ ನಾನೇ ಮಾಡಿದ್ದೇನೆ ಅಂತ ನಾನು ಭಾವಿಸುತ್ತೇನೆ.
ಯಾಕೆ ಅಂತಂದರೆ ದಾಸರು ಮಾಡಿದಂತಹ ಅಪರಾಧ ಅದು ಸ್ವಾಮಿಗೇನೇ ಸೇರುತ್ತದೆ. ಹಾಗಾಗಿ ಈ ಅಪರಾಧ ನಾನೇ ಮಾಡಿದ್ದೇನೆ ಅಂತ ಅಂದುಕೊಳ್ಳುತ್ತಾ ಇದ್ದೇನೆ, ಭಾವಿಸುತ್ತಾ ಇದ್ದೇನೆ. ಹಾಗಾಗಿ ನೀವು ಆ ಅಪರಾಧವನ್ನು ಕ್ಷಮಿಸಬೇಕು ಎಂಬುದಾಗಿ ಈ ರೀತಿಯಾಗಿ ಭಗವಂತ ತಾನು ಕೇಳುತ್ತಾ ಇದ್ದಾನೆ. ಆದರೆ ಒಂದು ಅನುಗ್ರಹವನ್ನು ಮಾಡಬೇಕು. ಅವರು 3 ಸಲ ಅಸುರರಾಗಿ ಹುಟ್ಟಿದ ಮೇಲೆ ಮತ್ತೆ ನನ್ನ ದ್ವಾರಪಾಲಕರಾಗಿ ಏನೇ ಹುಟ್ಟುವಂತೆ ಅವರ ಮೇಲೆ ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ, ಆ ಅನುಗ್ರಹವನ್ನು ನನ್ನ ಮೇಲೆ ಮಾಡಬೇಕು ಎಂಬುದಾಗಿ ಪರಮಾತ್ಮ ಹೇಳಿದರೆ, ಆಗ ಋಷಿಗಳು ಹೇಳುತ್ತಾ ಇದ್ದಾರೆ, ಭಗವಂತ ನಿನ್ನ ಚೇಷ್ಟೆಯನ್ನು ಯಾರೂ ಕೂಡ ತಿಳಿಯಲು ಸಾಧ್ಯವಿಲ್ಲ. ನೀನು ನನಗೆ ಅನುಗ್ರಹವನ್ನು ಮಾಡುವಂತ ನೀನು ಕೇಳುತ್ತಾ ಇದ್ದೀಯಲ್ಲ, ನಿನ್ನ ಅನುಗ್ರಹದಿಂದಾಗಿಯೇ ಸಕಲ ಲೋಕವೂ ಕೂಡ ಕ್ಷೇಮವಾಗಿರುತ್ತದೆ. ಅಂತಹ ನಿನಗೆ ನಾವು ಅನುಗ್ರಹವನ್ನು ಮಾಡೋದೇನು? ಬ್ರಾಹ್ಮಣರಿಗೆ ನೀನು ಪರದೈವ, ಬ್ರಾಹ್ಮಣರೇ ನಿನಗೆ ಪರದೈವ ಎಂಬುದಾಗಿ ನೀನು ಹೇಳುತ್ತಾ ಇದ್ದೀಯಾ. ವಾಸ್ತವವಾಗಿ ನೋಡಿದರೆ ಎಲ್ಲ ಬ್ರಾಹ್ಮಣರಿಗೂ ಮತ್ತು ಎಲ್ಲ ದೇವಾದಿ ದೇವತೆಗಳಿಗೂ ನೀನೇ ಪರದೈವವಾಗಿದ್ದೀಯಾ. ಹಾಗಾಗಿ ನೀನೇ ಸನಾತನ ಧರ್ಮವನ್ನು ಸನಾತನ ಧರ್ಮೋ ರಕ್ಷ್ಯತೆ ತನುಭಿಸ್ತವ, ಸನಾತನ ಧರ್ಮವನ್ನು ನೀನೇ ರಕ್ಷಣೆ ಮಾಡುವವ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದಂತೆ ಧರ್ಮವನ್ನು ರಕ್ಷಣೆ ಮಾಡುವಂತಹ ಅವನು ನೀನೇ ಎಂಬುದಾಗಿ ತಾವು ಕೊಂಡಾಡುತ್ತಾ ಇದ್ದಾರೆ. ಹೀಗೆ ಪರಮಾತ್ಮನೇ ತಾನು ಸನಾತನ ಧರ್ಮವನ್ನು ರಕ್ಷಣೆ ಮಾಡೋದಕ್ಕಾಗಿ ಅಂತ ಕೈ ಕಟ್ಟಿಕೊಂಡು ನಿಂತಾಗ ಯಾರು ತಾನೇ ಅಂತಹ ಸನಾತನ ಧರ್ಮವನ್ನು ನಾಶ ಮಾಡಲು ಸಾಧ್ಯ? ನಾವು ಬೇಕಾದಷ್ಟು ಸನಾತನ ಧರ್ಮವನ್ನು ಎರಾಡಿಕೇಟ್ ಮಾಡ್ತೀವಿ ಅಂತ ಘೋಷಣೆಯನ್ನು ಮಾಡಲಿ, ಆದರೆ ಪರಮಾತ್ಮ ಅದನ್ನು ರಕ್ಷಣೆ ಮಾಡೋದಕ್ಕಾಗಿ ನಿಂತಿದ್ದಾನೆ ಎನ್ನುವಂತಹ ದೃಢವಾದಂತಹ ವಿಶ್ವಾಸವನ್ನು ನಾವು ಹೊಂದಿರಬೇಕು. ಹಾಗಾಗಿ ಪರಮಾತ್ಮ ನೀನೇ ಆ ರಕ್ಷಣೆಯನ್ನು ಮಾಡೋದಕ್ಕಾಗಿ ಅಂತ ನಿಂತಿದ್ದೀಯಾ. ಹಾಗಾಗಿ ನೀನು ಹೇಗೆ ಆ ಶಾಪದ ಕ್ರಮವನ್ನು ಹೇಳುತ್ತೀಯೋ ಹಾಗೆ ಆಗಲಿ. ಅವರಿಗೆ ಆ ಶಾಪ ಸರಿ ಅಂತ ಅನಿಸಿದರೆ ಆ ಶಾಪವನ್ನು ಸ್ವೀಕಾರ ಮಾಡಲಿ, ಬೇಡ ಅಂತಂದರೆ ಬಿಡಲಿ. ಇಲ್ಲ ಅವರಿಗೆ ಶಾಪ ಬೇಡೇ ಬೇಡ, ನೀವೇ ಅಪರಾಧವನ್ನು ಮಾಡಿದ್ದೀರಿ ಅಂತ ನಮಗೇ ಶಾಪವನ್ನು ಕೊಡೋದಿದ್ದರೆ ಹಾಗಾದರೂ ಪರವಾಗಿಲ್ಲ ಎಂಬುದಾಗಿ ಆ ಸನಕಾದಿ ಮುನಿಗಳು ತಾವು ನಿವೇದನೆಯನ್ನು ಮಾಡಿಕೊಂಡಾಗ ಭಗವಂತ ನೀವು ಹೇಳಿದಂತೆಯೇ ಅವರು 3 ಜನ್ಮದಲ್ಲಿ ಅಸುರರಾಗಿ ಹುಟ್ಟಲಿ ಎಂಬುದಾಗಿ ಹೇಳಿ, ಮತ್ತು ಅವರನ್ನು 3 ಜನ್ಮಗಳಲ್ಲಿಯೂ ಕೂಡ ನಾನೇ ಅವರನ್ನು ಸಂಹಾರ ಮಾಡುತ್ತೇನೆ ಅನ್ನುವಂತಹ ವರವನ್ನು ಕೂಡ ಅವರಿಗೆ ಪರಮಾತ್ಮ ಕೊಟ್ಟಿದ್ದಾನೆ. ಹೀಗೆ ಆ ವಿಚಿತ್ರವಾದಂತಹ ಕಥೆ ಅಂತನ್ನೋದು ನಡೆದಿದೆ. ಆಗ ಯಾವ ಪಾರ್ಷದರು ದ್ವಾರಪಾಲಕರು ಆ ಜಯವಿಜಯರು ಯಾರು ಸನಕಾದಿ ಮುನಿಗಳನ್ನು ತಡೆದಿದ್ದರೋ ಅದೇ ಜಯವಿಜಯರು ಈಗ ದಿತಿದೇವಿಯ ಗರ್ಭವನ್ನು ಹೊಂದಿದ್ದಾರೆ. ಆ ದಿತಿದೇವಿಯು ಎಲ್ಲಿ ಅಸುರರು ಹುಟ್ಟುತ್ತಾರೆ ಅವರನ್ನು ಪರಮಾತ್ಮ ನಿಗ್ರಹ ಮಾಡುತ್ತಾನೆಯೇನೋ ಅನ್ನುವಂತಹ ಭಯದಿಂದಾಗಿ ಹೊರಗೆ ಪ್ರಸವಿಸುತ್ತಾ ಇಲ್ಲ. ಹಾಗಾಗಿ ಆಕೆಯ ಗರ್ಭದ ಒಂದು ಪ್ರಭಾವದಿಂದಾಗಿ ಎಲ್ಲ ದಿಕ್ಕುಗಳು ಕೂಡ ಅಂಧಕಾರಾವೃತವಾಗಿದೆ. ಹಾಗಾಗಿ ಆಕೆಯು ಪ್ರಸವಿಸುವಂತೆ ಕಶ್ಯಪರಿಗೆ ನೀವು ಪ್ರಾರ್ಥನೆಯನ್ನು ಮಾಡಿರಿ ಅಂತ ಹೇಳಿದಾಗ ಆಗ ಕಶ್ಯಪ ಋಷಿಗಳು ತಾವು ತನ್ನ ಹೆಂಡತಿಯಾದಂತಹ ದಿತಿಗೆ ಆದೇಶವನ್ನು ಮಾಡುತ್ತಾರೆ. ಆಗ ದಿತಿಸ್ತು ಭರ್ತುರಾದೇಶಾತ್ ಅಪತ್ಯ ಪರಿಶಂಕಿನಿ ಪೂರ್ಣೇ ವರ್ಷಶತೆ ಸಾಧಿ ಪುತ್ರೋ ಪ್ರಸುಷುವೆ ಯಮೌ. ಆಗ ತನ್ನ ಗಂಡನಾದಂತಹ ಕಶ್ಯಪ ಋಷಿಗಳ ಆಜ್ಞೆಯಂತೆ ದಿತಿದೇವಿಯು ಆ ಗರ್ಭವನ್ನು ಪ್ರಸವಿಸಿದ್ದಾಳೆ. 2 ಮಕ್ಕಳು ಮಿಥುನ ಅಂತಂದರೆ ಟ್ವಿನ್ಸ್ ಹುಟ್ಟಿದ್ದಾರೆ. ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಎಂಬುದಾಗಿ 2 ಹುಟ್ಟಿದ್ದಾರೆ. ಅಲ್ಲಿ ದೊಡ್ಡವ ಹಿರಣ್ಯಕಶಿಪು, ಹಿರಣ್ಯಾಕ್ಷ ತಾನು ಸಣ್ಣವ, ಅವರಿಬ್ಬರೂ ಕೂಡ ಹುಟ್ಟಿದ್ದಾರೆ. ಅವರು ಹುಟ್ಟುವಾಗ ಅನೇಕ ಉತ್ಪಾತಗಳು ನಡೆಯುತ್ತಾ ಇವೆ, ಅನೇಕ ಅನರ್ಥಗಳು ಭೂಮಿಯಲ್ಲಿ ಕಂಡುಬರುತ್ತಾ ಇವೆ, ಭೂಕಂಪವಾದಂತೆ ಮತ್ತು ಎಲ್ಲ ದಿಕ್ಕುಗಳು ಕೂಡ ಜ್ವಲಿಸುತ್ತಾ ಇವೆ. ಹೀಗೆ ಅನೇಕ ಕೆಟ್ಟು ಎಲ್ಲ ಅನರ್ಥಗಳು ಕಂಡುಬರುತ್ತಾ ಇವೆ. ಅಂತಹ ಒಂದು ದುಷ್ಟವಾದಂತಹ ಕಾಲದಲ್ಲಿ ಅವರು ಹುಟ್ಟಿದ್ದಾರೆ. ಹುಟ್ಟಿ ತಾವು ಆದಿದೈತ್ಯೋ ಸಹಸ ವ್ಯಜ್ಯಮಾನ ಆತ್ಮಪೌರುಷವು ಔರಧಾತೇಶ್ಮಸಾರೇನ ಕಾಯೇನಾದ್ರಿಪತಿ ಇವ. ಅವರು ಹುಟ್ಟಿ ದೊಡ್ಡ ದೇಹವನ್ನು ಪರ್ವತದಂತೆ ದೊಡ್ಡ ಆಕಾರವನ್ನು ಪಡೆದಿದ್ದಾರೆ. ಅವರು ನಡೆಯುತ್ತಾ ಇದ್ದರೆ ಭೂಮಿಯೆಲ್ಲ ಕಂಪಿಸುತ್ತಾ ಇದೆ. ಅಂತಹ ಮಹಾಪರಾಕ್ರಮವನ್ನು ಹೊಂದಿ ಅವರಿಗೆ ನಾಮಕರಣವನ್ನು ಕಶ್ಯಪರು ಮಾಡಿದ್ದಾರೆ. ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಎಂಬುದಾಗಿ ನಾಮಕರಣವನ್ನು ಕೂಡ ಮಾಡಿದ್ದಾರೆ. ಆ ಹಿರಣ್ಯಕಶಿಪು ತಾನು ಬ್ರಹ್ಮವರದಿಂದಾಗಿ ತೃಪ್ತನಾಗಿ ತಾನು ಎಲ್ಲ ಲೋಕಗಳನ್ನು ಕೂಡ ಪೀಡಿಸುತ್ತಾ ಇದ್ದಾನೆ. ಹಿರಣ್ಯಾಕ್ಷನು ಕೂಡ ತಾನು ಹಿರಣ್ಯಕಶಿಪುವಿಗೆ ಪ್ರಿಯವಾದಂತಹ ಎಲ್ಲ ದುಷ್ಟಕಾರ್ಯಗಳನ್ನು ಕೂಡ ಮಾಡುತ್ತಾ ಇದ್ದಾನೆ. ಒಂದು ಸಲ ಹಿರಣ್ಯಾಕ್ಷ ತಾನು ಗದೆಯನ್ನು ಹಿಡಿದುಕೊಂಡು ಸ್ವರ್ಗಲೋಕಕ್ಕೆ ಹೋಗಿದ್ದಾನೆ. ಅಲ್ಲಿ ಹೋಗಿ ದೇವತೆಗಳ ಜೊತೆಗೆ ಯುದ್ಧವನ್ನಾಡೋಣ ಎಂಬುದಾಗಿ ತಾನು ಸ್ವರ್ಗಲೋಕಕ್ಕೆ ಹೋಗಿದ್ದಾನೆ. ಆದರೆ ತಾನು ಬರೋಷ್ಟರಲ್ಲಿ ಎಲ್ಲ ದೇವತೆಗಳು ಕೂಡ ಅಲ್ಲಿಂದ ಮಾಯವಾಗಿದ್ದಾರೆ, ತಿರೋಧಾನವನ್ನು ಹೊಂದಿದ್ದಾರೆ. ಆಗ ಆ ಎಲ್ಲ ದೇವತೆಗಳು ಕೂಡ ತಿರೋಧಾನವನ್ನು ಹೊಂದಿದ್ದನ್ನು ನೋಡಿ ಯಾವ ದೇವತೆಗಳು ಕೂಡ ಕಾಣಿಸದೇ ಇದ್ದಾಗ
ಬಹಳ ಸಿಟ್ಟಿಗೆ ಒಂದು ಗರ್ಜನೆಯನ್ನು ಮಾಡುತ್ತಾ ಇದ್ದಾನೆ, ಕಿರುಚುತ್ತಾ ತಾನು ಅಲ್ಲಿಂದ ಮತ್ತೆ ನಿವೃತ್ತನಾಗಿ ಯಾವ ದೇವತೆಗಳು ಕೂಡ ಕಾಣಿಸದೇ ಇದ್ದುದರಿಂದಾಗಿ ಸಮುದ್ರದ ಒಳಗೆ ಪ್ರವೇಶವನ್ನು ಮಾಡಿದ್ದಾನೆ. ಆಗ ಸಮುದ್ರದಲ್ಲಿ ಪ್ರವೇಶ ಮಾಡಿದಾಗ ಅಲ್ಲಿ ವರುಣನ ಅನುಚರರು ಅನೇಕ ಜನ ಆ ನೀರಿನಲ್ಲಿ ಸಂಚಾರ ಮಾಡುವಂತಹ ಪ್ರಾಣಿಗಳೆಲ್ಲವೂ ಕೂಡ ಇವನು ಏನು ಹಾನಿ ಮಾಡದೇ ಇದ್ದರೂ ಕೂಡ ಅಂತಹ ಭಯಂಕರ ರೂಪವನ್ನು ನೋಡಿಯೇನೆ ಅವರೆಲ್ಲರೂ ಕೂಡ ದೂರಕ್ಕೆ ಓಡಿ ಹೋಗಿದ್ದಾರೆ. ಆ ಸಮುದ್ರದಲ್ಲಿ ಸಂಚಾರ ಮಾಡುತ್ತಾ ತಾನು ವರುಣನ ಪಟ್ಟಣವಾದಂತಹ ವಿಭಾವರಿ ಅನ್ನುವಂತಹ ಪುರವನ್ನು ಹೊಂದಿದ್ದಾನೆ. ಅಲ್ಲಿ ವರುಣನನ್ನು ಹೊಂದಿ ಬಾ, ನನ್ನ ಜೊತೆಗೆ ಯುದ್ಧಕ್ಕೆ ಬಾ ಎಂಬುದಾಗಿ ಹಿರಣ್ಯಾಕ್ಷ ಕರೆಯುತ್ತಾ ಇದ್ದಾನೆ. ವರುಣನಿಗೂ ಕೂಡ ಬಹಳ ಕೋಪ ಬಂದಿದೆ. ಆದರೆ ಭಗವಂತನೇ ಸಂಹಾರ ಮಾಡುತ್ತಾನೆ ಎನ್ನುವಂತಹ ವರವನ್ನು ತಿಳಿದಂತಹ ವರುಣ ತಾನು ಯುದ್ಧಕ್ಕೆ ಅಂತ ಹೋಗಲಿಲ್ಲ. ಇಲ್ಲ, ನಾನು ಬಹಳ ವೃದ್ಧನಾಗಿ ಬಿಟ್ಟಿದ್ದೇನೆ, ನನ್ನ ಅಂಗದಲ್ಲಿ ಮೊದಲಿಗೆ ಇದ್ದಂತೆ ನನ್ನ ಅವಯವಗಳಲ್ಲಿ ಅಷ್ಟು ಬಲವಿಲ್ಲ, ಹಾಗಾಗಿ ನಾನು ನಿನ್ನ ಜೊತೆಗೆ ಯುದ್ಧವನ್ನು ಮಾಡೋದಿಲ್ಲ. ನಿನ್ನ ಜೊತೆಗೆ ಯುದ್ಧವನ್ನು ಮಾಡೋದಕ್ಕೆ ಸಮರ್ಥರಾದವರು ಅಂತಂದರೆ ಪುರಾಣ ಪುರುಷನಾದಂತಹ ಪರಮಾತ್ಮನೊಬ್ಬನೇ ಸಮರ್ಥನಾಗಿದ್ದಾನೆ. ಹಾಗಾಗಿ ನೀನು ಅವನ ಜೊತೆಗೇನೆ ಯುದ್ಧವನ್ನು ಮಾಡು ಎಂಬುದಾಗಿ ಈ ರೀತಿಯಾಗಿ ತಾನು ಹೇಳಿದ್ದಾನೆ ವರುಣ. ಆಗ ವರುಣ ಮತ್ತೊಂದು ಮಾತನ್ನು ಹೇಳುತ್ತಾನೆ, ನಾನು ಮತ್ತೊಂದು ಎಚ್ಚರಿಕೆಯನ್ನು ಕೂಡ ಕೊಡುತ್ತೇನೆ ಕೇಳು. ನೀನು ಒಂದು ವೇಳೆ ಪರಮಾತ್ಮನ ಜೊತೆಗೆ ಯುದ್ಧವನ್ನು ಮಾಡಿ ಅಂತಂದರೆ ನಿನ್ನ ಸಾವು ಅಂತನ್ನೋದು ನಿಶ್ಚಿತ, ನೀನು ಮರಣವನ್ನು ಹೊಂದೋದು ಖಚಿತ. ನೀನು ಸತ್ತು ಬಿದ್ದ ಮೇಲೆ ನಿನ್ನನ್ನು ತಿನ್ನೋದಕ್ಕಾಗಿ ಅಂತ ನಾಯಿಗಳು, ನರಿಗಳು ಅವರೆಲ್ಲವೂ ಕೂಡ ನಿನ್ನ ಸುತ್ತಲೂ ಬರುತ್ತವೆ. ಹಾಗಾಗಿ ನೋಡು, ಯುದ್ಧಕ್ಕೆ ಹೋಗುತ್ತೆಯಾ ಇಲ್ಲೆಯಾ ನೋಡು ಎಂಬುದಾಗಿ ವರುಣನು ಹೀಗೆ ಎಚ್ಚರವನ್ನು ಕೊಟ್ಟರೂ ಕೂಡ ತಾನು ಆ ವರುಣನ ಮಾತನ್ನು ಲೆಕ್ಕಿಸದೇನೆ ಆ ಹಿರಣ್ಯಾಕ್ಷನು ಆ ಭಗವಂತನನ್ನು ಹುಡುಕುತ್ತಾ ಹೋಗಿದ್ದಾನೆ. ನಾರದ ಋಷಿಗಳಿಂದಾಗಿ ತಾನು ತಿಳಿದುಕೊಂಡಿದ್ದಾನೆ ಪರಮಾತ್ಮ ತಾನು ರಸಾತಲದಲ್ಲಿ ಇದ್ದಾನೆ ಎಂಬುದಾಗಿ ತಿಳಿದುಕೊಂಡು ತಾನು ರಸಾತಲದಲ್ಲಿ ಪ್ರವೇಶವನ್ನು ಮಾಡಿದ್ದಾನೆ. ಅಲ್ಲಿ ಪರಮಾತ್ಮ ಭೂಮಿಯನ್ನು ಧಾರಣೆ ಮಾಡಿ ವರಾಹರೂಪಿಯಾದಂತಹ ಪರಮಾತ್ಮನು ತಾನು ಇದ್ದಾನೆ. ದಂಷ್ಟಗಳಿಂದಾಗಿ ಆ ಭೂಮಿಯನ್ನು ಧಾರಣೆ ಮಾಡಿ ಆ ಮುಳುಗುತ್ತಾ ಇರುವಂತಹ ಭೂಮಿಯನ್ನು ಮೇಲಕ್ಕೆ ತರುತ್ತಾ ಇರುವಂತಹ ಪರಮಾತ್ಮನನ್ನು ನೋಡಿ ಅಪಹಾಸವನ್ನು ಮಾಡುತ್ತಾ ಇದ್ದಾನೆ ಹಿರಣ್ಯಾಕ್ಷ. ನೀನಾ ಶ್ರೀಹರಿ, ಏನು ಒಂದು ಅರಣ್ಯದ ಮೃಗದ ವೇಷದಲ್ಲಿ ಇದ್ದಿ ಸೂಕರ ರೂಪವನ್ನು ಧಾರಣೆ ಮಾಡಿ ನೀನಾ ಶ್ರೀಹರಿ, ನಿನ್ನ ಜೊತೆಗೆ ನಾನು ಯುದ್ಧವನ್ನು ಮಾಡಬೇಕಾ ಇತ್ಯಾದಿಯಾಗಿ ಅನೇಕ ವಿಧವಾಗಿ ನಿಂದೆಯನ್ನು ಮಾಡುತ್ತಾ ಇದ್ದಾನೆ. ಯಾವಾಗ ಪರಮಾತ್ಮ ಆ ಭೂಮಿಯನ್ನು ಉದ್ಧಾರ ಮಾಡೋದಕ್ಕಾಗಿ ಅಂತ ತಾನು ಮೇಲಕ್ಕೆ ತರುತ್ತಾ ಇದ್ದಾನೆಯೋ ಆ ಪರಮಾತ್ಮನ ಹಿಂದಕ್ಕೇನೆ ಅವನು ಕೂಡ ಬರುತ್ತಾ ಇದ್ದಾನೆ. ಪರಮಾತ್ಮನಾದರೂ ಆ ಭೂಮಿಯನ್ನು ನೀರಿನಿಂದಾಗಿ ಮೇಲಕ್ಕೆ ಎತ್ತಿ ತಾನು ತನ್ನ ಶಕ್ತಿಯನ್ನು ಆ ಭೂಮಿಯಲ್ಲಿ ತುಂಬಿ ಆ ಭೂಮಿಯು ನೀರಿನ ಮೇಲೆ ಚೆನ್ನಾಗಿ ನಿಲ್ಲುವಂತೆ ತಾನು ಅದನ್ನು ರಕ್ಷಣೆ ಮಾಡಿದ್ದಾನೆ. ತಾನು ಅದನ್ನು ಪ್ರತಿಷ್ಠಾಪನೆ ಮಾಡಿ ಅನಂತರದಲ್ಲಿ ಈ ಹಿರಣ್ಯಾಕ್ಷನ ಜೊತೆಗೆ ಘೋರವಾದಂತಹ ಯುದ್ಧವನ್ನು ಆಡುತ್ತಾ ಇದ್ದಾನೆ. ಭಗವಂತ ಚಮತ್ಕಾರವಾಗಿ ಉತ್ತರವನ್ನು ಕೊಡುತ್ತಾನೆ. ಸತ್ಯಂ ವಯಂಭೋ ವನಗೋಚರ ಮೃಗಾಃ ಯುಷ್ಮದ್ವಿಧಾನ್ ಮೃಗಯೇ ಗ್ರಾಮಸಿಂಹಾನ್. ನೀನೇನು ಹೇಳಿ, ನಾನು ವನದಲ್ಲಿ ಸಂಚಾರ ಮಾಡುವಂತಹ ಪ್ರಾಣಿಯಂತೆ ಇದ್ದೇನೆ ಅಂತ ಹೇಳಿದ್ದೀಯಲ್ಲ, ಹೌದು, ನಾನು ವನಗೋಚರನಾದಂತಹ ಪ್ರಾಣಿಯೇನೆ. ಯಾಕೆ ಅಂತಂದರೆ ನಿಮ್ಮಂತಹ ಗ್ರಾಮಸಿಂಹರು ನಾಯಿಗಳನ್ನೆಲ್ಲವನ್ನು ಕೂಡ ನಾನು ಸಂಹಾರ ಮಾಡುತ್ತೇನೆ. ಹಾಗಾಗಿ ನಾನು ವನಗೋಚರನಾದಂತಹ ಮೃಗನೇ ಎಂಬುದಾಗಿ, ಅಂದರೆ ನಿಮ್ಮಂತಹ ಅಸುರರನ್ನು ಮೃಗ ಅಂತಂದರೆ ಹುಡುಕಿ ಸಂಹಾರ ಮಾಡುತ್ತೇನೆ. ಹಾಗಾಗಿ ನಾನು ವನಗೋಚರನಾದಂತಹ ಮೃಗನೇ ಎಂಬುದಾಗಿ ಈ ರೀತಿಯಾಗಿ ಪರಮಾತ್ಮ ಹೇಳುತ್ತಾ ನಿನ್ನಂತಹ ಸುಳ್ಳು ಮಾತನಾಡುವವರನ್ನು ಅವರ ಮಾತನ್ನು ಯಾರೂ ಕೂಡ ಸ್ವೀಕಾರ ಮಾಡೋದಿಲ್ಲ ಎಂಬುದಾಗಿ ಹೇಳಿ ಆ ಪರಮಾತ್ಮ ಅವನ ಜೊತೆಗೆ ಘೋರವಾದಂತಹ ಯುದ್ಧವನ್ನು ಆಡುತ್ತಾ ಇದ್ದಾನೆ. ಇನ್ನು ಬ್ರಹ್ಮದೇವರು ಬಂದು ಬೇಗನೆ ಅವನ ಸಂಹಾರವನ್ನು ಮಾಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಆಗ ಪರಮಾತ್ಮ ಸ್ವಲ್ಪ ಹೊತ್ತು ಕ್ರೀಡೆ ಆಡಿದಂತೆ ಆಡಿ ಪರಮಾತ್ಮ ತನ್ನ ಕರಗಳಿಂದಾಗಿ ತನ್ನ ಕೈಯಿಂದಾಗಿ ಆ ಅಸುರನ ಹಿರಣ್ಯಾಕ್ಷನ ಕಿವಿಗಳಿಗೆ ಹೊಡೆದು ಆ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ್ದಾನೆ. ಅತ್ಯಂತ ಲೀಲಾಜಾಲವಾಗಿ ಅವನನ್ನು ಸಂಹಾರ ಮಾಡಿದ್ದಾನೆ. ಹೀಗೆ ಅವನನ್ನು ಸಂಹಾರ ಮಾಡಿ ಭೂಮಿಯನ್ನು ಉದ್ಧಾರ ಮಾಡಿದ್ದಾನೆ ಅನ್ನುವಂತಹ ಕಥೆಯನ್ನು ಮೈತ್ರೇಯರು ಆ ವಿದುರನಿಗೆ ತಿಳಿಸಿಕೊಟ್ಟಿದ್ದಾರೆ. ಆಗ ಶುಕಾಚಾರ್ಯರು ಈ ಕಥೆಯನ್ನು ಯಾರು ಕೇಳುತ್ತಾರೋ ಅವರಿಗೆ ಸಿಗುವಂತಹ ಫಲವನ್ನು ಕೂಡ ತಿಳಿಸಿಕೊಡುತ್ತಾರೆ. ಯೋ ವೈ ಹಿರಣ್ಯಾಕ್ಷವಧಂ ಮಹಾದ್ಭುತಂ ವಿಕ್ರೀಡಿತಂ ಕಾರಣ ಸೂಕರಾತ್ಮನಃ ಶೃಣೋತಿ ಗಾಯತ್ಯನುಮೋದತೇಂಜಸ ವಿಮುಚ್ಯತೆ ಬ್ರಹ್ಮವಧಾದಪಿದ್ದಿಜಃ. ಯಾರು ಈ ಇಂತಹ ಹಿರಣ್ಯಾಕ್ಷ ವಧವನ್ನು ಪರಮಾತ್ಮ ಸೂಕರ ರೂಪನಾದಂತಹ ಪರಮಾತ್ಮನು ಆ ಹಿರಣ್ಯಾಕ್ಷನ ಸಂಹಾರ ಮಾಡಿದಂತಹ ಕಥೆಯನ್ನು ಗಾನ ಮಾಡುತ್ತಾರೆ, ಶ್ರವಣ ಮಾಡುತ್ತಾರೆ, ಸ್ಮರಣೆ ಮಾಡುತ್ತಾರೆ, ಅವರಿಗೆ ಯಾವ ಪಾಪದ ಲೇಪವೂ ಕೂಡ ಆಗೋದಿಲ್ಲ. ಬ್ರಹ್ಮಹತ್ಯೆಯಂತಹ ಪಾಪವನ್ನು ಮಾಡಿದರೂ ಕೂಡ ಅವರು ಅದರಿಂದಾಗಿ ಮುಕ್ತರಾಗುತ್ತಾರೆ. ಅಂತಹ ಮಹಿಮೆ ಆ ಭಗವಂತನ ಕಥೆಗೆ ಇದೆ ಎಂಬುದಾಗಿ ಈ ರೀತಿಯಾಗಿ ಹೇಳಿದಾಗ ಈ ರೀತಿಯಾಗಿ ಆದಿ ಹಿರಣ್ಯಾಕ್ಷನ ಸಂಹಾರ
ಮತ್ತು ದಿತಿಪುತ್ರನಾದಂತಹ ಹಿರಣ್ಯಾಕ್ಷನ ಸಂಹಾರ ಎರಡೂ ಕೂಡ ವರಾಹರೂಪಿಯಾದಂತಹ ಪರಮಾತ್ಮನು ಮಾಡಿದ್ದಾನೆ ಅಂತನ್ನುವಂತಹ ಕಥೆಯನ್ನು ಮೈತ್ರೇಯರು ವಿದುರನಿಗೆ ತಿಳಿಸಿಕೊಟ್ಟಿದ್ದಾರೆ. ಆ ಕಥೆಯನ್ನು ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳಿದಾಗ ಪರೀಕ್ಷಿತ್ ರಾಜ ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾನೆ. ಹೀಗೆ ಭೂಮಿಯನ್ನು ಭಗವಂತ ತಾನು ಪ್ರತಿಷ್ಠಾಪನೆಯನ್ನು ಮಾಡಿದ ಮೇಲೆ ಸ್ವಯಂಭುವಮನು ತಾನು ಪ್ರಜಾಸೃಷ್ಟಿಯನ್ನು ಹೇಗೆ ಮಾಡಿದ, ಅನೇಕ ವಿಧವಾದಂತಹ ಪ್ರಾಣಿಗಳನ್ನು ಸೃಷ್ಟಿ ಮಾಡೋದಕ್ಕಾಗಿ ಯಾವ ಮಾರ್ಗಗಳನ್ನು ಹೊಂದಿದ ಅದನ್ನು ನಮಗೆ ತಿಳಿಸಿಕೊಡಬೇಕು. ಪ್ರಜಾಸೃಷ್ಟಿಯನ್ನು ಮಾಡೋದಕ್ಕೆ ತಾನು ಅನುಸರಿಸಿದಂತಹ ಮಾರ್ಗಗಳು ಯಾವುದು ಅಂತ ಕೇಳಿದಾಗ ಆಗ ಶುಕಾಚಾರ್ಯರು ಇದೇ ಪ್ರಶ್ನೆಯನ್ನು ವಿದುರನೂ ಕೂಡ ಮಾಡಿದ್ದಾನೆ. ಆಗ ವಿದುರನು ಆ ಪ್ರಶ್ನೆಯನ್ನು ಮಾಡಿದಾಗ ಮೈತ್ರೇಯರು ಯಾವ ಉತ್ತರವನ್ನು ಕೊಟ್ಟಿದ್ದಾರೋ ಅದೇ ಉತ್ತರವನ್ನು ನಾನು ನಿನಗೆ ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಯಾವಾಗ ಈ ರೀತಿಯಾಗಿ ಭೂಮಿಯನ್ನು ಪ್ರತಿಷ್ಠಾಪನೆ ಮಾಡಿದಾಗ ಆ ಸ್ವಯಂಭುವ ಮನುವಿನ ಒಂದು ಚರಿತ್ರೆಯನ್ನು ಪ್ರಾರಂಭ ಮಾಡುತ್ತಾ ಬ್ರಹ್ಮದೇವರು ಕರ್ದಮ ಪ್ರಜಾಪತಿಗಳಿಗೆ ಆದೇಶವನ್ನು ಮಾಡುತ್ತಾರೆ. ನೀನು ಅನೇಕ ಪ್ರಜೆಗಳನ್ನು ಸೃಷ್ಟಿ ಮಾಡಬೇಕು ಎಂಬುದಾಗಿ ಕರ್ದಮ ಪ್ರಜಾಪತಿಗಳಿಗೆ ಆದೇಶವನ್ನು ಮಾಡಿದಾಗ ಆಗ ಕರ್ದಮ ಪ್ರಜಾಪತಿಗಳು 10,000 ವರ್ಷ ಸರಸ್ವತಿ ನದಿಯ ತೀರದಲ್ಲಿ ತಾವು ತಪಸ್ಸನ್ನು ಮಾಡುತ್ತಾರೆ. 10,000 ವರ್ಷ ತಪಸ್ಸನ್ನು ಮಾಡಿ ಶುಕ್ಲರೂಪಿಯಾದಂತಹ ಪರಮಾತ್ಮ ಆ ಪರಮಾತ್ಮನ ಧ್ಯಾನವನ್ನು ಮಾಡುತ್ತಾರೆ. ಆಗ ಪರಮಾತ್ಮನು ಅವರ ತಪಸ್ಸಿಗೆ ಮೆಚ್ಚಿ ಪರಮಾತ್ಮ ಶುಕ್ಲರೂಪಿಯಾದಂತಹ ಪರಮಾತ್ಮನು ಅವನ ಭಕ್ತಿಗೆ ಮೆಚ್ಚಿ ಅವನು ಪ್ರತ್ಯಕ್ಷನಾಗುತ್ತಾನೆ. ಆಗ ಪ್ರತ್ಯಕ್ಷನಾದಾಗ ಕರ್ದಮ ಪ್ರಜಾಪತಿಗಳು ಭಗವಂತನ ಸ್ತೋತ್ರವನ್ನು ನಾನಾ ಬಗೆಯಾಗಿ ಸ್ತೋತ್ರವನ್ನು ಮಾಡುತ್ತಾರೆ. ಜುಷ್ಟಂಬತಾದ್ಯಾಖಿಲ ಸತ್ವರಾಶೇಹೇ ಸಂಸಿದ್ಧಮಕ್ಷ್ಣೋಸ್ತವದರ್ಶನಾನ್ನಃ ಯದ್ದರ್ಶನಂ ಜನ್ಮಭಿರೀಡ್ಯ ಸದ್ಭಿಹಿ ಆಶಾಸತೆ ಯೋಗಿನೋ ರೂಢಯೋಗಾ. ಪರಮಾತ್ಮ ನಿನ್ನ ದರ್ಶನದಿಂದಾಗಿ ನಾನೇನು ಇಷ್ಟು ಕಾಲ ತಪಸ್ಸನ್ನು ಮಾಡಿ ನಿನ್ನ ಸೇವೆಯನ್ನು ಮಾಡಿದ್ದೇನೆಯೋ ಆ ಸೇವೆ ಅಂತನ್ನೋದು ಸಫಲವಾಯಿತು. ಯಾಕೆ ಅಂತಂದರೆ ನಿನ್ನ ದರ್ಶನವನ್ನು ಪಡೆಯೋದಕ್ಕಾಗಿ ಅಂತಲೇ ಯೋಗಿಗಳು ಅನೇಕ ಜನ್ಮಗಳಿಂದಾಗಿ ತಾವು ತಪಸ್ಸನ್ನು ಆಚರಿಸಿ ನಿನ್ನ ದರ್ಶನಕ್ಕಾಗಿ ತಪಿಸುತ್ತಾ ಇರುತ್ತಾರೆ. ಅಂತಹ ಪರಮಾತ್ಮ ನೀನು ನನಗೆ ದರ್ಶನವನ್ನು ಕೊಟ್ಟಿದ್ದೀಯಾ, ನನ್ನ ಜನ್ಮ ಸಾರ್ಥಕವಾಯಿತು ಎಂಬುದಾಗಿ ಈ ರೀತಿಯಾಗಿ ಅನೇಕ ಸ್ತೋತ್ರಗಳನ್ನು ಕರ್ದಮ ಪ್ರಜಾಪತಿಗಳು ಮಾಡಿದ್ದಾರೆ. ಆಗ ಭಗವಂತ ತಾನು ಪ್ರೀತನಾಗಿ ಹೇಳುತ್ತಾ ಇದ್ದಾನೆ, ನೀನು ಯಾವುದಕ್ಕಾಗಿ ತಪಸ್ಸನ್ನು ಮಾಡಿದ್ದೀಯಾ ಅದು ನನಗೆ ಗೊತ್ತು. ನಿನ್ನ ಮನೋಗತವನ್ನು ತಿಳಿದುಕೊಂಡು ಅದಕ್ಕೆ ಮೊದಲಿಗೇನೆ ನಾನು ವ್ಯವಸ್ಥೆಯನ್ನು ಮಾಡಿ ಇಟ್ಟಿದ್ದೇನೆ. ನೀನು ಪ್ರಜೆಗಳ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಅಂದುಕೊಳ್ಳುತ್ತಾ ಇದ್ದೀಯಾ, ಪ್ರಜಾಭಿವೃದ್ಧಿಯನ್ನು ಮಾಡೋದಕ್ಕಾಗಿ ಉತ್ತಮವಾದಂತಹ ಪತ್ನಿ ಬೇಕು ಅಂತನ್ನೋದಕ್ಕಾಗಿ ನೀನು ತಪಸ್ಸನ್ನು ಮಾಡಿದ್ದೀಯಾ. ನಿನಗೆ ಉತ್ತಮವಾದಂತಹ ಪತ್ನಿ ಸಿಗುತ್ತಾಳೆ, ನೀನು ಇಲ್ಲೇ ಇರು. ನಾಳೆದ್ದೇ ನಿನ್ನನ್ನು ಹುಡುಕೊಂತ ಸ್ವಯಂಭೂಮನು ತನ್ನ ಮಗಳನ್ನು ಕರೆದುಕೊಂಡು ಬರುತ್ತಾನೆ, ನೀನು ಇಲ್ಲಿಯೇ ಇರು ಎಂಬುದಾಗಿ ಪರಮಾತ್ಮ ಆದೇಶವನ್ನು ಮಾಡಿದ್ದಾನೆ. ಆ ಕರ್ದಮ ಪ್ರಜಾಪತಿಗಳು 10,000 ವರ್ಷ ತಪಸ್ಸನ್ನು ಮಾಡಿದರೆ ಪರಮಾತ್ಮನಿಗೆ ಎಷ್ಟು ಸಂತೋಷವಾಗಿದೆ ಅಂತಂದರೆ ಪರಮಾತ್ಮನ ಆನಂದ ಬಾಷ್ಪಗಳು ಸುರಿದು ಅಲ್ಲೊಂದು ಸರೋವರವೇ ನಿರ್ಮಾಣವಾಗಿದೆ, ಅದೇ ಬಿಂದು ಸರೋವರ ಎಂಬುದಾಗಿ. ಅಂತಹ ಸರೋವರವನ್ನು ನಿರ್ಮಾಣ ಮಾಡುವಂತೆ ಅಷ್ಟು ಘೋರವಾದಂತಹ ಶ್ರೇಷ್ಠವಾದಂತಹ ತಪಸ್ಸನ್ನು ಆಚರಣೆ ಮಾಡಿದ್ದಾರೆ ಕರ್ದಮ ಪ್ರಜಾಪತಿಗಳು. ಆ ಬಿಂದು ಸರೋವರ, ಅಲ್ಲೇ ಸರಸ್ವತಿ ನದಿ, ಅಂತಹ ತೀರದಲ್ಲಿ ಸರಸ್ವತಿ ನದಿಯಿಂದಾಗಿ ಆವೃತವಾದಂತಹ ಬಿಂದು ಸರೋವರದ ಹತ್ತಿರನೇ ಅವರ ಆಶ್ರಮದಲ್ಲಿ ಕರ್ದಮ ಪ್ರಜಾಪತಿಗಳು ತಾವು ನಿರೀಕ್ಷಣೆಯನ್ನು ಮಾಡುತ್ತಾ ಇದ್ದಾರೆ. ಭಗವಂತ ಹೇಳಿದಂತಹ ಸ್ವಯಂಭುವಮನು ಯಾವಾಗ ಬರುತ್ತಾನೆ ಎಂಬುದಾಗಿ ತಾವು ನಿರೀಕ್ಷೆಯನ್ನು ಮಾಡುತ್ತಾ ಇದ್ದಾರೆ. ಈ ಕಡೆ ಸ್ವಯಂಭುವಮನುವು ಕೂಡ ತನ್ನ ಮಕ್ಕಳ ಜನ್ಮವನ್ನು ನಾವು ಹಿಂದೆ ಕೇಳಿದ್ದೆ, 5 ಜನ ಮಕ್ಕಳು ಹುಟ್ಟಿದ್ದಾರೆ ಎಂಬುದಾಗಿ. ಅದರಲ್ಲಿ ದೇವಹೂತಿಯ ಕಥೆಯನ್ನು ಮೊದಲಿಗೆ ಹೇಳುತ್ತಾ ಇದ್ದಾರೆ. ಆ ದೇವಹೂತಿಯನ್ನು ಮದುವೆಯನ್ನು ಮಾಡಿಕೊಡಬೇಕು ಎಂಬುದಾಗಿ ತಾನು ಉತ್ತಮವಾದಂತಹ ತನ್ನ ಕನ್ಯೆಗೆ ಉತ್ತಮವಾದಂತಹ ಅನುರೂಪನಾದಂತಹ ಗಂಡನನ್ನು ಹುಡುಕುತ್ತಾ ತಾನು ಶತರೂಪಾದೇವಿ ಹಾಗೂ ಮಗಳಾದಂತಹ ದೇವಹೂತಿ ಅವರು 3 ಜನರು ಕೂಡ ರಥದಲ್ಲಿ ಕೂತು ಅನೇಕ ಕ್ಷೇತ್ರಗಳಲ್ಲಿ ಸಂಚಾರ ಮಾಡುತ್ತಾ ಈ ಸರಿಯಾಗಿ ಬಿಂದು ಸರೋವರದ ಹತ್ತಿರ ಬರುತ್ತಾರೆ. ಆ ಬಿಂದು ಸರೋವರದ ಹತ್ತಿರ ರಥವನ್ನು ನಿಲ್ಲಿಸಿ ಆ ಸ್ವಯಂಭುವಮನು ಆ ಬಿಂದು ಸರೋವರದಲ್ಲಿ ಸ್ನಾನವನ್ನು ಮಾಡುತ್ತಾನೆ. ಸ್ನಾನವನ್ನು ಮಾಡಿದಾಗ ಅಲ್ಲಿ ತಮ್ಮ ಆಶ್ರಮದಲ್ಲಿ ಕುಳಿತಿರುವಂತಹ ಆ ಕರ್ದಮ ಪ್ರಜಾಪತಿಗಳನ್ನು ನೋಡುತ್ತಾನೆ. ನೋಡಿ ಅವರ ಆಶ್ರಮಕ್ಕೆ ಬರುತ್ತಾನೆ. ತಮ್ಮ ಆಶ್ರಮಕ್ಕೆ ಬಂದಾಗ ಆ ಕರ್ದಮ ಪ್ರಜಾಪತಿಗಳು ಕೂಡ ಅತಿಥಿ ಸತ್ಕಾರವನ್ನು ಮಾಡಿ ಸ್ವಯಂಭುವ ಮನುವಂತಹ ಶ್ರೇಷ್ಠನಾದಂತಹ ರಾಜನು ನಮ್ಮ ಮನೆಗೆ ಬರುತ್ತಾ ಇದ್ದಾನೆ ಎಂಬುದಾಗಿ ಎಲ್ಲ ಅರ್ಘ್ಯಪಾದ್ಯಾದಿ ಎಲ್ಲ ಉಪಚಾರವನ್ನು ಕೂಡ ಮಾಡಿ ಅವರನ್ನು ಸ್ವಾಗತ ಮಾಡಿದ್ದಾನೆ. ಸ್ವಯಂಭುವ ಮನುವಿನ ಸ್ತೋತ್ರವನ್ನು ಕೂಡ ಕರ್ದಮ ಪ್ರಜಾಪತಿ ಮಾಡುತ್ತಾ ಇದ್ದಾನೆ. ನೂನಂ ಸಂಕ್ರಮಣಂ ದೇವ ಸತಾಂ ಸಂರಕ್ಷಣಾಯತೆ ವಧಾಯ ಚಾಸತಾಂ ಯಸ್ತಂ ಹರೇಶ್ ಶಕ್ತಿ ಹರಿಪಾಲಿನಿ. ಪರಮಾತ್ಮ ನಿಮ್ಮಲ್ಲಿ ವಿಶೇಷವಾಗಿ ರಾಜರಾಜೇಶ್ವರ ರೂಪದಿಂದಾಗಿ ಸನ್ನಿಹಿತನಾಗಿ ತಾನು ಎಲ್ಲ
ಶಿಷ್ಟರ ಸಂರಕ್ಷಣೆಯನ್ನು ಮಾಡುತ್ತಾ ದುಷ್ಟರ ಶಿಕ್ಷಣೆಯನ್ನು ಮಾಡುತ್ತಾ ಇರುತ್ತಾನೆ. ಅಂತಹ ಪರಮಾತ್ಮನ ಶಕ್ತಿಯಿಂದಾಗಿ ಪ್ರೇರಿತರಾಗಿ ನೀವು ಎಲ್ಲ ಕಡೆಗೂ ಕೂಡ ಸಂಚಾರವನ್ನು ಮಾಡಿ ಎಲ್ಲ ಪ್ರಜೆಗಳ ರಕ್ಷಣೆಯನ್ನು ಮಾಡುತ್ತಾ ಇರುತ್ತೀರಿ. ಹಾಗಾಗಿ ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಅದನ್ನು ಮಾಡೋದಕ್ಕಾಗಿಯೇ ಸಂಚರಿಸುತ್ತಾ ಇರುತ್ತೀರಿ. ಹಾಗಿದ್ದರೂ ಕೂಡ ಇಲ್ಲಿ ನಮ್ಮ ಆಸನಕ್ಕೆ ಬಂದಿದ್ದೀರಿ ಅಂತಂದ ಮೇಲೆ ನಿಮ್ಮ ಮನೋಗತವು ಏನಿದೆ ಅಂತನ್ನೋದನ್ನು ನಾನು ಕೇಳುತ್ತಾ ಇದ್ದೇನೆ. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ಹೇಳ್ರಿ. ನನಗೆ ಶಕ್ತಿ ಇದ್ದರೆ ನನಗೆ ಶಕ್ತಿ ಇದ್ದಷ್ಟು ಅದನ್ನು ಮಾಡಲು ಪ್ರಯತ್ನಿಸುತ್ತೇನೆ ಎಂಬುದಾಗಿ ಆ ಕರ್ದಮ ಪ್ರಜಾಪತಿಗಳು ಕೇಳಿದಾಗ ಆಗ ಸ್ವಯಂಭುವ ಮನುವು ಕೂಡ ಆ ಕರ್ದಮ ಪ್ರಜಾಪತಿಗಳನ್ನು ಸ್ತುತಿಸುತ್ತಾ ಇದ್ದಾನೆ. ಭಗವಂತ ನಿಮ್ಮನ್ನು ತಮ್ಮ ಮುಖದಿಂದಾಗಿ ಸೃಷ್ಟಿಯನ್ನು ಮಾಡಿದ್ದಾನೆ. ಯಾಕೆ ಅಂತಂದರೆ ಬ್ರಾಹ್ಮಣೋಸ್ತಿ ಮುಖಮಾಸೀತ್ ಎಂಬುದಾಗಿ ಪುರುಷ ಸೂಕ್ತದಲ್ಲಿ ಹೇಳಿದಂತೆ ಪರಮಾತ್ಮನ ಮುಖದಿಂದಾಗಿ ಬ್ರಹ್ಮಕುಲ ಬ್ರಾಹ್ಮಣರೆಲ್ಲರೂ ಕೂಡ ಹುಟ್ಟಿದ್ದಾರೆ. ಆ ಬ್ರಾಹ್ಮಣರನ್ನು ಯಾಕೆ ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ ಅಂತಂದರೆ ನಮ್ಮಂತಹ ಕ್ಷತ್ರಿಯರನ್ನು ರಕ್ಷಣೆ ಮಾಡೋದಕ್ಕಾಗಿಯೇ ಪರಮಾತ್ಮ ನಿಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ನೀವು ವೇದಾಧ್ಯಯನವನ್ನು ಮಾಡುತ್ತಾ ತಪಸ್ಸನ್ನು ಮಾಡುತ್ತಾ ಯೋಗವನ್ನು ಆಚರಿಸುತ್ತಾ ಪರಮಾತ್ಮನ ಒಂದು ಅನುಗ್ರಹವನ್ನು ಪಡೆದು ನಮ್ಮಂತಹ ಕ್ಷತ್ರಿಯರನ್ನು ರಕ್ಷಣೆ ಮಾಡುತ್ತೀರಿ. ಮತ್ತು ನಾವು ಕೂಡ ನಿಮ್ಮಂತಹ ಬ್ರಾಹ್ಮಣರ ರಕ್ಷಣೆಯನ್ನು ಮಾಡೋದಕ್ಕಾಗಿಯೇ ಪರಮಾತ್ಮ ಬಾಹುಗಳಿಂದಾಗಿ ನಮ್ಮನ್ನು ಹುಟ್ಟಿಸಿದ್ದಾನೆ. ಹೀಗೆ ಪರಸ್ಪರವಾಗಿ ನಾವು ರಕ್ಷಣೆಯನ್ನು ಮಾಡಿಕೊಳ್ಳುತ್ತಾ ಇರುತ್ತೇವೆ. ನಮ್ಮಿಂದ ರಕ್ಷಿತವಾದಂತಹ ದೇಶದಲ್ಲಿ ನೀವು ಭಗವಂತನ ಆರಾಧನೆಯನ್ನು ಮಾಡಿದರೆ ಭಗವಂತನ ಆರಾಧನೆಯಿಂದಾಗಿ ನಾವು ರಕ್ಷಿತರಾಗಿರುತ್ತೇವೆ ಎಂಬುದಾಗಿ ಈ ರೀತಿಯಾಗಿ ಇತ್ಯಾದಿ ಮಾತುಗಳನ್ನು ಹೇಳುತ್ತಾ ಕೊನೆಗೆ ತಾನು ಯಾವ ಕೆಲಸಕ್ಕಾಗಿ ಬಂದಿದ್ದಾನೆ ಆ ಕೆಲಸವನ್ನು ಹೇಳುತ್ತಾ ಇದ್ದಾನೆ. ದೇವಹೂತಿಯನ್ನು ತೋರಿಸಿ, ಈಕೆ ನನ್ನ ಮಗಳು, ಪ್ರಿಯವ್ರತ ಹಾಗೂ ಉತ್ಥಾನಪಾದರ ತಂಗಿ, ಈಕೆಯನ್ನು ನಾನು ವಿವಾಹ ಮಾಡಬೇಕು ಅಂತ ಅಂದುಕೊಂಡಿದ್ದೇನೆ. ಕೆಲವು ಕಾಲದ ಹಿಂದೆ ನಾರದರು ನಮ್ಮ ಮನೆಗೆ ಬಂದಿದ್ದರು. ಆಗ ಬಂದಾಗ ನಿಮ್ಮ ರೂಪದ ಬಗ್ಗೆ, ನಿಮ್ಮ ಗುಣಗಳ ಬಗ್ಗೆ, ನಿಮ್ಮ ಸ್ವಭಾವದ ಬಗ್ಗೆ ಹೇಳಿದಾಗ ಅದನ್ನು ಕೇಳಿದಂತಹ ಈ ದೇವಹೂತಿಯು ನಿಮ್ಮನ್ನೇ ವಿವಾಹವನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ನಿಶ್ಚಯಿಸಿದ್ದಾಳೆ. ಹಾಗಾಗಿ ನಿಮಗೆ ಇಚ್ಛೆ ಇದ್ದರೆ ನಮ್ಮ ಮಗಳನ್ನು ನೀವು ವಿವಾಹವನ್ನು ಮಾಡಿಕೊಳ್ಳರಿ ಎಂಬುದಾಗಿ ಹೇಳಿದಾಗ ಆಗ ಕರ್ದಮ ಪ್ರಜಾಪತಿಗಳು ಕೂಡ ಅವಶ್ಯವಾಗಿ ಮಾಡಿಕೊಳ್ಳುತ್ತೇನೆ. ಕಯೇವತೇತನಯಾಂ ನಾದ್ರಿಯೇತ ಸ್ವಯಾಂಗ ಕಾಂತ್ಯ ಕ್ಷಿಪತೀಮಿವ ಶ್ರಿಯಂ, ತನ್ನ ಕಾಂತಿಯಿಂದಾಗಿ ಲಕ್ಷ್ಮೀದೇವಿಯಂತೆ ತೋರುತ್ತಾ ಇದ್ದಾಳೆ. ಇಂತಹ ಕನ್ಯೆಯನ್ನು ಯಾರು ತಾನೇ ವಿವಾಹ ಮಾಡಿಕೊಳ್ಳೋದಿಲ್ಲ. ಅತ್ಯಂತ ಸೌಂದರ್ಯವನ್ನು ಹೊಂದಿದ್ದಾಳೆ. ಒಂದು ಸಲ ಈಕೆ ಇನ್ನೂ ಸಣ್ಣ ವಯಸ್ಸಿನಲ್ಲಿ ಇದ್ದಾಗಲೇ ಆಕೆಯ ಒಂದು ಸೌಂದರ್ಯವನ್ನು ನೋಡಿ ಮೇಲೆ ವಿಶ್ವಾವಸು ಅಂತನ್ನುವಂತಹ ಒಬ್ಬ ಗಂಧರ್ವ ತಾನು ಹೋಗುತ್ತಾ ಇದ್ದ. ಈಕೆಯ ಸೌಂದರ್ಯವನ್ನು ನೋಡಿ ತನ್ನ ವಿಮಾನದಿಂದಾಗಿ ಸಹಿತನಾಗಿ ಕೆಳಗೆ ಬಿದ್ದಿದ್ದಾನೆ. ಇಂತಹ ಸೌಂದರ್ಯೋಪೇತಲಾದಂತಹ ನಿನ್ನ ಮಗಳನ್ನು ಯಾರು ತಾನೇ ವಿವಾಹ ಮಾಡಿಕೊಳ್ಳೋದಿಲ್ಲ, ಅವಶ್ಯವಾಗಿಯೂ ಕೂಡ ವಿವಾಹವನ್ನು ಮಾಡಿಕೊಳ್ಳುತ್ತೇನೆ ಎಂಬುದಾಗಿ, ನನಗೆ ಅನುರೂಪಳಾದಂತಹ ಸ್ತ್ರೀಯೇ ಇದ್ದಾಳೆ, ಹಾಗಾಗಿ ಅವಶ್ಯವಾಗಿಯೂ ಕೂಡ ನಾನು ವಿವಾಹವನ್ನು ಮಾಡಿಕೊಳ್ಳುತ್ತೇನೆ ಎಂಬುದಾಗಿ ಹೇಳಿದ್ದಾನೆ. ಆದರೆ ಒಂದು ಕಂಡೀಷನ್ನು ಹೇಳುತ್ತಾನೆ. ಅತೋ ಭಜಿಷ್ಯೆ ಸಮಯೇನ ಸಾಧ್ಯಂ ಯಾವತ್ತೇಜೋ ಬಿಭ್ರಯಾದ್ ಆತ್ಮನೋ ಮೇ ಅತೋ ಧರ್ಮಾನ್ ಪಾರಮಹಂಸ್ಯ ಮುಖ್ಯಾನ್ ಶುಕ್ಲೋಪದಿಷ್ಟಾನ್ ಬಹುಮನ್ಯೇ ವಿಹಂಸ್ರಾನ್. ನಾನು ವಿವಾಹವನ್ನು ಮಾಡಿಕೊಂಡರೂ ಕೂಡ ಯಾವ ಕಾಲದವರೆಗೆ ಇವರಲ್ಲಿ ಮಕ್ಕಳನ್ನು ಪಡೆಯುತ್ತೇನೆಯೋ ಅಷ್ಟರವರೆಗೆ ಮಾತ್ರ ನಾನು ಇವಳ ಜೊತೆಗೆ ಇರುತ್ತೇನೆ. ಮಕ್ಕಳನ್ನು ಪಡೆದ ಮೇಲೆ ನಾನು ಇನ್ನು ಮನೆಯಲ್ಲಿ ಇರೋದಿಲ್ಲ. ನಾನು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿಬಿಟ್ಟು ನಾನು ಶುಕ್ಲರೂಪಿಯಾದಂತಹ ಪರಮಾತ್ಮನು ನನಗೆ ಯಾವ ಧರ್ಮಗಳನ್ನು ಉಪದೇಶವನ್ನು ಮಾಡಿದ್ದಾನೆ ಆ ಧರ್ಮಗಳನ್ನು ಆಚರಿಸುತ್ತಾ ನಾನು ಭಗವಂತನ ಆರಾಧನೆಯಲ್ಲಿಯೇ ನಾನು ಆಸಕ್ತನಾಗಿರುತ್ತೇನೆ ಎಂಬುದಾಗಿ ಈ ನಿಯಮವನ್ನು ಹೇಳಿದ್ದಾರೆ. ಆಗ ಸ್ವಯಂಭುವಮನು ತನ್ನ ಹೆಂಡತಿಯ ಮುಖವನ್ನು ಮತ್ತು ಮಗಳ ಮುಖವನ್ನು ನೋಡಿದಾಗ ಅವರು ಅಂಗೀಕಾರವನ್ನು ಸೂಚನೆ ಮಾಡಿದ್ದಾರೆ. ಆಗ ಆ ದಂಪತಿಗಳು ಶತರೂಪಾದೇವಿ ಹಾಗೂ ಸ್ವಯಂಭುವಮನುಗಳು ತಮ್ಮ ಮಗಳಾದಂತಹ ದೇವಹೂತಿಯನ್ನು ಕರ್ದಮ ಪ್ರಜಾಪತಿಗಳಿಗೆ ಕೊಟ್ಟು ವಿವಾಹವನ್ನು ಮಾಡಿದ್ದಾನೆ. ಸ್ವಯಂಭುವಮನುವಂತಹ ದೊಡ್ಡ ರಾಜ, ಆದರೆ ವಿವಾಹಕ್ಕೆ ಇದ್ದದ್ದು 4 ಜನ. ಶತರೂಪಾದೇವಿ, ಸ್ವಯಂಭುವಮನು, ದೇವಹೂತಿ, ಕರ್ದಮ ಪ್ರಜಾಪತಿಗಳು 4 ಜನ. ರಿಜಿಸ್ಟ್ರೇಷನ್ ಮ್ಯಾರೇಜ್ ಮಾಡಿಕೊಂಡ್ರು ಇನ್ನೂ ಹೆಚ್ಚು ಜನ ಇರ್ತಾರೆ, ಅದಕ್ಕಿಂತಲೂ ಕಡಿಮೆ ಜನ 4 ಜನ ಇದ್ದಾರೆ. ಸ್ವಯಂಭುವಮನು ಅಂತೂ ಕನ್ಯಾದಾನವನ್ನು ಮಾಡಿ ಕನ್ಯೆಯನ್ನು ಒಪ್ಪಿಸಿ ಅನೇಕ ಬಹುಮಾನಗಳನ್ನು ಕೊಟ್ಟು ಉಪಬರ್ಹಣಗಳನ್ನು ಕೊಟ್ಟು ತಾನು ತಿರುಗಿ ಬಂದಿದ್ದಾನೆ. ತಿರುಗಿ ತಾನ ಬಹಿಷ್ಮತಿ ಎನ್ನುವಂತಹ ನಗರಕ್ಕೆ ತಾನು ಬಂದಿದ್ದಾನೆ. ಇಲ್ಲಿ ಅವರು ವಿವಾಹವನ್ನು ಮಾಡಿಕೊಂಡಿದ್ದಾರೆ. ಆದರೆ ವಿವಾಹವನ್ನು ಮಾಡಿಕೊಂಡ ಕೂಡಲೇ ಕರ್ದಮ ಪ್ರಜಾಪತಿಗಳು ಮತ್ತೆ ತಪಸ್ಸಿಗಾಗಿಯೇ ಕುಳಿತು ಬಿಟ್ಟಿದ್ದಾರೆ. ವಿವಾಹವಾಗಿದೆ, ಮಾತುಕತೆ ಏನೂ ಇಲ್ಲನೇ ಇಲ್ಲ. ಅವರ ಪಾಟಿಗೆ ಅವರು ತಪಸ್ಸನ್ನು ಮಾಡುತ್ತಾ ಇದ್ದಾರೆ. ದೇವಹೂತಿ ಅವರ ಸೇವೆಯನ್ನು ಮಾಡುತ್ತಾ ಇದ್ದಾಳೆ. ಹಾಗೆ ಬಹಳ ಕಾಲ ಹಾಗೆ ಕಳೆದು ಹೋಗುತ್ತದೆ. ಒಂದು ದಿನ ಕರ್ದಮ ಪ್ರಜಾಪತಿಗಳು ನೋಡುತ್ತಾರೆ, ವಿವಾಹವಾಗಿದೆ,
ಮತ್ತು ದೇವಹೂತಿಯು ಅನೇಕ ಸೇವೆಗಳನ್ನು ಕೂಡ ಮಾಡಿದ್ದಾಳೆ. ಅವಳ ಸೇವೆಯಿಂದಾಗಿ ತುಷ್ಟರಾದಂತಹ ಕರ್ದಮ ಪ್ರಜಾಪತಿಗಳು ದೇವಹೂತಿಗೆ ಕೇಳುತ್ತಾರೆ, ನಿನಗೆ ಏನು ಬೇಕೋ ಕೇಳು, ನಿನ್ನ ಸೇವೆಯಿಂದಾಗಿ ನಾನು ತುಷ್ಟನಾಗಿದ್ದೇನೆ, ಹಾಗಾಗಿ ನಿನಗೆ ಬೇಕಾದಂತಹ ವರವನ್ನು ಕೇಳು, ಅವಶ್ಯವಾಗಿಯೂ ಕೂಡ ಕೊಡುತ್ತೇನೆ ಎಂಬುದಾಗಿ ಕೇಳಿದಾಗ ಆಗ ದೇವಹೂತಿಯು ನನಗೆ ಸಂತಾನ ಭಾಗ್ಯವಾಗಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಸರಿ ಹಾಗೇ ಆಗಲಿ ಎಂಬುದಾಗಿ ತಾವು ವರವನ್ನು ಕೊಡುತ್ತಾರೆ. ಆದರೆ ಅವರು ನೋಡುತ್ತಾರೆ, ಅವರ ದೇಹವೆಲ್ಲವೂ ಕೂಡ ಮಲಿನವಾಗಿ ಬಿಟ್ಟಿರುತ್ತದೆ. ಬಹಳ ಕಾಲ ತಪಸ್ಸನ್ನು ಮಾಡಿದ್ದರಿಂದಾಗಿ ಬಹಳ ಕೃಶವಾಗಿ ಮಲಿನವಾಗಿ ಬಿಟ್ಟಿರುತ್ತದೆ. ದೇವಹೂತಿಯ ದೇಹವು ಕೂಡ ಹಾಗೆ ಕೃಶವಾಗಿರುತ್ತದೆ. ಹಾಗಾಗಿ ಇಂತಹ ದೇಹದಿಂದ ಏನು ಸುಖವನ್ನು ಪಡೆಯುತ್ತೇವೆ ಎಂಬುದಾಗಿ ತಿಳಿದು ಆಗ ಕರ್ದಮ ಪ್ರಜಾಪತಿಗಳು ಹಾಗೂ ದೇವಹೂತಿ ಅವರಿಬ್ಬರೂ ಕೂಡ ದೇವಹೂತಿಗೆ ಹೇಳುತ್ತಾರೆ, ಕರ್ದಮ ಪ್ರಜಾಪತಿಗಳು, ಇಲ್ಲೇ ಬಿಂದು ಸರೋವರ ಇದೆಯಲ್ಲ, ಇದರಲ್ಲಿ ಸ್ನಾನ ಮಾಡಿ ಬಾ ಎಂಬುದಾಗಿ ಹೇಳುತ್ತಾರೆ. ಆಗ ಆ ಸರೋವರದಲ್ಲಿ ಸ್ನಾನವನ್ನು ಮಾಡಿ ಬಂದರೆ ದಿವ್ಯವಾದಂತಹ ರೂಪವನ್ನು ಧರಿಸಿದ್ದಾಳೆ. ಅವಳು ಸ್ನಾನವನ್ನು ಮಾಡಿ ಎದ್ದು ಬರುತ್ತಾ ಇದ್ದರೆ ಅವಳ ಜೊತೆಗೆ 1000 ಜನ ದಾಸಿಯರು ಆ ಸರೋವರದಿಂದಾಗಿ ಎದ್ದು ಬಂದಿದ್ದಾರೆ. ದೇವಹೂತಿಯ ಸೇವೆಯನ್ನು ಮಾಡೋದಕ್ಕಾಗಿ ಅಂತ ಅಷ್ಟೆಲ್ಲ ದಾಸಿಯರು ಬಂದಿದ್ದಾರೆ. ಕರ್ದಮ ಪ್ರಜಾಪತಿಗಳು ಕೂಡ ಆ ಸರೋವರದಲ್ಲಿ ಸ್ನಾನವನ್ನು ಮಾಡಿ ಆ ಪರಮಾತ್ಮನ ಆನಂದ ಬಾಷ್ಪಗಳಿಂದಾಗಿ ನಿರ್ಮಿತವಾದಂತಹ ಸರೋವರ, ಆ ಸರೋವರದಲ್ಲಿ ಸ್ನಾನ ಮಾಡಿದರೆ ಆ ಸುಖ ಅಂತ ಅನ್ನೋದು ಎಷ್ಟಾಗಲಿಕ್ಕಿಲ್ಲ. ಹಾಗಾಗಿ ಪರಮಾತ್ಮನ ಆ ಬಾಷ್ಪಗಳ ಸ್ಪರ್ಶದಿಂದಾಗಿ ಸುಂದರವಾದಂತಹ ರೂಪವನ್ನು ಹೊಂದಿದ್ದಾರೆ. ಇಬ್ಬರೂ ಕೂಡ ಸುಂದರವಾದಂತಹ ರೂಪವನ್ನು ಹೊಂದಿ 9 ದೇಹಗಳನ್ನು ಪಡೆದಿದ್ದಾರೆ. ಕರ್ದಮ ಪ್ರಜಾಪತಿಗಳು ಕೂಡ 9 ರೂಪಗಳನ್ನು ಹೊಂದಿದ್ದಾರೆ. ದೇವಹೂತಿಯು ಕೂಡ 9 ರೂಪಗಳನ್ನು ಹೊಂದಿದ್ದಾಳೆ. ಹೀಗೆ ಇಬ್ಬರೂ ಕೂಡ 9 ರೂಪಗಳನ್ನು ಹೊಂದಿ ಆಗ ಕರ್ದಮ ಪ್ರಜಾಪತಿಗಳು ತಾವು 9 ಅಂತಸ್ತಿನ ವಿಮಾನವನ್ನು ಸೃಷ್ಟಿ ಮಾಡುತ್ತಾರೆ. ಇವತ್ತು ಇಷ್ಟು ಎಲ್ಲ ಅಡ್ವಾನ್ಸ್ಡ್ ಎಲ್ಲ ಬಂದರೂ ಕೂಡ ಅಂತಹ 9 ಅಂತಸ್ತಿನ ವಿಮಾನವನ್ನಂತೂ ಯಾರಿಗೂ ಕೂಡ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಕರ್ದಮ ಪ್ರಜಾಪತಿಗಳು ಕೇವಲ ಕ್ಷಣ ಮಾತ್ರದಲ್ಲಿ ಅದನ್ನೆಲ್ಲವನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ. ಹೇಗೆ ಅಂದರೆ ಅವರ ಅಪರೋಕ್ಷ ಜ್ಞಾನದ ಮಹಿಮೆ. ಅಪರೋಕ್ಷ ಜ್ಞಾನದಿಂದಾಗಿ ಏನನ್ನಾದರೂ ಮಾಡಲಿಕ್ಕೆ ಸಾಧ್ಯವಿದೆ. ಓಂ ಪುರುಷಾರ್ಥೋತ ಶಬ್ದಾತ್ ಇತಿ ಬಾದರಾಯಣ ಓಂ ಅನ್ನುವಂತಹ ಸೂತ್ರದಲ್ಲಿ ವೇದವ್ಯಾಸ ದೇವರು ಪ್ರತಿಪಾದನೆ ಮಾಡಿದಂತೆ ಅಪರೋಕ್ಷ ಜ್ಞಾನದಿಂದಾಗಿ ಐಹಿಕವಾದಂತಹ ಸಂಪತ್ತು, ಪಾರಲೌಕಿಕವಾದಂತಹ ಸಂಪತ್ತು ಎಲ್ಲವನ್ನೂ ಕೂಡ ಹೊಂದುವಂತಹ ಸಾಧ್ಯತೆ ಇದೆ. ಹಾಗಾಗಿ ತಮ್ಮ ಅಪರೋಕ್ಷ ಜ್ಞಾನದ ಮಹಿಮೆಯಿಂದಾಗಿ ತಾವು 9 ಅಂತಸ್ತಿನ ವಿಮಾನವನ್ನು ಸೃಷ್ಟಿ ಮಾಡಿದ್ದಾರೆ. ಆ 9 ಅಂತಸ್ತುಗಳಲ್ಲಿ 9 ರೂಪದಿಂದಾಗಿ ವಿಹಾರವನ್ನು ಮಾಡುತ್ತಾ ಇದ್ದಾರೆ. ಅನೇಕ ವನೋಪವನಗಳಲ್ಲಿ, ನಂದ ಮೊದಲಾದಂತಹ ಅನೇಕ ವನಗಳಲ್ಲಿ ತಾವು ಸಂಚಾರವನ್ನು ಮಾಡಿ ಅಲ್ಲಿ 9 ಜನ ಕನ್ಯೆಯರನ್ನು ಪಡೆಯುತ್ತಾರೆ. 9 ರೂಪಗಳಿಂದಾಗಿ 9 ಜನ ಕನ್ಯೆಯರನ್ನು ಪಡೆಯುತ್ತಾರೆ. 100 ವರ್ಷಗಳ ಕಾಲ ತಾವು ವಿಹಾರವನ್ನು ಸುಖವಾಗಿ ವಿಹಾರವನ್ನು ಮಾಡಿರುತ್ತಾರೆ. 9 ಜನ ಕನ್ಯೆಯರು ಹುಟ್ಟುತ್ತಾರೆ. ಆಗ ಈ ರೀತಿಯಾಗಿ 9 ಜನ ಕನ್ಯೆಯರು ಹುಟ್ಟಿದ ಮೇಲೆ ಕರ್ದಮ ಪ್ರಜಾಪತಿಗಳು ಹೇಳುತ್ತಾರೆ, ಸರಿ ಆಯಿತು, ನಾನು ಮೊದಲಿಗೆ ಹೇಳಿದಂತೆ ಸಂತಾನವಾಯಿತು, ಹಾಗಾಗಿ ನಾನು ಇನ್ನು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡುತ್ತೇನೆ, ನಾನು ಗೃಹದಿಂದಾಗಿ ಹೊರಗೆ ಹೋಗುತ್ತೇನೆ ಎಂಬುದಾಗಿ ಹೇಳಿದಾಗ ಆಗ ದೇವಹೂತಿ ತಡೆಯುತ್ತಾಳೆ. ಇಲ್ಲ, ನನಗೆ ಮತ್ತೊಂದು ಗಂಡು ಸಂತಾನವನ್ನು ನೀವು ಪ್ರಸಾದಿಸಬೇಕು. ಯಾಕೆ ಅಂತಂದರೆ ನೀವು ಇಲ್ಲಿ ತಪಸ್ಸಿಗೆ ಹೊರಟು ಬಿಡುತ್ತೀರಿ. ಈ ಕನ್ಯೆಯರು ಕೂಡ ಅವರ ಮನೆಯಲ್ಲೇ ಉಳಿಯೋದಿಲ್ಲ, ಅವರು ಕೂಡ ಬೇರೆಯವರನ್ನು ವಿವಾಹವನ್ನು ಮಾಡಿಕೊಂಡು ಹೋಗಲೇಬೇಕು. ಹಾಗಾಗಿ ನಾನೊಬ್ಬಳೇ ಇದ್ದು ನಾನು ಏನು ಮಾಡಬೇಕು? ಹಾಗಾಗಿ ನನ್ನನ್ನು ರಕ್ಷಣೆ ಮಾಡುವವರು ಯಾರು? ಹಾಗಾಗಿ ನನಗೆ ಒಂದು ಗಂಡು ಸಂತಾನವನ್ನು ನೀವು ಪ್ರಸಾದಿಸಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಆಗ ಆ ಕರ್ದಮ ಪ್ರಜಾಪತಿಗಳು ಅವಳ ಪ್ರಾರ್ಥನೆಯನ್ನು ಮೆಚ್ಚಿ, ನೀನು ದುಃಖವನ್ನು ಪಡಬೇಡ, ನಿನಗೆ ಶೀಘ್ರದಲ್ಲಿಯೇ ಸಾಕ್ಷಾತ್ತು ಪರಮಾತ್ಮನೇ ತಾನು ಪುತ್ರನಾಗಿ ಹುಟ್ಟುವವನಿದ್ದಾನೆ, ಹಾಗಾಗಿ ನೀನು ಪರಮಾತ್ಮನ ಆರಾಧನೆಯನ್ನು ಮಾಡು ಎಂಬುದಾಗಿ ಹೇಳಿದ್ದಾರೆ. ಹಾಗೆ ಆಕೆಯು ಕೂಡ ಪರಮಾತ್ಮನ ಆರಾಧನೆಯಲ್ಲಿ ಸಕ್ತಳಾಗಿದ್ದಾಳೆ. ಆಗ ಕರ್ದಮ ಪ್ರಜಾಪತಿಗಳಿಂದಾಗಿ ವೀರ್ಯವನ್ನು ಧಾರಣೆ ಮಾಡಿದ್ದಾಳೆ. ಪರಮಾತ್ಮ ತಾನು ಸಾಕ್ಷಾತ್ತು ಪ್ರಜಾಪತಿಗಳಿಂದಾಗಿ ಪರಮಾತ್ಮ ತಾನು ಗರ್ಭವನ್ನು ಪ್ರವೇಶವನ್ನು ಮಾಡಿದ್ದಾನೆ. ಆ ಗರ್ಭವನ್ನು ಪ್ರವೇಶವನ್ನು ಮಾಡಿ ಕಪಿಲರೂಪಿಯಾದಂತಹ ಪರಮಾತ್ಮನು ಅವತಾರವನ್ನು ಮಾಡಿದ್ದಾನೆ. ಶುಕ್ಲ ಶೋಣಿತ ಸಂಬಂಧವಿಲ್ಲದೇ ಇದ್ದರೂ ಕೂಡ ಕೇವಲ ಆ ರೀತಿಯಾಗಿ ನಾಟಕವನ್ನು ಮಾಡಿ ಪರಮಾತ್ಮ ಅಲ್ಲಿ ಚಿನ್ಮಾತ್ರ ರೂಪದಿಂದಾಗಿ ಅಭಿವ್ಯಕ್ತನಾಗಿದ್ದಾನೆ. ಆ ರೀತಿಯಾಗಿ ಪರಮಾತ್ಮ ತಾನು ಅಲ್ಲಿ ಹುಟ್ಟಿದಾಗ ಅವತಾರವನ್ನು ಮಾಡಿದಾಗ ಎಲ್ಲ ದೇವತೆಗಳು ಕೂಡ ವಾದ್ಯಘೋಷಗಳನ್ನು ಬಾರಿಸುತ್ತಾ ಇದ್ದಾರೆ. ಗಂಧರ್ವರು, ಅಪ್ಸರಾಸ್ತ್ರೀಯರು ಅವರೆಲ್ಲರೂ ಕೂಡ ಗಾನವನ್ನು ಮಾಡಿ ನೃತ್ಯವನ್ನು ಮಾಡುತ್ತಾ ಇದ್ದಾರೆ. ದೇವತೆಗಳು, ಮುನಿಗಳು ಅವರೆಲ್ಲರೂ ಕೂಡ ಪುಷ್ಪವೃಷ್ಟಿಯನ್ನು ಮಾಡುತ್ತಾ ಇದ್ದಾರೆ. ಆ ಕರ್ದಮ ಪ್ರಜಾಪತಿಗಳ ಆಶ್ರಮಕ್ಕೆ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಬಂದು ಸ್ತೋತ್ರವನ್ನು ಮಾಡುತ್ತಾ ಇದ್ದಾರೆ. ಹುಟ್ಟಿದಿರುವಂತಹ ಅವತಾರ ಮಾಡಿರುವಂತಹ ಕಪಿಲ ಮುನಿಯನ್ನು, ಕಪಿಲ ನಾಮಕನಾದಂತಹ ಪರಮಾತ್ಮನನ್ನು ಅನೇಕ ವಿಧವಾಗಿ ಸ್ತೋತ್ರವನ್ನು ಮಾಡಿದ್ದಾರೆ. ಆಗ ಬ್ರಹ್ಮದೇವರು ಕರ್ದಮ ಪ್ರಜಾಪತಿಗಳನ್ನು ಹೊಗಳುತ್ತಾನೆ.
ನಾನು ಹೇಳಿದಂತಹ ಕಾರ್ಯವನ್ನು ಬಹಳ ಸಮರ್ಥವಾದಂತಹ ರೀತಿಯಲ್ಲಿ ನಿರ್ವಹಣೆಯನ್ನು ಮಾಡಿದ್ದೀಯಾ, ಪ್ರಜಾಸೃಷ್ಟಿಯನ್ನು ಚೆನ್ನಾಗಿ ಮಾಡಿದ್ದೀಯಾ. ಇದೇ ಪುತ್ರರಾದಂತಹ ಅವರು ಪಿತೃವಿನಲ್ಲಿ ಮಾಡುವಂತಹ ಭಕ್ತಿ ಇದೆ, ಇದೇ ರೀತಿಯಾಗಿ ಪಿತೃಗಳ ಸೇವೆಯನ್ನು ಮಾಡಬೇಕು ಎಂಬುದಾಗಿ ಹೇಳಿ ಅವರ ಮೇಲೆ ಅನುಗ್ರಹವನ್ನು ಮಾಡಿದ್ದಾರೆ ಬ್ರಹ್ಮದೇವರು. ಹಾಗೆ ಬ್ರಹ್ಮದೇವರು ಆದೇಶವನ್ನು ಮಾಡುತ್ತಾ ಇದ್ದಾರೆ, ನಿನಗೆ 9 ಜನ ಕನ್ಯೆಯರು ಹುಟ್ಟಿದ್ದಾರೆ ಅಲ್ಲ, ಆ 9 ಜನರನ್ನು ಕೂಡ ಮರೀಚಿ ಮೊದಲಾದಂತಹ ಋಷಿಗಳಿಗೆ ಕೊಟ್ಟು ನೀನು ವಿವಾಹವನ್ನು ಮಾಡು ಎಂಬುದಾಗಿ ಹೇಳಿದ್ದಾರೆ. ಆಗ 9 ಜನ ಕನ್ಯೆಯರನ್ನು ಕೂಡ 9 ಜನ ಋಷಿಗಳಿಗೆ ಕೊಟ್ಟು ತಾನು ವಿವಾಹವನ್ನು ಮಾಡಿದ್ದಾನೆ ಕರ್ದಮ ಪ್ರಜಾಪತಿ. ಮರೀಚಿ ಋಷಿಗಳಿಗೆ ಕಲಾ ಅನ್ನುವಂತಹ ಅವಳನ್ನು ಕೊಟ್ಟು ವಿವಾಹವನ್ನು ಮಾಡಿದ್ದಾನೆ. ಅನಸೂಯಾದೇವಿಯನ್ನು ಅತ್ರಿ ಋಷಿಗಳಿಗೆ ಕೊಟ್ಟು ವಿವಾಹವನ್ನು ಮಾಡಿದ್ದಾನೆ. ಯಾವ ಅತ್ರಿ ಋಷಿಗಳಿಂದಾಗಿ ಅನಸೂಯಾದೇವಿಯಲ್ಲಿ ಸಾಕ್ಷಾತ್ತು ದತ್ತಾತ್ರೇಯನಾದಂತಹ ಪರಮಾತ್ಮನು ಹುಟ್ಟುತ್ತಾನೆಯೋ ಅಂತಹ ಅನಸೂಯಾದೇವಿಯನ್ನು ಅತ್ರಿ ಋಷಿಗಳಿಗೆ ಕೊಟ್ಟು ವಿವಾಹವನ್ನು ಮಾಡಿದ್ದಾನೆ. ಶ್ರದ್ಧಾದೇವಿಯನ್ನು ಅಂಗಿರಸ್ ಅನ್ನುವಂತಹ ಋಷಿಗಳಿಗೆ ಕೊಟ್ಟು ವಿವಾಹವನ್ನು ಮಾಡಿದ್ದಾನೆ. ಪುಲಸ್ತ್ಯ ಋಷಿಗಳಿಗೆ ಹವಿರ್ಭೂ ಅನ್ನುವಂತಹ ಅವಳನ್ನು ಕೊಟ್ಟು ವಿವಾಹವನ್ನು ಮಾಡಿದ್ದಾನೆ. ಇನ್ನು ಪುಲಹ ಅಂತನ್ನುವಂತಹ ಋಷಿಗಳಿಗೆ ಗತಿ ಅನ್ನುವಂತಹ ಕನ್ಯೆಯನ್ನು ಕೊಟ್ಟು ವಿವಾಹವನ್ನು ಮಾಡಿದ್ದಾನೆ. ಕ್ರತು ಅನ್ನುವಂತಹ ಋಷಿಗಳಿಗೆ ಕ್ರಿಯಾ ಅನ್ನುವಂತಹ ಮಗಳನ್ನು ಕೊಟ್ಟು ವಿವಾಹವನ್ನು ಮಾಡಿದ್ದಾನೆ. ಖ್ಯಾತಿ ಅನ್ನುವಂತಹ ಮಗಳನ್ನು ಭೃಗು ಋಷಿಗಳಿಗೆ ಕೊಟ್ಟು ವಿವಾಹವನ್ನು ಮಾಡಿದ್ದಾನೆ. ಆ ಭೃಗು ಋಷಿಗಳಿಂದಲೇ ಭಾರ್ಗವಿ ಲಕ್ಷ್ಮೀದೇವಿಯ ಅವತಾರವನ್ನು ಮಾಡುವಳಿದ್ದಾಳೆ. ಅಂತಹ ಭೃಗು ಋಷಿಗಳಿಗೆ ಖ್ಯಾತಿಯನ್ನು ಕೊಟ್ಟು ವಿವಾಹವನ್ನು ಮಾಡಿದ್ದಾನೆ. ಇನ್ನು ವಸಿಷ್ಠ ಋಷಿಗಳಿಗೆ ಅರುಂಧತಿಯನ್ನು ಕೊಟ್ಟು ವಿವಾಹವನ್ನು ಮಾಡಿದ್ದಾನೆ. ಇವರಲ್ಲಿ ಪ್ರಸಿದ್ಧರಾದವರು ಅನಸೂಯಾದೇವಿ, ಅರುಂಧತಿ. ಅಂತಹ ಮಹಾನುಭಾವರು ಹುಟ್ಟಿದ್ದು ಕರ್ದಮ ಪ್ರಜಾಪತಿಗಳಿಂದಾಗಿ ದೇವಹೂತಿಯಲ್ಲಿ ಹುಟ್ಟಿದ್ದಾರೆ ಅನ್ನುವಂತಹ ಕಥೆಯನ್ನೆಲ್ಲವನ್ನು ಕೂಡ ನಿರೂಪಣೆ ಮಾಡಿ, ಇನ್ನು ಸಾಕ್ಷಾತ್ತು ಪರಮಾತ್ಮನೇ ನಿಮ್ಮ ಮನೆಯಲ್ಲಿ ಅವತಾರವನ್ನು ಮಾಡಿದ್ದಾನೆ. ಬಹುಜನ್ಮ ವಿಪಕ್ವೇನ ಸಮ್ಯಗ್ ಯೋಗ ಸಮಾಧಿನ ದ್ರಷ್ಟುಂ ಯತಂತೆ ಯತಃ ಶೂನ್ಯಾಗಾರೇಶು ಯತ್ಪದಂ ಸ ಏವ ಭಗವಾನದ್ಯ ಹೇಳನಂ ನಗನಯ್ಯನಃ ಗೃಹೇಶು ಜಾತೋ ಗ್ರಾಮ್ಯಾನಾಂ ಯಸ್ವಾನಾಂ ಪಕ್ಷಪೋಷಣಃ. ಅನೇಕ ಋಷಿಮುನಿಗಳು ತಾವು ನಿದ್ದೆಯನ್ನು ಬಿಟ್ಟು ಆಹಾರವನ್ನು ಬಿಟ್ಟು ಪರಮಾತ್ಮನ ದರ್ಶನವನ್ನು ಪಡೆಯೋದಕ್ಕಾಗಿ ಅಂತ ಭಗವಂತನ ತಪಸ್ಸನ್ನು ಮಾಡುತ್ತಾರೆ. ಅಂತಹ ಪರಮಾತ್ಮನು ಇವತ್ತು ನಮ್ಮ ಮನೆಯಲ್ಲಿ ಅವತಾರವನ್ನು ಮಾಡಿದ್ದಾನೆ ಅಲ್ಲ ಎಂಬುದಾಗಿ ಕರ್ದಮ ಪ್ರಜಾಪತಿಗಳಿಗೆ ಮಹಾ ಸಂತೋಷ ಅಂತ ಅನ್ನೋದು ಆಗಿದೆ. ಆಗ ಹಾಗಿದ್ದರೂ ಕೂಡ ಭಗವಂತ ಮನೆಯಲ್ಲಿ ಇದ್ದಾನೆ ಅಂತ ಹೇಳಿಬಿಟ್ಟು ನಾನು ತಪಸ್ಸಿಗೆ ಹೋಗೋದಿಲ್ಲ ಅಂತ ಹೇಳಲಿಲ್ಲ. ಭಗವಂತನಿಗೆ ಹೋಗಿ ಭಗವಂತನ ಸ್ತೋತ್ರವನ್ನು ಮಾಡಿದ್ದಾರೆ ಕರ್ದಮ ಪ್ರಜಾಪತಿಗಳು. ಆ ಭಗವಂತನ ಸ್ತೋತ್ರವನ್ನು ಮಾಡಿ ಆ ಭಗವಂತನಿಗೆ ತಾವು ಅನುಜ್ಞೆಯನ್ನು ಕೇಳುತ್ತಾ ಇದ್ದಾರೆ. ಭಗವಂತ, ನೀನು ನಮ್ಮ ಮನೆಯಲ್ಲಿ ಅವತಾರವನ್ನು ಮಾಡಿದ್ದರಿಂದಲೇ ನನ್ನ ಜನ್ಮ ಅಂತನ್ನೋದು ಸಾರ್ಥಕವಾದಂತೆ ಆಗಿದೆ. ಹಾಗಿದ್ದರೂ ಕೂಡ ಬಿಂಬರೂಪಿಯಾದಂತಹ ಹೃದಯದಲ್ಲಿರುವಂತಹ ಪರಮಾತ್ಮನ ಧ್ಯಾನವನ್ನು ಮಾಡೋದು ಅತ್ಯಂತ ಅವಶ್ಯಕ. ಹಾಗಾಗಿ ನೀನು ಅನುಜ್ಞೆಯನ್ನು ಕೊಟ್ಟರೆ ನಾನು ಮನೆಯನ್ನು ಬಿಟ್ಟು ಪಾರಿವ್ರಾಜ್ಯಾಶ್ರಮವನ್ನು, ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ನಾನು ಭಗವಂತನ ಆರಾಧನೆಯನ್ನು, ಬಿಂಬರೂಪಿಯಾದಂತಹ ಪರಮಾತ್ಮನ ಧ್ಯಾನವನ್ನು ಮಾಡುತ್ತಾ ಕೊಡುತ್ತೇನೆ ಎಂಬುದಾಗಿ ಈ ರೀತಿಯಾಗಿ ತಾನು ಅನುಜ್ಞೆಯನ್ನು ಕೇಳಿದಾಗ ಆಗ ಭಗವಂತ ಹೇಳುತ್ತಾ ಇದ್ದಾನೆ, ಮಯಾ ಪ್ರೋಕ್ತಂ ಹಿ ಲೋಕಸ್ಯ ಪ್ರಮಾಣಂ ಸತ್ಯಲೌಕಿಕೆ. ನಾನು ಯಾವುದನ್ನು ನುಡಿಯುತ್ತೇನೆಯೋ ಅದೇ ಪ್ರಪಂಚಕ್ಕೆ ಅದು ಪ್ರಮಾಣ ಅಂತ ಆಗುತ್ತದೆ. ಲೌಕಿಕದ ವಿಷಯದಲ್ಲಿರಬಹುದು, ಅಲೌಕಿಕವಾದಂತಹ ವಿಷಯದಲ್ಲಿರಬಹುದು, ಅದೇ ಪ್ರಮಾಣ ಅಂತ ಆಗುತ್ತದೆ. ಹಾಗಾಗಿ ನಾನು ನಿನಗೆ ಮಾತು ಕೊಟ್ಟಿದ್ದೆ, ನಾನು ನಿನ್ನ ಹೆಂಡತಿಯಲ್ಲಿ ಜನಿಸುತ್ತೇನೆ ಎಂಬುದಾಗಿ ಮಾತು ಕೊಟ್ಟಿದ್ದೆ, ಹಾಗೆಯೇ ನಾನು ಜನಿಸಿದ್ದೇನೆ. ಹಾಗಾಗಿ ನೀನು ಅವಶ್ಯವಾಗಿಯೂ ಕೂಡ ಸನ್ಯಾಸವನ್ನು ಸ್ವೀಕಾರವನ್ನು ಮಾಡಿ ನೀನು ನನ್ನ ಧ್ಯಾನವನ್ನು ಮಾಡು. ಜಿತ್ತಾಸು ದರ್ಜಯಂ ಮೃತ್ಯುಂ ಅಮೃತತ್ವಾಯ ಮಾಂ ಭಜ. ಈ ರೀತಿಯಾಗಿ ನನ್ನನ್ನು ಭಜಿಸಿದರೆ ಮೃತ್ಯುವನ್ನು ಕೂಡ ಗೆದ್ದು ನೀನು ಮೋಕ್ಷವನ್ನು ಹೊಂದುತ್ತೀಯ. ಹಾಗಾಗಿ ಅವಶ್ಯವಾಗಿಯೂ ಕೂಡ ನೀನು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡು ಎಂಬುದಾಗಿ ಹೇಳಿದ್ದಾನೆ. ಮತ್ತು ತಾಯಿಯ ಬಗ್ಗೆ ವಿಚಾರವನ್ನು ಮಾಡಬೇಡ, ನಿನ್ನ ಹೆಂಡತಿ ದೇವಹೂತಿ, ಆಕೆಯ ಗತಿ ಏನು ಎಂಬುದಾಗಿ ಅದರ ಬಗ್ಗೆ ಚಿಂತೆ ಬೇಡ ನಿನಗೆ. ನಾನು ನನ್ನ ತಾಯಿಯಾದಂತಹ ದೇವಹೂತಿಗೆ ನಾನು ಎಲ್ಲ ವಿದ್ಯೆಯನ್ನು ಕೂಡ ನಾನು ಉಪದೇಶವನ್ನು ಮಾಡುತ್ತೇನೆ. ಅಧ್ಯಾತ್ಮ ವಿದ್ಯೆಯನ್ನು ಉಪದೇಶವನ್ನು ಮಾಡಿ ಆಕೆಯ ಉದ್ಧಾರವನ್ನು ನಾನು ಮಾಡುತ್ತೇನೆ. ಹಾಗಾಗಿ ನೀನು ನಿಶ್ಚಿಂತೆಯಾಗಿ ಹೋಗಿ ಬಾ ಎಂಬುದಾಗಿ ಹೇಳಿದಾಗ ಆಗ ಕರ್ದಮ ಪ್ರಜಾಪತಿಗಳು ಆ ಕಪಿಲ ಮುನಿಯನ್ನು, ಕಪಿಲರೂಪಿಯಾದಂತಹ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ, ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ತಾವು ವನಕ್ಕೆ ಹೋಗಿದ್ದಾರೆ. ಅಲ್ಲಿ ವನಕ್ಕೆ ಹೋಗಿ ತಪಸ್ಸನ್ನು ಮಾಡಿ ಶುಕ್ಲರೂಪಿಯಾದಂತಹ ಪರಮಾತ್ಮನು ಅವರಿಗೆ ಏನೇನು ಧರ್ಮಗಳನ್ನು ಹೇಳಿದರು, ಆ ಭಗವಂತನ ರೂಪವನ್ನು ಹೇಗೆ ಹೇಳಿದ್ದರೋ ಹಾಗೆ ಧ್ಯಾನವನ್ನು ಮಾಡಿ ಅವರು ಮುಕ್ತರಾಗಿದ್ದಾರೆ ಅನ್ನುವಂತಹ ಕಥೆಯನ್ನು ನಮಗೆ ಭಾಗವತ ತಿಳಿಸಿಕೊಟ್ಟಿದೆ. ಈ ಕಡೆ ಕರ್ದಮ ಪ್ರಜಾಪತಿಗಳು ತಾವು ವನಕ್ಕೆ ತೆರಳಿದ ಮೇಲೆ ಆಗ ತಾಯಿಯಾದಂತಹ ದೇವಹೂತಿಗೆ ಹಿತವನ್ನು ಮಾಡಬೇಕು, ಆಕೆಗೆ ಪ್ರಿಯವನ್ನು ಉಂಟು ಮಾಡಬೇಕು ಎಂಬುದಾಗಿ ಕಪಿಲರೂಪಿಯಾದಂತಹ ಪರಮಾತ್ಮನು ಅಲ್ಲೇ ಬಿಂದು ಸರೋವರದ ಹತ್ತಿರನೇ ವಾಸವನ್ನು ಮಾಡುತ್ತಾ ಇದ್ದಾನೆ. ಆಗ ತಾಯಿಯಾದಂತಹ ದೇವಹೂತಿಯು ಆಲೋಚನೆಯನ್ನು ಮಾಡಿದ್ಲು.
ನನ್ನ ಮಗನಾದಂತಹ ಕಪಿಲ ತಾನು ಎಲ್ಲ ತತ್ವಗಳನ್ನು ಕೂಡ ಚೆನ್ನಾಗಿ ತಿಳಿದಿದ್ದಾನೆ. ಹಾಗಾಗಿ ನನ್ನ ಮಗನಾದಂತಹ ಕಪಿಲರೂಪಿಯಾದಂತಹ ಪರಮಾತ್ಮನಿಂದಾಗಿ ನಾನು ತತ್ವಬೋಧನೆಯನ್ನು ಪಡೆಯಬೇಕು ಎಂಬುದಾಗಿ ಹೋಗಿ ಕಪಿಲರೂಪಿಯಾದಂತಹ ಪರಮಾತ್ಮನನ್ನು ಪ್ರಾರ್ಥನೆ ಮಾಡುತ್ತಾ ಇದ್ದಾಳೆ. ನಿರ್ವಿನ್ನಾತಿತರಾಂ ಭೂಮನ್ ಅಸದಿಂದ್ರಿಯತರ್ಪಣಾತ್ ಏನ ಸಂಭಾವ್ಯಮಾನೇನ ಪ್ರಪನ್ನಾಂದತಮಃ ಪ್ರಭೋ. ನಾನು ಈ ಅಸತ್ತಾದಂತಹ ದುಷ್ಟವಾದಂತಹ ಇಂದ್ರಿಯಗಳನ್ನು ತೃಪ್ತಿಪಡಿಸಿ ನಾನು ಬಹಳ ನಿರ್ವಿನ್ನಳಾಗಿದ್ದೇನೆ, ಬಹಳ ಅಶಕ್ತನಾಗಿದ್ದೇನೆ. ಇನ್ನು ನನಗೆ ಈ ಸಂಸಾರ ಬೇಡ, ನನಗೆ ವೈರಾಗ್ಯ ಅಂತ ಅನ್ನೋದು ಬಂದಿದೆ. ಇನ್ನು ಮೇಲೆ ನಾನು ಇಂದ್ರಿಯಗಳನ್ನು ತೃಪ್ತಿಪಡಿಸೋದರಲ್ಲಿ ನಾನು ಆಸಕ್ತರಾಗೋದಿಲ್ಲ. ಹಾಗಾಗಿ ಎಷ್ಟು ಇಂದ್ರಿಯಗಳನ್ನು ತೃಪ್ತಿಪಡಿಸಿದ್ದೇನೆ ಅಂತಂದರೆ ಪ್ರಾಯ ಅಂಧಂತಮಸ್ಸಿಗೇನೇ ಹೋಗಬೇಕು, ಅಷ್ಟು ವಿಷಯಾಸಕ್ತರಾಗಿದ್ದೇನೆ. ಹಾಗಾಗಿ ನನಗೆ ನೀನೇ ಶರಣು, ನೀನೇ ನನ್ನನ್ನು ರಕ್ಷಣೆ ಮಾಡಬೇಕು, ನನಗೆ ತತ್ವವನ್ನು ಬೋಧನೆ ಮಾಡಬೇಕು ಎಂಬುದಾಗಿ ಅಧ್ಯಾತ್ಮ ವಿದ್ಯೆಯನ್ನು ಬೋಧನೆ ಮಾಡಿ ನನ್ನನ್ನು ಮೋಕ್ಷಕ್ಕೆ ಒಯ್ಯಬೇಕು ಎಂಬುದಾಗಿ ಆ ದೇವಹೂತಿಯು ಪ್ರಾರ್ಥನೆಯನ್ನು ಮಾಡಿದಾಗ ಭಗವಂತ ತಾನು ಅಧ್ಯಾತ್ಮ ವಿದ್ಯೆಯನ್ನು ಅನೇಕ ತತ್ವಗಳನ್ನು ಬೋಧನೆಯನ್ನು ಮಾಡುತ್ತಾ ಇದ್ದಾನೆ. ಇದೇ ಕಪಿಲೋಪಾಖ್ಯಾನ ಎಂಬುದಾಗಿ ಪ್ರಸಿದ್ಧವಾದದ್ದು. ಅದನ್ನು ಭಗವಂತ ಅನೇಕ ತತ್ವಗಳನ್ನು ಅಲ್ಲಿ ಬೋಧನೆ ಮಾಡುತ್ತಾ ಇದ್ದಾನೆ. ಚೇತಃಕಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋ ಮತಂ ಗುಣೇಶು ಸಕ್ತಂ ಬಂಧಾಯ ರಥಂ ವಾ ಪುಂಸಿ ಮುಕ್ತಯೇ. ಮನಸ್ಸೇ ಬಂಧಕ್ಕೂ ಕಾರಣವಾಗಿದೆ, ಮೋಕ್ಷಕ್ಕೂ ಕೂಡ ಕಾರಣವಾಗಿದೆ. ಈ ಮನಸ್ಸನ್ನು ನಾವು ವಿಷಯಗಳಲ್ಲಿ ನಾವು ಆಸಕ್ತವನ್ನಾಗಿ ಮಾಡಿದರೆ ಅದು ಬಂಧಕ್ಕೆ ಕಾರಣವಾಗುತ್ತದೆ. ಅದೇ ಮನಸ್ಸನ್ನು ನಾವು ಪರಮಾತ್ಮನಲ್ಲಿ ನಾವು ಇಟ್ವಿ ಅಂತಂದರೆ ಅದೇ ಮನಸ್ಸು ಮುಕ್ತಿಗೂ ಕೂಡ ಕಾರಣವಾಗುತ್ತದೆ. ಹಾಗಾಗಿ ವಿಷಯಗಳ ಕಡೆಗೆ ಮನಸ್ಸನ್ನು ಇಡದೇನೆ ಪರಮಾತ್ಮನಲ್ಲಿಯೇ ಸದಾಕಾಲ ಮನಸ್ಸನ್ನು ಇಟ್ಟು ಪರಮಾತ್ಮನ ಧ್ಯಾನವನ್ನು ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ. ಪ್ರಸಂಗ ಮಜರಂ ಪಾಶಂ ಆತ್ಮನಃ ಕವಯೋ ವಿದುಹು. ಇನ್ನು ವಿಷಯಗಳಲ್ಲಿ ಮಾಡುವಂತಹ ಏನು ಪ್ರಕೃಷ್ಟವಾದಂತಹ ಅತಿಯಾದಂತಹ ಸಂಘವೇನಿದೆಯೋ ಅದೇ ಸಂಸಾರದಲ್ಲಿರುವಂತಹ ಪಾಶ ಎಂಬುದಾಗಿ ಕವಿಗಳು ಜ್ಞಾನಿಗಳು ಹೇಳುತ್ತಾರೆ. ಆದರೆ ಅದೇ ಅತಿಯಾದಂತಹ ಸಂಘವನ್ನು ಸಾಧು ಜನರಲ್ಲಿ ಮಾಡಿದರೆ ಅದೇ ಮೋಕ್ಷದ್ವಾರಂ ಅಪಾವೃತಂ, ಮೋಕ್ಷದ್ವಾರ ತೆರೆಯೋದಕ್ಕೆ ಅದೇ ಸಾಧನವಾಗುತ್ತದೆ. ಹಾಗಾಗಿ ಮೋಕ್ಷದ ದ್ವಾರವನ್ನು ತೆಗೆಯೋದಕ್ಕೆ ಇರುವಂತಹ ಕೀಲಿ ಯಾವುದು ಅಂತಂದರೆ ಸಾಧು ಜನರ ಸಂಘ. ಸಾಧು ಜನರ ಸಂಘವನ್ನು ಮಾಡಿದರೆ ಆಗ ಮೋಕ್ಷದ್ವಾರ ಅಂತನ್ನೋದು ಅಪಾವೃತವಾಗುತ್ತದೆ, ತೆರೆದುಕೊಳ್ಳುತ್ತದೆ. ಸಾಧು ಜನರು ಅಂತಂದರೆ ಯಾರು ಅಂತಂದರೆ ಅವರ ಲಕ್ಷಣಗಳನ್ನು ಹೇಳುತ್ತಾ ಇದ್ದಾರೆ. ತಿತಿಕ್ಷವಃ ಕಾರುಣಿಕಾಃ ಸುಹೃದಃ ಸರ್ವದೇಹಿನಾಂ ಅಜಾತಶತ್ರವಃ ಶಾಂತಾಃ ಸಾಧವಃ ಸಾಧುಭೂಷಣಾಃ ಮಯ್ಯನನ್ಯೇನ ಭಾವೇನ ಭಕ್ತಿಂ ಕುರ್ವಂತಿಯೇ ದೃಢಾಂ ಮತ್ಕೃತೆ ತ್ಯಕ್ತಕರ್ಮಾಣಃ ತ್ಯಕ್ತಸ್ವಜನಬಾಂಧವಾಃ ಮದಾಶ್ರಯಾಃ ಕಥಾಮೃಷ್ಟಾಃ ಶೃಣ್ವಂತಿ ಕಥಯಂತಿ ಚ ತಪಂತಿ ವಿವಿಧಾನ್ ಸ್ಥಾಪಾನ್ ಏಕಾತ್ಮ್ಯಗತಚೇತಸಃ ತಯೇತೆ ಸಾಧವಸ್ಸಾದ್ದಿ ಸರ್ವಸಂಗ ವಿವರ್ಜಿತಾಃ ಸಂಗಸ್ತೇಶ್ವತ ತೇ ಪ್ರಾರ್ಥ್ಯ ಸಂಗದೋಷ ಹರಾಹಿತೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಯಾರು ತಿತಿಕ್ಷಾದಿ ಗುಣಗಳನ್ನು ಹೊಂದಿದ್ದಾರೆ, ತಿತಿಕ್ಷಾ ಅಂತಂದರೆ ದ್ವಂದ್ವ ಸಹಿಷ್ಣುತೆ, ಸುಖ ಬರಲಿ ದುಃಖ ಬರಲಿ ಸಮಾನವಾಗಿ ನೋಡೋದು, ಅದನ್ನು ಸಹನೆ ಮಾಡೋದು, ಮತ್ತು ಎಲ್ಲ ಜನರಲ್ಲಿಯೂ ಕೂಡ ಕಾರುಣ್ಯವನ್ನು ಹೊಂದೋದು, ಮತ್ತು ಎಲ್ಲರ ಜೊತೆಗೂ ಕೂಡ ಸೌಹಾರ್ದದಿಂದಾಗಿ ಇರೋದು, ಮತ್ತು ನನಗಾಗಿ ಎಲ್ಲ ತಮ್ಮ ಬಂಧು ಬಾಂಧವರನ್ನು ಬಿಟ್ಟು ಕೇವಲ ನನ್ನ ಅರ್ಚನೆಯನ್ನು ಮಾಡೋದರಲ್ಲಿ, ನನ್ನ ಆರಾಧನೆಯನ್ನು ಮಾಡೋದರಲ್ಲಿಯೇ ಯಾರು ಆಸಕ್ತರಾಗಿರುತ್ತಾರೆಯೋ, ಅನನ್ಯ ಭಾವದಿಂದಾಗಿ ಯಾರು ನನ್ನಲ್ಲಿ ಭಕ್ತಿಯನ್ನು ಮಾಡುತ್ತಾರೆಯೋ ಅವರೇ ಸಾಧು ಜನರು. ಅಂತಹ ಸಾಧು ಜನರು ಎಲ್ಲ ಸಂಘವನ್ನು ಕೂಡ ಪರಿತ್ಯಾಗವನ್ನು ಮಾಡಿರುತ್ತಾರೆ. ಅಂತಹ ಸಾಧು ಜನರ ಸಂಘವನ್ನು ಮಾಡಿದಿ ಅಂತಂದರೆ ಆಗ ನೀನು ಏನು ವಿಷಯಗಳ ಸಂಘವನ್ನು ಮಾಡೋದರಿಂದಾಗಿ ನಿನಗೇನು ದೋಷಗಳು ಸಂಭವಿಸುತ್ತಿರುವೆಯೋ ಆ ಎಲ್ಲ ದೋಷಗಳು ಕೂಡ ಪರಿಹಾರವಾಗುತ್ತದೆ. ಸಂಘದೋಷ ಹರಾಹಿತೆ. ಅಂತಹ ಸಾಧು ಜನರ ಸಂಘವನ್ನು ಮಾಡೋದರಿಂದಾಗಿ ವಿಷಯ ಸಂಘದಿಂದಾಗಿ ಬಂದಂತಹ ದೋಷಗಳು ಕೂಡ ಪರಿಹಾರವಾಗುತ್ತದೆ. ಹಾಗಾಗಿ ಯಾಕೆ ಅಂತಂದರೆ ಸಜ್ಜನರ ಸಂಘವನ್ನು ಮಾಡೋದರಿಂದಾಗಿ ಅವರು ನನ್ನ ಅನೇಕ ಪರಾಕ್ರಮಗಳನ್ನು, ನನ್ನ ಅನೇಕ ಗುಣಗಳನ್ನು, ಚರಿತ್ರೆಗಳನ್ನು ವರ್ಣನೆಯನ್ನು ಮಾಡುತ್ತಾರೆ. ಅದು ಹೃದಯಕ್ಕೂ ಮತ್ತು ಕರ್ಣಗಳಿಗೂ ರಸಾಯನವಿದ್ದಂತೆ. ಅಂತಹ ಭಗವಂತನ ನನ್ನ ಕಥೆಗಳನ್ನು ಸೇವನೆಯನ್ನು ಮಾಡಿದರೆ ಆಗ ಆ ಮೋಕ್ಷಕ್ಕೆ ಉಪಯೋಗಿಯಾದಂತಹ ಭಕ್ತಿ ಅಂತನ್ನೋದು ಬರುತ್ತದೆ. ಹಾಗಾಗಿ ಸಾಧು ಜನರ ಸಂಘ ಅಂತನ್ನೋದು ಅವಶ್ಯವಾಗಿಯೂ ಕೂಡ ಮಾಡಬೇಕು ಎಂಬುದಾಗಿ ಕಪಿಲರೂಪಿಯಾದಂತಹ ಪರಮಾತ್ಮ ದೇವಹೂತಿಗೆ ಉಪದೇಶವನ್ನು ಮಾಡುತ್ತಾ ಇದ್ದಾನೆ. ಹೀಗೆ ಅನೇಕ ತತ್ವಗಳನ್ನು ಉಪದೇಶವನ್ನು ಮಾಡುತ್ತಾ ಇದ್ದಾನೆ. ಅನಿಮಿತ್ತ ಭಗವತಿ ಭಕ್ತಿ ಸಿದ್ಧೇಹೇ ಗರೀಯಸಿ ಎಂಬುದಾಗಿ ಮೋಕ್ಷಕ್ಕಿಂತಲೂ ಕೂಡ ಶ್ರೇಷ್ಠವಾದದ್ದು ಯಾವುದು ಅಂತಂದರೆ ಅನಿಮಿತ್ತವಾಗಿ ಯಾವ ನಿಮಿತ್ತವಿಲ್ಲದೇನೆ ಭಗವಂತನಲ್ಲಿ ಭಕ್ತಿ ಮಾಡೋದು ಏನಿದೆಯೋ ಅದು ಶ್ರೇಷ್ಠವಾದದ್ದು ಎಂಬುದಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ಜರಯತ್ಯಾಶುಯಾಕೋಶಂ ನಿಗೀರ್ಣ ಮನಲೋಯಥ. ಅಂತಹ ಭಗವದ್ಭಕ್ತಿಯನ್ನು ಮಾಡಿದರೆ ಆಗ ಅದು
ಆ ಮನಸ್ಸಿನಲ್ಲಿರುವಂತಹ ಎಲ್ಲ ದೋಷಗಳನ್ನು ಕೂಡ ನಿವಾರಣೆ ಮಾಡಿಬಿಡುತ್ತದೆ. ಜ್ಞಾನ ವೈರಾಗ್ಯ ಯುಕ್ತೇನ ಭಕ್ತಿಯೋಗೇನ ಯೋಗಿನಃ ಕ್ಷೇಮಾಯ ಪಾದಮೂಲಮ್ಮೆ ಪ್ರವಿಶಂತ್ಯಕುತೋ ಭಯಂ. ಹಾಗಾಗಿಯೇ ಯೋಗಿಗಳು ಜ್ಞಾನ ಹಾಗೂ ವೈರಾಗ್ಯಗಳನ್ನು ಹೊಂದಿ ಅದರಿಂದಾಗಿ ಕೂಡಿದಂತಹ ಭಕ್ತಿಯಿಂದಾಗಿ ನನ್ನ ಪಾದಗಳನ್ನು ಸ್ಮರಿಸುತ್ತಾರೆ. ಆ ಪಾದಗಳನ್ನು ಸ್ಮರಿಸಿದರೆ ಯಾವುದರಿಂದಲೂ ಕೂಡ ಭಯ ಅಂತನ್ನೋದು ಬರೋದಿಲ್ಲ. ಹಾಗಾಗಿ ಏತಾವಾನ್ ಏವ ಲೋಕೇಸ್ಮಿನ್ ಪುಂಸಾಂ ನಿಶ್ರೇಯಸೋದಯ ತೀವ್ರೇಣ ಭಕ್ತಿಯೋಗೇನ ಮನೋಮಯಿ ಅರ್ಪಿತಂ ಸ್ಥಿತಂ. ಹಾಗಾಗಿ ಲೋಕದಲ್ಲಿರುವಂತಹ ಶ್ರೇಷ್ಠವಾದಂತಹ ಫಲ ಯಾವುದು, ಜನ್ಮದ ಉದ್ದೇಶ ಏನು ಅಂತಂದರೆ ಇಷ್ಟೇ. ಪುರುಷರಿಗೆ ನಿಶ್ರೇಯಸ ಅಂತನ್ನೋದು ಯಾವುದರಿಂದಾಗಿ ಹುಟ್ಟುತ್ತದೆ, ಪುರುಷರಿಗೆ ಹಿತ ಅಂತನ್ನೋದು ಮೋಕ್ಷ ಅಂತನ್ನೋದು ಯಾವುದರಿಂದಾಗಿ ಆಗುತ್ತದೆ ಅಂತಂದರೆ ತೀವ್ರವಾದಂತಹ ಭಕ್ತಿಯಿಂದಾಗಿ ನನ್ನಲ್ಲಿ ಮನಸ್ಸನ್ನು ಸಮರ್ಪಣೆ ಮಾಡಿದರೆ, ನನ್ನ ಪಾದಗಳನ್ನು ಅವರ ಮನಸ್ಸಿನಲ್ಲಿ ಧಾರಣೆ ಮಾಡಿದರೆ ಆಗ ಅದರಿಂದಾಗಿ ಅವರಿಗೆ ನಿಶ್ರೇಯಸ ಅಂತನ್ನೋದು ಆಗುತ್ತದೆ, ಮುಕ್ತಿ ಅಂತನ್ನೋದು ಆಗುತ್ತದೆ ಎಂಬುದಾಗಿ ಈ ರೀತಿಯಾಗಿ ಕಪಿಲ ರೂಪಿಯಾದಂತಹ ಪರಮಾತ್ಮ ದೇವಹೂತಿಗೆ ಉಪದೇಶವನ್ನು ಮಾಡುತ್ತಾ ಇದ್ದಾನೆ. ಅದರ ಜೊತೆಗೆ ಇನ್ನು ಅನೇಕ ತತ್ವಗಳನ್ನು ಬೋಧನೆ ಮಾಡಿ ಭಗವಂತನ ಆರಾಧನೆಯನ್ನು ಹೇಗೆ ಮಾಡಬೇಕು ಅದೆಲ್ಲವನ್ನು ಕೂಡ ಉಪದೇಶವನ್ನು ಮಾಡಿ ಅಷ್ಟಾಂಗ ಯೋಗವನ್ನು ಹೇಗೆ ಮಾಡಬೇಕು ಅಂತನ್ನುವುದನ್ನೆಲ್ಲವನ್ನು ಕೂಡ ಉಪದೇಶವನ್ನು ಮಾಡುತ್ತಾ ಇದ್ದಾನೆ. ಯಮ ನಿಯಮಾದಿಗಳನ್ನು ತಾನು ಆಚರಣೆಯನ್ನು ಮಾಡಬೇಕು. ಯಮ ಅಂತಂದರೆ ಏನು ಅಂತಂದರೆ ಸ್ವಧರ್ಮಾಚರಣಂ ಶಕ್ತಿಯ, ತನ್ನ ವರ್ಣಾಶ್ರಮೋಚಿತವಾದಂತಹ ಧರ್ಮವನ್ನು ತನ್ನ ಶಕ್ತಿ ಇದ್ದಷ್ಟು ಮಾಡಬೇಕು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಮತ್ತು ಯಾವುದು ನಿಷಿದ್ಧವಾದಂತಹ ಕರ್ಮಗಳಿದೆಯೋ ಆ ನಿಷಿದ್ಧ ಕರ್ಮಗಳನ್ನು ಪರಿತ್ಯಾಗವನ್ನು ಮಾಡಬೇಕು. ದೈವಲಬ್ಧೇನ ಸಂತೋಷ, ಪರಮಾತ್ಮ ಎಷ್ಟು ಕೊಟ್ಟಿದ್ದಾನೆಯೋ ಅಷ್ಟರಲ್ಲಿಯೇ ತೃಪ್ತರಾಗಿರಬೇಕು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಃ ಅನ್ನುವಂತಹ ಒಂದು ಭಾವನೆಯಿಂದಾಗಿ ಜೀವನವನ್ನು ಮಾಡಬೇಕು. ಮತ್ತು ಗ್ರಾಮ್ಯ ಧರ್ಮಗಳಿಂದಾಗಿ ತಾವು ನಿವೃತ್ತರಾಗಿರಬೇಕು. ಸದಾ ಮೋಕ್ಷ ಧರ್ಮದಲ್ಲಿಯೇ ಮೋಕ್ಷಕ್ಕೆ ಸಾಧನೀಭೂತವಾದಂತಹ ನಿವೃತ್ತ ಧರ್ಮಗಳಲ್ಲಿ ನಿಷ್ಕಾಮ ಕರ್ಮಗಳಲ್ಲಿಯೇ ಆಸಕ್ತರಾಗಿರಬೇಕು. ಮತ್ತು ಮಿತವಾದಂತಹ ಆಹಾರವನ್ನು ಸೇವನೆ ಮಾಡಬೇಕು. ಯಾರೂ ಇಲ್ಲದೇ ಇರುವಂತಹ ಏಕಾಂತದ ಸ್ಥಳದಲ್ಲಿ ತಾವು ವಾಸವನ್ನು ಮಾಡಬೇಕು. ಇದೆಲ್ಲವೂ ಕೂಡ ಯಮ. ಮತ್ತು ನಿಯಮ ಅಂತಂದರೆ ಅಹಿಂಸಾ ಸತ್ಯಮಸ್ತೇಯಂ ಯಾವದರ್ಥ ಪರಿಗ್ರಹ ಬ್ರಹ್ಮಚರ್ಯಂ ತಪಶೌಚಂ ಸ್ವಾಧ್ಯಾಯ ಪುರುಷಾರ್ಚನಂ ಎಂಬುದಾಗಿ ಹೇಳಿದಂತೆ ಅಹಿಂಸಾದಿಗಳನ್ನೆಲ್ಲವನ್ನು ಕೂಡ ಯಾರ ಹಿಂಸೆಯನ್ನೂ ಮಾಡಬಾರದು. ಮನಸ್ಸಿನಿಂದಾಗಿ ಆಗಲಿ, ಮಾತಿನಿಂದಾಗಿ ಆಗಲಿ, ಶರೀರದಿಂದಾಗಿ ಆಗಲಿ ಯಾರನ್ನೂ ಕೂಡ ಹಿಂಸಿಸಬಾರದು. ಮತ್ತು ಅಸ್ತೇಯಂ ಬೇರೆಯವರ ಪದಾರ್ಥವನ್ನು ಚೌರ್ಯವನ್ನು ಮಾಡಬಾರದು. ಬ್ರಹ್ಮಚರ್ಯವನ್ನು ಆಚರಣೆಯನ್ನು ಮಾಡಬೇಕು. ಮತ್ತು ತಪಸ್ಸನ್ನು ಮಾಡಬೇಕು, ಶುಚಿಯಾಗಿರಬೇಕು. ಸ್ವಾಧ್ಯಾಯವನ್ನು ತಮಗೆ ವಿಹಿತವಾದಂತಹ ವೇದಗಳ ಅಧ್ಯಯನವನ್ನು ಮಾಡಬೇಕು. ಇದೆಲ್ಲವೂ ಕೂಡ ನಿಯಮ. ಮತ್ತು ಆಸನ, ಪದ್ಮಾಸನ ಮೊದಲಾದಂತಹ ಶ್ರೇಷ್ಠವಾದಂತಹ ಆಸನವನ್ನು ಧಾರಣೆ ಮಾಡಿ ಪ್ರಾಣಾಯಾಮಗಳಿಂದಾಗಿ ನಿಧಾನವಾಗಿ ಶ್ವಾಸವಾಯುವಿನ ಮೇಲೆ ಜಯವನ್ನು ಸಂಪಾದನೆ ಮಾಡಿ ಪ್ರತ್ಯಾಹಾರಶ್ಚೇಂದ್ರಿಯಾಣ ಎಲ್ಲ ಇಂದ್ರಿಯಗಳನ್ನು ಕೂಡ ವಿಷಯಗಳ ಕಡೆಗೆ ವ್ಯಗ್ರವಾದಂತಹ ಇಂದ್ರಿಯಗಳನ್ನು ಪ್ರತ್ಯೇಗಾತ್ಮನವರಿಗೆ ವಿಷಯಗಳು ಆ ವಿಷಯಗಳಿಂದಾಗಿ ನಿವೃತ್ತವಾಗಿ ಪರಮಾತ್ಮನ ಕಡೆಗೆ ಬರುವಂತೆ ಆ ಎಲ್ಲ ಇಂದ್ರಿಯಗಳನ್ನು ಕೂಡ ನಿಗ್ರಹವನ್ನು ಮಾಡಬೇಕು. ಅದನ್ನು ಪ್ರತ್ಯಾಹಾರ ಎಂಬುದಾಗಿ ಕರೆಯುತ್ತಾರೆ. ಮತ್ತು ಪರಮಾತ್ಮನ ಒಂದೊಂದು ಅವಯವದಲ್ಲಿ ಮನಸ್ಸನ್ನು ಇಡೋದು, ಮನಸ್ಸನ್ನು ಇಟ್ಟು ಭಗವಂತನ ಸ್ಮರಣೆ ಮಾಡೋದೇನಿದೆಯೋ ಅದು ಧಾರಣ. ಖಂಡಾಸ್ಮೃತಿರ್ ಧಾರಣಾ ಸ್ಯಾತ್ ಎಂಬುದಾಗಿ ಹೇಳಿದಂತೆ ಪರಮಾತ್ಮನ ಒಂದೊಂದೇ ಅವಯವವನ್ನು ಧ್ಯಾನವನ್ನು ಮಾಡಬೇಕು. ಆಮೇಲೆ ಅಖಂಡ ಧ್ಯಾನ ಮುಚ್ಯತೆ. ಆ ಪರಮಾತ್ಮನ ಒಂದೊಂದೇ ಅವಯವಗಳನ್ನು ಸ್ಮರಣೆ ಮಾಡುವಂತಹ ಸಾಮರ್ಥ್ಯ ಬಂದ ಮೇಲೆ ಯಾವಾಗ ಸಂಪೂರ್ಣವಾದಂತಹ ರೂಪವನ್ನು ಧ್ಯಾನ ಮಾಡುವಂತಹ ಸಾಮರ್ಥ್ಯ ಬರುತ್ತದೆಯೋ ಆಗ ಪರಮಾತ್ಮನ ಇಡೀ ರೂಪವನ್ನು ಧ್ಯಾನವನ್ನು ಮಾಡಬೇಕು. ಅಂತಹ ಧ್ಯಾನವನ್ನು ಮಾಡಬೇಕು. ಹೀಗೆ ಮೊದಲಿಗೆ ಪ್ರಯತ್ನಪೂರ್ವಕವಾಗಿ ಧ್ಯಾನವನ್ನು ಮಾಡಬೇಕಾಗುತ್ತದೆ. ಆಮೇಲೆ ಅನೇಕ ಸಲ ಆ ರೀತಿಯಾಗಿ ಧ್ಯಾನವನ್ನು ಮಾಡಿದ ಮೇಲೆ ಅಪ್ರಯತ್ನಾತ್ ಸಮಾಧಿಷ್ಠ, ಪ್ರಯತ್ನವನ್ನು ಮಾಡದೇನೆ ಪರಮಾತ್ಮನ ಧ್ಯಾನವನ್ನು ಮಾಡುವಂತಹ ಸಾಮರ್ಥ್ಯ ಅನ್ನೋದು ಬರುತ್ತದೆ. ಅದೇ ಸಮಾಧಿ ಎಂಬುದಾಗಿ ರೀತಿಯಾಗಿ ಅಷ್ಟಾಂಗ ಯೋಗವನ್ನು ನಿರೂಪಣೆಯನ್ನು ಮಾಡಿ ಪರಮಾತ್ಮನ ಒಂದೊಂದು ಅವಯವವನ್ನು ಕೂಡ ಹೇಗೆ ಧ್ಯಾನವನ್ನು ಮಾಡಬೇಕು, ಆ ಪರಮಾತ್ಮನ ಅವಯವಗಳನ್ನು ಹೇಗೆ ಧ್ಯಾನವನ್ನು ಮಾಡಬೇಕು, ಪರಮಾತ್ಮನ ಅವಯವಗಳು ಹೇಗೆ ಇವೆ ಅಂತನ್ನೋದನ್ನೆಲ್ಲವನ್ನು ಕೂಡ ಪರಮಾತ್ಮ ತಾನೇ ನಿರೂಪಣೆಯನ್ನು ಮಾಡುತ್ತಾನೆ. ಇದು ಕೂಡ ಅತ್ಯಂತ ಪ್ರಸಿದ್ಧವಾದದ್ದು. ಭಗವದ್ಧ್ಯಾನ ಎಂಬುದಾಗಿ ಕರೆಯುತ್ತಾರೆ. ಆ ಪರಮಾತ್ಮನ ಪಾದವನ್ನು ಆರಂಭ ಮಾಡಿ ಮುಖದವರೆಗೆ ಇರುವಂತಹ ಎಲ್ಲ ಅವಯವಗಳನ್ನು ಕೂಡ ಅತ್ಯಂತ ಸುಂದರವಾದಂತಹ ರೂಪದಲ್ಲಿ ವರ್ಣನೆಯನ್ನು ಮಾಡುತ್ತಾರೆ. ಬೆಳಿಗ್ಗೆ ಎದ್ದ ಕೂಡಲೇ ಅದನ್ನು ಪ್ರತಿನಿತ್ಯವೂ ಕೂಡ ಪಠನೆಯನ್ನು ಮಾಡಿ ಆ ಭಗವಂತನ ಧ್ಯಾನವನ್ನು ಮಾಡಬೇಕು ಎಂಬುದಾಗಿ ನಾವು ಕೇಳುತ್ತೇವೆ. ಅಂತಹ ಭಗವದ್ಧ್ಯಾನವನ್ನು ನಿರೂಪಣೆಯನ್ನು ಮಾಡುತ್ತಾ ಇದ್ದಾರೆ. ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹಲಾಂಚನಾಢ್ಯಂ ಉತ್ತುಂಗರಕ್ತವಿಲಸನ್ನ ಕಚಕ್ರವಾಲಜ್ಯೋತ್ಸ್ನಾಭಿರಾಹತ ಮಹದೃದಯಾಂಧಕಾರಂ. ಪರಮಾತ್ಮನ ಪಾದಾರವಿಂದವನ್ನು ಧ್ಯಾನವನ್ನು ಮಾಡಬೇಕಂತೆ. ಆ ಪಾದಾರವಿಂದ ಹೇಗೆ ಇದೆ ಅಂತಂದರೆ
ಆ ಪರಮಾತ್ಮನ ಪಾದಗಳಿಗೆ ವಜ್ರ, ಅಂಕುಶ, ಧ್ವಜ ಅವೆಲ್ಲದರ ಚಿಹ್ನೆಗಳು ಪರಮಾತ್ಮನ ಪಾದಗಳಲ್ಲಿ ಮೂಡಿವೆ. ಆ ಪರಮಾತ್ಮನ ಆ ಪಾದಗಳು ಅತ್ಯಂತ ಕೆಂಪಾಗಿ ಇದೆ. ಕವಿಗಳು ವರ್ಣನೆಯನ್ನು ಮಾಡುತ್ತಾರೆ. ಪರಮಾತ್ಮನ ಪಾದಗಳು ಯಾಕೆ ಕೆಂಪಾಗಿವೆ ಅಂತಂದರೆ, ನಿಜಮಾನಸ ರಾಗಪೀಡನಾತ್ ಅರುಣೀಭೂತಂ ಇವಾರುಣಂ ಸ್ವಯಂ ಅಂತ. ಪರಮಾತ್ಮನ ಪಾದಗಳು ಸ್ವಾಭಾವಿಕವಾಗಿಯೇ ಕೆಂಪಾಗಿವೆ. ಆದರೆ ಪರಮಾತ್ಮನ ಪಾದಗಳು ಯಾಕೆ ಕೆಂಪಾಗಿವೆ ಅಂತಂದರೆ, ಪರಮಾತ್ಮ ಸಜ್ಜನರಲ್ಲಿ ಭಕ್ತರಲ್ಲಿರುವಂತಹ ರಾಗಾದಿ ದೋಷಗಳು, ರಾಗದ್ವೇಷಾದಿ ದೋಷಗಳೇನಿವೆ ಅದನ್ನು ತುಳಿಯುತ್ತಾನೆ ಅಂತೆ. ನಿಜಮಾನಸ ರಾಗಪೀಡನಾತ್, ಕಾಳಿಂಗ ಮರ್ದನವನ್ನು ಹೇಗೆ ಮಾಡಿದನೋ ಹಾಗೆ ಪರಮಾತ್ಮ ನಮ್ಮ ಮನಸ್ಸಿನಲ್ಲಿರುವಂತಹ ರಾಗಾದಿ ದೋಷಗಳನ್ನು ಮರ್ದನೆ ಮಾಡುತ್ತಾನೆ, ಅವುಗಳನ್ನು ತುಳಿದು ನಾಶ ಮಾಡುತ್ತಾನೆ. ರಾಗ ಅಂತನ್ನುವಂತಹ ಒಂದು ದೋಷ, ಪ್ರೀತಿ ಅನ್ನುವಂತಹ ಒಂದು ದೋಷ. ಅದರ ಜೊತೆಗೆ ರಾಗ ಅಂತನ್ನುವಂತಹ ಶಬ್ದಕ್ಕೆ ಸಂಸ್ಕೃತದಲ್ಲಿ ಕೆಂಪು ಬಣ್ಣ ಎಂಬುದಾಗಿಯೂ ಕೂಡ ಅರ್ಥವಿದೆ. ಹಾಗಾಗಿ ಆ ರಾಗಾದಿ ದೋಷಗಳನ್ನು ತುಳಿಯುತ್ತಾನೆ. ತುಳಿದ ಮೇಲೆ ಅದಕ್ಕೆ ಇರುವಂತಹ ಕೆಂಪು ಬಣ್ಣ ಅಂಟುಕೊಂಡು ಕೆಂಪಾಗಿ ಇದೆಯೋ ಏನೋ ಅನ್ನುವಂತೆ ಕವಿಗಳು ವರ್ಣಿಸುತ್ತಾರೆ. ಹಾಗೆ ಅಂತಹ ಪರಮಾತ್ಮನ ಕೆಂಪಾದಂತಹ ಪಾದಗಳು, ನಖಗಳು ಕೂಡ ಕೆಂಪಾಗಿವೆ. ಆ ಪರಮಾತ್ಮನ ನಖಗಳಿಂದಾಗಿ ಹೊರ ಬರುವಂತಹ ಆ ಶ್ರೇಷ್ಠವಾದಂತಹ ಪ್ರಕಾಶದಿಂದಾಗಿ ಪರಮಾತ್ಮ ಸಜ್ಜನರಲ್ಲಿ ಭಕ್ತರಲ್ಲಿರುವಂತಹ ಅಂಧಕಾರವನ್ನು, ಅಜ್ಞಾನವನ್ನು ನಾಶ ಮಾಡುತ್ತಾನೆ. ಆ ಪರಮಾತ್ಮನ ಪಾದಗಳು ಎಷ್ಟು ಪವಿತ್ರವಾದದ್ದು ಅಂತಂದರೆ, ಯಚ್ಚೌಚ ನಿಸ್ಸೃತ ಸರಿತ್ಪ್ರವರೋಧಕೇನ ತೀರ್ಥೇನ ಮೂರ್ಧ್ಯತಿ ಧೃತೇನ ಶಿವಶಿವೋಭೂತ್. ಆ ಪರಮಾತ್ಮನ ಪಾದೋದಕವನ್ನು, ಗಂಗೆಯನ್ನು ರುದ್ರದೇವರು ತಮ್ಮ ಶಿರಸ್ಸಿನಲ್ಲಿ ಧಾರಣೆ ಮಾಡಿದ್ದರಿಂದಲೇ ರುದ್ರದೇವರು ತಾವು ಶಿವ ಎಂಬುದಾಗಿ ಆಗಿದ್ದಾರೆ. ಶಿವ ಅಂತಂದರೆ ಮಂಗಳಕರರು. ಯಾಕೆ ಅವರು ಶಿವ ಎಂಬುದಾಗಿ ಮಂಗಳಕರರು ಅಂತ ಆಗಿದ್ದಾರೆ? ಸದಾಕಾಲ ಸ್ಮಶಾನದಲ್ಲಿ ವಾಸವನ್ನು ಮಾಡಿದರೂ ಕೂಡ ಅವರು ಶಿವ ಅಂತ ಆಗಲಿಕ್ಕೆ ಕಾರಣ ಏನು ಅಂತಂದರೆ, ಆ ಪರಮಾತ್ಮನ ಪಾದೋದಕವನ್ನು ಶಿರಸಾಧಾರಣೆ ಮಾಡಿದ್ದಾರೆ. ಹಾಗಾಗಿ ಅವರು ಶಿವ ಅಂತ ಆಗಿದ್ದಾರೆ ಎಂಬುದಾಗಿ ಇತ್ಯಾದಿಯಾಗಿ ಪರಮಾತ್ಮನ ಪ್ರತಿಯೊಂದು ಅವಯವವನ್ನು ಕೂಡ ವರ್ಣನೆ ಮಾಡುತ್ತಾ ಪರಮಾತ್ಮನ ಮಂದಹಾಸವನ್ನು ವರ್ಣನೆ ಮಾಡುತ್ತಾರೆ. ಹಾಸಂಹರೇ ರವಣತಾಖಿಲ ಲೋಕ ತೀವ್ರ ಶೋಕಾಶ್ರು ಸಾಗರ ವಿಶೋಷಣಮತ್ಯುದಾರಂ. ಪರಮಾತ್ಮನ ಮಂದಹಾಸ ಅಂತನ್ನೋದು ಎಷ್ಟು ಸುಂದರವಾಗಿದೆ ಅಂತಂದರೆ, ಪರಮಾತ್ಮ ಒಂದು ಸಲ ತಾನು ಮಂದಹಾಸವನ್ನು ಬೀರಿದ ಅಂತಂದರೆ ಇಡೀ ಲೋಕದಲ್ಲಿರುವಂತಹ ಶೋಕಸಾಗರವೆಲ್ಲವೂ ಕೂಡ ಬತ್ತಿ ಹೋಗಬೇಕಂತೆ. ಅಷ್ಟು ಸುಂದರವಾದಂತಹ ಪರಮಾತ್ಮನ ಮಂದಹಾಸ. ಅಂತಹ ಪರಮಾತ್ಮನ ಮಂದಹಾಸವನ್ನು ಧ್ಯಾನ ಮಾಡಿದವರಿಗೆ ದುಃಖದ ಸಂಪರ್ಕವೇ ಆಗೋದಿಲ್ಲ, ಅವರು ಶೀಘ್ರದಲ್ಲಿ ಮುಕ್ತರಾಗುತ್ತಾರೆ ಇತ್ಯಾದಿ ಎಲ್ಲ ತತ್ವವನ್ನು ಕೂಡ ಬೋಧನೆ ಮಾಡಿದ್ದಾರೆ. ಕಪಿಲರೂಪಿಯಾದಂತಹ ಪರಮಾತ್ಮ ತಾಯಿಗೆ, ಆ ದೇವಹೂತಿಗೆ ಆ ಎಲ್ಲ ತತ್ವಗಳನ್ನು ಕೂಡ ಬೋಧನೆಯನ್ನು ಮಾಡಿ ನಾನು ಹೊರಟು ಬರುತ್ತೇನೆ ಎಂಬುದಾಗಿ ಹೇಳಿದ್ದಾರೆ. ಈ ಎಲ್ಲ ತತ್ವಗಳನ್ನು ಕೂಡ ದುಷ್ಟರಿಗೆ ತಾವು ಉಪದೇಶವನ್ನು ಮಾಡಬಾರದು ಇತ್ಯಾದಿ ಮಾತುಗಳನ್ನು ಹೇಳಿ ಕಪಿಲ ರೂಪಿಯಾದಂತಹ ಪರಮಾತ್ಮನು ದೇವಹೂತಿಯ ಅನುಮತಿಯನ್ನು ಪಡೆದು ತಾನು ಅಲ್ಲಿಂದ ಹೊರಟು ಹೋಗಿದ್ದಾನೆ. ದೇವಹೂತಿಯು ಕೂಡ ಕಪಿಲ ರೂಪಿಯಾದಂತಹ ಪರಮಾತ್ಮನ ಉಪದೇಶ ಮಾಡಿದಂತಹ ಮಾರ್ಗದಿಂದಾಗಿ ಭಗವಂತನ ಧ್ಯಾನವನ್ನು ಮಾಡುತ್ತಾ ತಾನು ಸಿದ್ಧಿಯನ್ನು ಪಡೆದು ದೇಹವನ್ನು ತ್ಯಾಗ ಮಾಡಿದ್ದಾಳೆ. ಹೀಗೆ ಆ ದೇವಹೂತಿಯು ಯಾವ ಸ್ಥಳದಲ್ಲಿ ಸಿದ್ಧಿಯನ್ನು ಪಡೆದಿದ್ದಾಳೆಯೋ ಆ ಸಿದ್ಧಿಯನ್ನು ಪಡೆದಿದ್ದರಿಂದಲೇ ಆ ಕ್ಷೇತ್ರಕ್ಕೆ ಸಿದ್ಧಪದ, ಸಿದ್ಧಾಶ್ರಮ ಎಂಬುದಾಗಿ ಹೆಸರು ಕೂಡ ಬಂದಿದೆ. ಅಂತಹ ಆ ಕ್ಷೇತ್ರದಲ್ಲಿ ಸಿದ್ಧಿದ ಅನ್ನುವಂತಹ ನದಿಯೂ ಕೂಡ ಪ್ರವಹಿಸುತ್ತಾ ಇದೆ. ಆ ಕ್ಷೇತ್ರವನ್ನೇ ಇವತ್ತು ನಾವು ಮಾತೃಗಯ ಎಂಬುದಾಗಿಯೂ ಕೂಡ ನಾವು ಕರೆಯುತ್ತೇವೆ. ಅಂತಹ ಶ್ರೇಷ್ಠವಾದಂತಹ ಕ್ಷೇತ್ರದಲ್ಲಿ ಆ ಸಿದ್ಧಿಯನ್ನು ಪಡೆದು ತಾಯಿಯಾದಂತಹ ದೇವಹೂತಿಯು ಕೂಡ ಶ್ರೇಷ್ಠವಾದಂತಹ ಸ್ಥಾನವನ್ನು ಹೊಂದಿದ್ದಾಳೆ. ಈ ರೀತಿಯಾಗಿ ಕಪಿಲೋಪಾಖ್ಯಾನವನ್ನು ಮೈತ್ರೇಯರು ವಿದುರನ ಪ್ರಶ್ನೆಗೆ ಅನುಗುಣವಾಗಿ ಆ ದೇವಹೂತಿಯ ಸ್ವಯಂಭುವ ಮನುವಿನ ಮಗಳಾದಂತಹ ದೇವಹೂತಿ ಆಕೆಯ ಚರಿತ್ರೆಯನ್ನು, ಕಪಿಲರೂಪಿಯಾದಂತಹ ಪರಮಾತ್ಮನ ಉಪದೇಶವನ್ನು ಮಾಡಿದಂತಹ ಎಲ್ಲ ಕಪಿಲೋಪಾಖ್ಯಾನವನ್ನೆಲ್ಲವನ್ನು ಕೂಡ ಇಲ್ಲಿ ತೃತೀಯ ಸ್ಕಂದದಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ. ಇನ್ನು ಚತುರ್ಥ ಸ್ಕಂದದಲ್ಲಿ ಸ್ವಯಂಭುವ ಮನುವಿನ ಮತ್ತು ಇನ್ನು ಇಬ್ಬರು ಹೆಣ್ಣು ಮಕ್ಕಳು ಆಕೂತಿ ಹಾಗೂ ಪ್ರಸೂತಿ, ಅವರ ಒಂದು ಸಂತಾನ, ಅವರ ಎಲ್ಲ ಕಥೆಗಳನ್ನು ಕೂಡ ವರ್ಣನೆಯನ್ನು ಮಾಡುತ್ತಾರೆ. ಆ ಕಥಾಭಾಗವನ್ನೆಲ್ಲವನ್ನು ಕೂಡ ಮತ್ತೆ ನಾಳಿನ ದಿನ ತಿಳಿಯೋಣ. ಅಲ್ಲಿ ಪ್ರಿಯವ್ರತ ರಾಜನ ಒಂದು ಮಹಿಮೆ, ಉತ್ಥಾನಪಾದನ ಮಹಿಮೆ, ಧ್ರುವರಾಜನ ಚರಿತ್ರೆ, ಆ ಎಲ್ಲ ಚರಿತ್ರೆಗಳು ಕೂಡ ಮುಂದೆ ಬರುವಿದೆ. ಆ ಎಲ್ಲ ಚರಿತ್ರೆಯನ್ನು ಕೂಡ ಮತ್ತೆ ತಿಳಿಯೋಣ ಎಂಬುದಾಗಿ ಹೇಳುತ್ತಾ ಈ ಎರಡು ಮಾತುಗಳನ್ನು ಮುಕ್ತಾಯ ಮಾಡುತ್ತಾ ಇದ್ದೇನೆ. ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ರಾಮನಾಮ ಸ್ಮರಣೆಯನ್ನು ಮಾಡೋಣ.